ಮಾಡಿಕೊಳ್ಳುತ್ತಾ ಎದುರು ಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ತಂಡಗಳು ಬಾಲ್ ಅಲ್ಲಿ ಆಟ ಆಡ್ಲಿಕ್ಕಿಲ್ಲ ಗ್ರೌಂಡ್ ಅಲ್ಲಿ ಈಗ ಅಣ್ಣ ಬಿಟ್ಟು ಅಲ್ಲಿ ಬ್ಯಾಂಡ್ ಮಕ್ಕಳು ಕುಳಿತುಕೊಳ್ಳುತ್ತಾರೆ, ಅಲ್ಲಿ ಕುಳಿತವರೆಲ್ಲ ಈ ಕಡೆ ಬರಬೇಕು ದಯವಿಟ್ಟು. ಈ ಪೆಂಡಾಲಿನ ಅಡಿಯಲ್ಲಿ ಬ್ಯಾಂಡಿನ ಮಕ್ಕಳು ಇರ್ತಾರೆ, ಅದು ಬ್ಯಾಂಡಿನ ಮಕ್ಕಳಿಗೋಸ್ಕರ ಇರುವಂತ ಜಾಗ, ದಯವಿಟ್ಟು ಎಬ್ಬಿಸಿ ಸರ್. ಎಸ್ ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಟ್ರೋಫಿ ಮೆರವಣಿಗೆಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗಮಿಸುತ್ತಿದ್ದಾರೆ. ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಭಗಿನಿ ಆಗ್ನೇಶ್ ಶಾಂತಿ ಅವರು, ಸಂಸ್ಥೆಯ ಸಂಚಾಲಕರಾಗಿರುವ ಭಗಿನಿ ಪ್ರಶಾಂತಿ BS ಅವರು, ಉಪಾಧ್ಯಕ್ಷರಾಗಿರುವ ರಘುನಾಥ ರೈ ಇವರು ಅತಿಥಿಗಳನ್ನ ಕೆಳಭಾಗಕ್ಕೆ ಕರೆತರಬೇಕು ಅನ್ನುವ ವಿನಂತಿಯ ಕೋರಿಕೆಯೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಟ್ರೋಫಿ ಮೆರವಣಿಗೆ, ಆ ಬಳಿಕ ನೇರವಾಗಿ ಬ್ಯಾಂಡ್ ಮುಖೇನ ಅತಿಥಿಗಳು ವೇದಿಕೆಗೆ ಆಗಮಿಸಿ ಅತ್ಯಂತ ಚುಟುಕಾಗಿರುವಂತಹ ಉದ್ಘಾಟನಾ ಸಮಾರಂಭವನ್ನ ಇಟ್ಟುಕೊಂಡಿದ್ದೇವೆ. ಸರ್ವರು ಕೂಡ ಬಂದಿರುವ ಎಲ್ಲ ತಂಡ ಕೂಡ ನಾವು ಮತ್ತೆ ನಿಮ್ಮನ್ನ ಬನ್ನಿ ಅಂತ ಹೇಳಿ ಕರೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಈಗ ಬಂದದ್ದು ಕ್ರೀಡಾಕೂಟಕ್ಕೆ, ಥ್ರೋಬಾಲ್ ಪಂದ್ಯಾಟಕ್ಕೆ ಅನ್ನುವುದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ತಾವುಗಳೇ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದ ಮೇರೆಗೆ ಆದರಣೀಯರೇ, ಪುತ್ತೂರು ತಾಲೂಕಿನ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸತತವಾಗಿ 10 ವರ್ಷ 100% ಫಲಿತಾಂಶವನ್ನ SSLC ವಿಭಾಗದಲ್ಲಿ ನೀಡಿದ ಹಿರಿಮೆಯನ್ನ ಹೊಂದಿರುವಂತಹ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇದೀಗ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಿದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರು, ಉದ್ಘಾಟಕರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಟ್ರೋಫಿ ಮೆರವಣಿಗೆಯ ಮೂಲಕ ಇದೀಗ ಸಾಗಿ ಬರುವವರಿದ್ದಾರೆ. ಆದರಣೀಯರೇ, ಬೆಳಕು ಕತ್ತಲೆಯ ಗರ್ಭದಿಂದ ಹುಟ್ಟುತ್ತದೆ, ತಾನು ಮುಟ್ಟಿದ ಹಣತೆಯನ್ನೆಲ್ಲ ಪ್ರಜ್ವಲಿಸುವಂತೆ ಮಾಡುತ್ತದೆ, ತಾನು ಉರಿದು ಲೋಕವನ್ನ ಬೆಳಗುವುದು ಹಣತೆಯ ಅಂಬಲ. ಇಂತಹ ಹಣತೆ ಎಂಬ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಂಪನ್ನ ನೀಡಬೇಕು ಅನ್ನುವ ಹಿನ್ನೆಲೆಯಲ್ಲಿ 100 ವರ್ಷಗಳ ಹಿಂದೆ ಫಾದರ್ ರೇಮಂಡ್ ಫ್ರಾನ್ಸಿಸ್ ಕಮಿಲಸ್ ಮಸ್ಟೇನಸ್ ಅವರಿಂದ ಆರಂಭಗೊಂಡಿರುವ ಬೆತ್ತನಿ ಸಂಸ್ಥೆ ಇವತ್ತು ಪ್ರಪಂಚದ 4 ರಾಷ್ಟ್ರಗಳಲ್ಲಿ 219 ಸಂಸ್ಥೆಗಳಾಗಿ ಕವಲೊಡೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಂಪನ್ನ ಸೂಸುತ್ತಿರುವ ಹಿನ್ನೆಲೆಯಲ್ಲಿ ಪುತ್ತೂರು ತಾಲೂಕಿನ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಮುನ್ನುಡಿಯಾಗಿ ಇದೀಗ ಟ್ರೋಫಿ ಮೆರವಣಿಗೆ. ಈ ಕಾರ್ಯಕ್ರಮದಲ್ಲಿ ಟ್ರೋಫಿಯನ್ನ ಹೊತ್ತು ಬರುವವರು ವೈಗಾಯಂ ರಾಷ್ಟ್ರ ಮಟ್ಟದ ಥ್ರೋಬಾಲ್ ಕ್ರೀಡಾಪಟು, ಪ್ರಿಯಾಂಕ ವಿಭಾಗ ಮಟ್ಟದ ಕ್ರೀಡಾಪಟು, ಹಿತಶ್ರೀ ವಿಭಾಗ ಮಟ್ಟದ ಕ್ರೀಡಾಪಟು, ನಿಹಾರಿಕಾ ವಿಭಾಗ ಮಟ್ಟದ ಕ್ರೀಡಾಪಟು, ಫಾತಿಮತ್ ರಿದಾ ವಿಭಾಗ ಮಟ್ಟದ ಕ್ರೀಡಾಪಟು, ಹನಾ ನಫೀಸಾ ವಿಭಾಗ ಮಟ್ಟದ ಕ್ರೀಡಾಪಟು, ಪೂರ್ವಿಕಾ, ಆಲಿಫಾ, ಸ್ವಿಡಲ್, ಡಿಸೋಜಾ, ನಿಶಾನ್ ಎಲ್ಲ ವಿಭಾಗ ಮಟ್ಟವನ್ನ ನಮ್ಮ ಸಂಸ್ಥೆಯನ್ನ ಪ್ರತಿನಿಧಿಸಿದ ಕ್ರೀಡಾಪಟುಗಳು ಟ್ರೋಫಿಯನ್ನ ಹಿಡಿದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಾರಿಗೆ 4 ಫೀಟ್ ಎತ್ತರದ ಟ್ರೋಫಿಯನ್ನ ಇವತ್ತಿನ ಪಂದ್ಯಾಕೂಟದಲ್ಲಿ ಅನಾವರಣಗೊಳಿಸುವಂತ ಕಾರ್ಯಕ್ರಮ ಸಾಗಿ ಬರಲಿದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟಕ್ಕೆ ಮುನ್ನುಡಿಯಾಗಿ ಟ್ರೋಫಿ ಮೆರವಣಿಗೆ. ಆದರಣೀಯರೇ, ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳನ್ನ ಒಳಗೊಂಡಂತೆ ಸರ್ವರು ಟ್ರೋಫಿ ಮೆರವಣಿಗೆಯ ಮೂಲಕ ಇದೀಗ ಮುಖ್ಯ ವೇದಿಕೆಗೆ ಸಾಗಿ ಬರುವವರಿದ್ದಾರೆ. ಆದರಣೀಯರೇ, ಥ್ರೋಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದ
ಚಿನ್ನದ ಪದಕ ವಿಜೇತ ಕ್ರೀಡಾಪಟುವನ್ನ ಹೊಂದಿರುವ ಹೆಗ್ಗಳಿಕೆ ಬೆತ್ತನಿ ಆಂಗ್ಲ ಮಾಧ್ಯಮ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ಇವತ್ತು 4 ಫೀಟ್ ಎತ್ತರದ ಸುಂದರ 8 ಟ್ರೋಫಿಗಳನ್ನ ಒಳಗೊಂಡ ಆಕರ್ಷಕ ಟ್ರೋಫಿ ಮೆರವಣಿಗೆ ಇದೀಗ ಉದ್ಘಾಟನೆಗೊಂಡು ಉದ್ಘಾಟನಾ ಸಮಾರಂಭದ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಗೆತ್ತ ಸಾಗಿ ಬರುತ್ತಿದ್ದಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಸಂಸ್ಥೆ ಆರಂಭಗೊಂಡ ಬಳಿಕ ಇವತ್ತಿನ ತನಕ ಸತತವಾಗಿ 100% ಫಲಿತಾಂಶವನ್ನ SSLC ವಿಭಾಗದಲ್ಲಿ ಪಡೆದುಕೊಳ್ಳುವುದರ ಜೊತೆಗೆ ಪುತ್ತೂರು ತಾಲೂಕಿನ ಕ್ರೀಡಾಕೂಟದ ಇತಿಹಾಸದಲ್ಲಿಯೇ ರಾಷ್ಟ್ರ ಮಟ್ಟದ ಚಿನ್ನದ ಪದಕವನ್ನ ಪಡೆದುಕೊಂಡಿರುವ ಥ್ರೋಬಾಲ್ ಆಟಗಾರ್ತಿಯನ್ನ ಒಳಗೊಂಡ ಸಂಸ್ಥೆ ಎಂಬ ಹೆಗ್ಗಳಿಕೆಯೊಂದಿಗೆ ಕಳೆದ 10-15 ವರ್ಷಗಳಿಂದ ಸತತವಾಗಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗುವಂತಹ ಥ್ರೋಬಾಲ್ ತಂಡದ 4 ವಿಭಾಗದ ತಂಡಗಳು ಕೂಡ ಈ ಸಂಸ್ಥೆಯಲ್ಲಿದೆ ಅನ್ನುವ ಹೆಗ್ಗಳಿಕೆಯೊಂದಿಗೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಮುಗಿಸಿಕೊಂಡು 10 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭವನ್ನ ಆರಂಭ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಅತಿಥಿ ಬಂಧುಗಳನ್ನ 9:30 ಸರಿಯಾಗಿ ವೇದಿಕೆಯತ್ತ ಆಗಮಿಸಿ ಇದೀಗ ಎಕ್ಸಾಕ್ಟ್ 10 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭವನ್ನ ಆರಂಭ ಮಾಡುವರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಆಕರ್ಷಕ ಟ್ರೋಫಿ ಮೆರವಣಿಗೆ ಎಲ್ಲ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಸಾಗಿ ಬರುತ್ತಿದ್ದಾರೆ. ಆದರಣೀಯ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಅತಿಥಿ ಬಂಧುಗಳನ್ನ ವೇದಿಕೆಯತ್ತ ಸ್ವಾಗತಿಸಬೇಕು ಅನ್ನುವ ಆಶಯದೊಂದಿಗೆ SSLC ವಿಭಾಗದಲ್ಲಿ ಸತತ 10 ವರ್ಷಗಳಿಂದ 100% ಫಲಿತಾಂಶ, ಸತತ 10 ವರ್ಷಗಳಿಂದ ಥ್ರೋಬಾಲ್ ಪಂದ್ಯಾಟದಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗುತ್ತಿರುವಂತಹ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರು, ಉದ್ಘಾಟಕರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಎಲ್ಲ ಮುಖ್ಯ ಅತಿಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಇದೀಗ ಎಲ್ಲ ಅತಿಥಿಗಳು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸ್ಟ್ಯಾನಿ ಪ್ರವೀಣ್ ಮಸ್ಕ್ರಿನಸ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ 2 ಸಂಸ್ಥೆಯ ಮುಖ್ಯ ಶಿಕ್ಷಕಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಪುತ್ತೂರು ಶೈಕ್ಷಣಿಕ ಸಂಘಗಳ ಅಧ್ಯಕ್ಷರು ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆಕರ್ಷಕ ಉದ್ಘಾಟನಾ ಸಮಾರಂಭದಲ್ಲಿ ಸುಮಾರು 36 ಅತಿಥಿ ಗಣ್ಯರು ಇದೀಗ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ. ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಾ ಸರ್ವಜ್ಞನು ಸರ್ವಶಕ್ತನು ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸಿದ ಸರ್ವರ ಹಿತದಲ್ಲಿ
ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕವಾಗಿರುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. ಆಲ್ ಆಫ್ ಯು ಗೆಟ್ ಅಪ್, ಅಟೆನ್ಷನ್. ಇದೀಗ ಪ್ರಾರ್ಥನೆ. ಕೃತಜ್ಞತೆಗಳು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಭಗಿನಿ ಪ್ರಶಾಂತಿ BS, ಸಂಚಾಲಕರು, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ, ಪಾಂಗ್ಲಾಯ್, ದರ್ಬೆ, ಪುತ್ತೂರು ಇವರು. ನೆರೆದಿರುವ ಸರ್ವರಿಗೂ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ದಕ್ಷಿಣ ಕನ್ನಡ ಹಾಗೂ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ, ದರ್ಬೆ, ಪುತ್ತೂರು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಪ್ರೀತಿಯ, ಗೌರವದ, ಅಭಿಮಾನದ ಸ್ವಾಗತ, ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ
ಪುತ್ತೂರು ನಗರಸಭೆಯ ಮಾನ್ಯ ಅಧ್ಯಕ್ಷರಾಗಿರುವ ಶ್ರೀಮತಿ ಲೀಲಾವತಿ ಅಣ್ಣು ನಾಯ್ಕ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಸಮಾರಂಭದ ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ಜುಬಿನ್ ಮಹಾಪಾತ್ರ ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಗೆ ಗೌರವ ಅಭಿಮಾನದ ಸುಸ್ವಾಗತ. ಅವರ ಅನುಪಸ್ಥಿತಿಯಲ್ಲಿ ಈಗಾಗಲೇ ಅವರು ಬಂದು ಸೇರಿಕೊಳ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಅವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸಮಾರಂಭಕ್ಕೆ ಇನ್ನೋರ್ವ ಅತಿಥಿಗಳು ಉಪಸ್ಥಿತರಿದ್ದಾರೆ. ವಂದನೀಯ ಡಾಕ್ಟರ್ ಮಾರಿಯಲ್ ಬಿಯಸ್ ಶಿಕ್ಷಣ ಸಂಯೋಜಕರು, ಬೆತ್ತನಿ ಸಂಸ್ಥೆ ಮಂಗಳೂರು ಪ್ರಾಂತ್ಯ. ಸಿಸ್ಟರ್, ತಮಗೂ ಆದರದ ಗೌರವದ ಅಭಿಮಾನದ ಸ್ವಾಗತ ಸುಸ್ವಾಗತ. ಸಮಾರಂಭದ ಇನ್ನೋರ್ವ ಅತಿಥಿ ಸನ್ಮಾನ್ಯ ಶ್ರೀ ಬಾಲಚಂದ್ರ ಕೆಮ್ಮಿಂಜೆ, ಉಪಾಧ್ಯಕ್ಷರು ನಗರಸಭೆ ಪುತ್ತೂರು. ಸರ್, ತಮಗೆ ಆದರದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಶ್ರೀಮತಿ ವಿದ್ಯಾ ಆರ್ ಗೌರಿ, ಸದಸ್ಯರು ನಗರಸಭೆ ಪುತ್ತೂರು. ಮೇಡಮ್, ತಮಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬನ್ನೂರು, ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ ಇವರಿಗೂ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಪುರಂದರ ಹೆಗ್ಡೆ ಮಾನ್ಯ ತಹಸೀಲ್ದಾರರು ಪುತ್ತೂರು ತಾಲೂಕು ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ. ತಮ್ಮ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದ್ದಾರೆ ಶ್ರೀ ಜಾನ್ಸನ್ ಕಿರಣ್ ಡಿಸೋಜಾ, ಪೊಲೀಸ್ ನಿರೀಕ್ಷಕರು ಪುತ್ತೂರು ನಗರಸಭೆ. ಸರ್, ತಮಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ. ಸಮಾರಂಭದ ಇನ್ನೋರ್ವ ಅತಿಥಿಗಳು ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಶ್ರೀ ಮಧು ಎಸ್ ಮನೋಹರ್, ಪೌರಾಯುಕ್ತರು ನಗರಸಭೆ ಪುತ್ತೂರು. ಸರ್, ತಮಗೆ ಆದರದ ಸ್ವಾಗತ ಸುಸ್ವಾಗತ. ಇನ್ನೋರ್ವ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಅಶ್ವಿನ್ ಎಲ್ ಶೆಟ್ಟಿ, ಆಡಳಿತಾಧಿಕಾರಿ ಅವರು. ಇನ್ನೋರ್ವ ಅತಿಥಿಗಳು ಉಪಸ್ಥಿತರಿದ್ದಾರೆ ಶ್ರೀಮತಿ ಗ್ಲಾಡಿಸ್ ರೊಡ್ರಿಗಸ್ ಕೋಲ್ಡ್ ಸ್ಟೋರೇಜ್ ದರ್ಬೆ ಪುತ್ತೂರು. ಸರ್, ಮೇಡಮ್, ತಮಗೆ ಅಭಿಮಾನದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಕಳೆಯನ್ನು ನೀಡಿದ್ದಾರೆ ಶ್ರೀ ದಯಾನಂದ ರೈ, ಪ್ರಧಾನ ಕಾರ್ಯದರ್ಶಿಗಳು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್. ಸರ್, ತಮಗೂ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ಜಾನ್ ಕುಟೀನ, ಮಾಜಿ ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು. ಸರ್, ತಮಗೂ ಆದರದ ಅಭಿಮಾನದ ಸ್ವಾಗತ ಸುಸ್ವಾಗತ. ಶ್ರೀ ಉಮೇಶ್ ನಾಯಕ್, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಪುತ್ತೂರು. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ರಜಾಕ್ ಬಪ್ಪಳಿಗೆ, ಸ್ಥಾಪಕ ಅಧ್ಯಕ್ಷರು ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ಮೋಹನ್ ದಾಸ್ ರೈ, ಗೌರವ ಅಧ್ಯಕ್ಷರು ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ಬಿ ಜಿ ಜುನೈದ್, ಅಧ್ಯಕ್ಷರು ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ಮಹಮ್ಮದ್ ಆಯುಬ್, ಉದ್ಯಮಿಗಳು ಪುತ್ತೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆದರದ ಪ್ರೀತಿಯ ಸುಸ್ವಾಗತ. ಶ್ರೀ ನಾರಾಯಣ, ನಿವೃತ್ತ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ಇರ್ದೆ ಬಪ್ಪಳಿಗೆ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಅವಿಲ್ ಗುನ್ಸಾಲ್ವಿಸ್, BHMS, ಹಿರಿಯ ವಿದ್ಯಾರ್ಥಿ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. ಸರ್, ತಮಗೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ತಾರನಾಥ ರೈ, ಮಾಲಕರು ಪದ್ಮಶ್ರೀ ಮೆಡಿಕಲ್ ಪುತ್ತೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
ಶ್ರೀ ಭುವನೇಶ್ವರ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮಂಗಳೂರು. ಸರ್ ತಮಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಶ್ರೀ ವಿಷ್ಣು ಪ್ರಸಾದ್ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ, ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಶ್ರೀ ಚಕ್ರಪಾಣಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪ್ರಭಾರ ಪುತ್ತೂರು. ಸರ್ ತಮಗೂ ಆದರದ ಸ್ವಾಗತ ಸುಸ್ವಾಗತ. ಶ್ರೀಯುತ ಹರಿಪ್ರಸಾದ್ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ಸರ್ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಶ್ರೀಮತಿ ಅಮೃತಕಲಾ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ಮೇಡಮ್ ತಮಗೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ವಸಂತ ಮೂಲ್ಯ ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಇವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸುಧಾಕರ್ ರೈ ಅಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಇವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಶ್ರೀಮತಿ ಆಶಾ ನಾಯಕ್ TPO ಸುಳ್ಯ, ಮೇಡಮ್ ತಮಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಶ್ರೀಯುತ ಅಬ್ರಹಾಂ ಅಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಇವರಿಗೂ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಮಾಮಚ್ಚನ್ ರಾಜ್ಯ ಪರಿಷತ್ ಸದಸ್ಯರು ಸರ್ಕಾರಿ ಸಂಘ ನೌಕರರ ಸಂಘ ಕಡಬ ತಾಲೂಕು, ಇವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೀತಾರಾಮ ಗೌಡ ಮಿತ್ತಡ್ಕ ಕಾರ್ಯಾಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಇವರಿಗೂ ಗೌರವಪೂರ್ವಕ ಸ್ವಾಗತ. ಸ್ಟ್ಯಾನಿ ಪ್ರವೀಣ್ ಮಸ್ಕರೇನಸ್ ಕಾರ್ಯದರ್ಶಿಗಳು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು, ಇವರಿಗೂ ಆತ್ಮೀಯ ಸ್ವಾಗತ. ಬೆತ್ತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಶಾಂತಿ BS, ಬೆತ್ತನಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಸೆಲಿನ್ ಪೇತ್ರ BS ಉಪಸ್ಥಿತರಿದ್ದಾರೆ. ಸಿಸ್ಟರ್ ತಮಗೂ ಸ್ವಾಗತ ಸುಸ್ವಾಗತ. ಬೆತ್ತನಿ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರುಗಳಾದ ಶ್ರೀ ರಘುನಾಥ ರೈ ಹಾಗೂ ಶ್ರೀ ಇಸ್ಮಾಯಿಲ್ ಶಾಪಿ ಉಪಸ್ಥಿತರಿದ್ದಾರೆ. ಸರ್ ತಮಗೂ ಆದರದ ಆತ್ಮೀಯ ಸ್ವಾಗತ. ಬೆತ್ತನಿ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ಸುರಕ್ಷಾ ಸಮಿತಿಯ ಅಧ್ಯಕ್ಷರುಗಳಾದ ಶ್ರೀಮತಿ ಸುನೀತಾ ಪೆರೇರ ಹಾಗೂ ಶ್ರೀಮತಿ ಪ್ರತೀಕ್ಷಾ ಪೈ ಉಪಾಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್, ತಮಗೂ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಅಭಿಮಾನದ ಗೌರವದ ಪ್ರೀತಿಯ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಯಶಸ್ಸಿನ ರೂವಾರಿಗಳಾದ ಎಲ್ಲ ತೀರ್ಪುಗಾರರಿಗೂ ವಿಶೇಷವಾದ ಸ್ವಾಗತ ಸುಸ್ವಾಗತ. ಶ್ರೀಯುತ ಶಿವರಾಮ ಆಳ್ವ ಪುತ್ತೂರು, ಸರ್ ತಮಗೂ ಆದರದ ಆತ್ಮೀಯ ಸ್ವಾಗತ ಸುಸ್ವಾಗತ. ಥ್ರೋಬಾಲ್ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡದ ಸ್ಪರ್ಧಾಳುಗಳಿಗೆ, ತರಬೇತುದಾರರಿಗೆ, ತಂಡದ ವ್ಯವಸ್ಥಾಪಕರುಗಳಿಗೆ, ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ, ದೈಹಿಕ ಶಿಕ್ಷಕ ಶಿಕ್ಷಕಿಯರಿಗೆ, ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕ ಶಿಕ್ಷಕರುಗಳಿಗೆ, ರೆಫ್ರಿಗಳಿಗೆ ಮನದಾಳದ ಸ್ವಾಗತ ಸುಸ್ವಾಗತ. ಪಂದ್ಯಾವಳಿಯನ್ನು ವೀಕ್ಷಿಸಲು ಬಂದ ಕ್ರೀಡಾಭಿಮಾನಿಗಳಿಗೆ, ಸುದ್ದಿ ಪ್ರಚಾರ ಮಾಡುವ ಮಾಧ್ಯಮ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ, ಪೊಲೀಸ್ ಸಿಬ್ಬಂದಿಯರಿಗೆ, ಆರೋಗ್ಯ ಇಲಾಖೆಯವರಿಗೆ, ನಗರಸಭಾ ಸದಸ್ಯರಿಗೆ, ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿಯವರಿಗೆ, ಶಾಲಾ ನೆರೆಕರೆಯ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ, ಹೆತ್ತವರಿಗೆ, ಶಾಲಾಭಿಮಾನಿಗಳಿಗೆ, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಿಗೆ, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರಿಗೆ, ಸ್ವಯಂ ಸೇವಕರಿಗೆ, ವಿದ್ಯಾರ್ಥಿನಿಯರಿಗೆ, ಕಾರ್ಯಕ್ರಮದ ನಿರ್ವಾಹಕರಾಗಿರುವ ಶ್ರೀ ಬಾಲಕೃಷ್ಣ ರೈ ಪರ್ದಾಲ್ರವರಿಗೆ, ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಕೊನೆಯದಾಗಿ ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ಶುಭಾಶಯಗಳು, ಅಭಿನಂದನೆಗಳು. ಪಂದ್ಯಾಟವನ್ನು ನ್ಯಾಯಯುತವಾಗಿ ಮತ್ತು ನಿಷ್ಠೆಯಿಂದ ಆಡಿ ನಮ್ಮ ಜಿಲ್ಲೆಯ
ಹೆಮ್ಮೆಯನ್ನು ಹೆಚ್ಚಿಸುವ ಎಂದು ಹೇಳುತ್ತಾ ಮಗದೊಮ್ಮೆ ಬಂದಂತ ಎಲ್ಲ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಮಕ್ಕಳು ದಯವಿಟ್ಟು ಅಲ್ಲಿ ಬಿಸಿಲಾದ್ರೆ ಎಡಭಾಗದಲ್ಲಿ ನೆರಳಲ್ಲಿ ಬಂದು ನಿಂತ್ಕೊಳ್ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಮಾರಂಭದ ಎಲ್ಲ ಮುಖ್ಯ ಅತಿಥಿಗಳಿಗೆ ಮುಂಭಾಗದ ಸಾಲಿಗೆ ಭಗಿನಿ ಶಾಂತಿ ಆಗ್ನಿಸ್ ಮುಖ್ಯ ಶಿಕ್ಷಕಿ ಮತ್ತು ರಘುನಾಥ ರೈ ಉಪಾಧ್ಯಕ್ಷರು ಶಾಲು ಮತ್ತು ಹೂವನ್ನ ನೀಡಿ ಗೌರವಿಸಬೇಕು. ಮಧ್ಯದ ಸಾಲಿಗೆ ಶ್ರೀಯುತ ಇಸ್ಮಾಯಿಲ್ ಶಾಪಿ ಉಪಾಧ್ಯಕ್ಷರು ಮತ್ತು ಸೆಲಿನ್ ಪೇತ್ರ ಮುಖ್ಯ ಶಿಕ್ಷಕಿ ಪ್ರಾಥಮಿಕ ವಿಭಾಗ ಇವರು ಶಾಲು ಮತ್ತು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಿಂಭಾಗದ ಸಾಲಿಗೆ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಮತ್ತು ಸುರಕ್ಷಾ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಸುನೀತಾ ಪಿರೇರಾ ಇವರು ಶಾಲು ಮತ್ತು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಭಾವ ನವನವೀನ ಎನ್ನುತ್ತದೆ ಒಂದು ಹಾಡು. ಮಾತು ಹೊಸತು ಆದರೇನು, ಸತ್ಯವು ಪ್ರಾಚೀನ ಎನ್ನುತ್ತದೆ ತತ್ವಜ್ಞಾನ. ಯಾವುದೂ ಕೂಡ ಹೊಸತಲ್ಲ, ನೋಡುವಂತಹ ರೀತಿ, ನೋಡಿದ್ದನ್ನ ವಿವರಿಸುವ ರೀತಿ ಮಾತ್ರ ಹೊಸದು. ಭಾಷೆ ಪ್ರಾಚೀನ, ಕೆಲವು ಶಬ್ದಗಳು ಮಾತ್ರ ನೂತನ. ವಸ್ತು ಒಂದೇ, ವಿವರಣೆ ಮಾತ್ರ ಹಲವು. ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಶ್ರೀಯುತ ಭುವನೇಶ್ವರ್ ಜೆ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಥ್ರೋಬಾಲ್ ಪಂದ್ಯಾಟ. ಈ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಗರಸಭೆಯ ಅಧ್ಯಕ್ಷರೇ, ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಜಿಲ್ಲೆಯ ವಿವಿಧ ತಾಲೂಕಿನಿಂದ ವಿಜೇತರಾಗಿ ಈ ಒಂದು ಸ್ಪರ್ಧೆಗೆ ಭಾಗವಹಿಸಲು ಬಂದಿರುವಂಥ ಪ್ರೀತಿಯ ಕ್ರೀಡಾಪಟುಗಳೇ, ಅದೇ ರೀತಿ ಅವರನ್ನು ತರಬೇತುಗೊಳಿಸಿರುವಂಥ ತರಬೇತುದಾರರೇ, ಮೊತ್ತ ಮೊದಲನೇದಾಗಿ ಇಷ್ಟೊಂದು ಅದ್ದೂರಿಯಿಂದ ಬಹಳ ಅಚ್ಚುಕಟ್ಟಾಗಿ ಇಡೀ ಜಿಲ್ಲೆಗೆ ಮಾದರಿಯಾಗುವ ರೀತಿಯಲ್ಲಿ ಈ ಒಂದು ಪಂದ್ಯಾಟದ ಸಂಘಟನೆ ನಡೆದಿದೆ ಅನ್ನೋ ಹೇಳೋದಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ಅದಕ್ಕಾಗಿ ನಮ್ಮ ಬೆತನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದದವರು, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಅವರ ಸಂಚಾಲಕರು ಮತ್ತು ಶಿಕ್ಷಕ ರಕ್ಷಕ ಸಂಘದ ಸರ್ವ ಸದಸ್ಯರಿಗೂ ಇಲಾಖೆಯ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಬಹಳ ಸುಂದರವಾದ ವಾತಾವರಣ ಇದೆ. ಇದು ಕೂಡ ಒಂದು ದೇವರ ಭಗವಂತನ ಕೃಪೆ ಅಂತ ನಾನು ಭಾವಿಸಿದ್ದೇನೆ. ನಿನ್ನೆಯೂ ಮಳೆ ಬರ್ತಾ ಇತ್ತು ಅಲ್ಲಲ್ಲಿ, ಇವತ್ತು ಮಾತ್ರ ಇಲ್ಲಿ ಇದುವರೆಗೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಬಹುಶಃ ಈ ಒಂದು ಉತ್ತಮ ಸಂಘಟನೆಗೆ ಆ ಭಗವಂತನ ನೆರವು ಕೂಡ ಇರುವುದಕ್ಕೆ ಇರುವ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಇಷ್ಟೊಂದು ಅದ್ಧೂರಿಯಾಗಿ, ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇರಬಹುದು ಅಥವಾ ಸ್ಪರ್ಧಾಳುಗಳು ಕೂಡ ಯಾವುದೇ ತೊಂದರೆ ಸಂಘಟಕರಿಗೆ ತಾರದ ರೀತಿಯಲ್ಲಿ ತಮ್ಮ ವರ್ತನೆಯನ್ನು ತೋರಬೇಕಾಗ್ತದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಪ್ರತಿಯೊಬ್ಬರಿಗೂ
ತಾಲೂಕು ಮಟ್ಟದಲ್ಲಿ ಗೆದ್ದಿದ್ದೀರಿ, ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಬೇಕು, ವಿಭಾಗಕ್ಕೆ ಹೋಗಬೇಕು, ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರ್ತದೆ. ಆದರೆ ಈ ಹಂಬಲವನ್ನು ನಾವು ಹೇಗೆ ಸಾಧನೆ ಮಾಡ್ಬೋದು ಅಂತ ಹೇಳಿದರೆ ನಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವುದರ ಮುಖಾಂತರ. ಪ್ರತಿಯೊಂದು ಕ್ರೀಡೆಯಲ್ಲಿ ಕೂಡ ಟೆಕ್ನಿಕ್ ಮತ್ತು ಟ್ಯಾಕ್ಟಿಕ್ಸ್ ಅಂತ ಇದೆ. ಟೆಕ್ನಿಕ್ ಅಂತ ಹೇಳಿದರೆ ನೀವು ಎಲ್ಲರೂ ಹೇಳಿಕೊಡುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಟ್ಯಾಕ್ಟಿಕ್ಸ್ ಅಂತ ಹೇಳಿದರೆ ನಾವು ತಂತ್ರ ಅಂತ ಹೇಳ್ತೇವೆ. ತಂತ್ರ ಅಂದರೆ ಏನಂತ ಹೇಳಿದರೆ ಎದುರಾಳಿಯ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ, ಆ ಗೇಮಿನ ಸಮಯದಲ್ಲಿ ನಾವು ತೋರುವ ಒಂದು ಜಾಣ್ಮೆಯ ನಡೆ. ಆದರೆ ಗೆಲ್ಲಬೇಕು ಅಂತೇಳಿ ತಂತ್ರ ಮಾಡ್ಬೋದು, ಕುತಂತ್ರ ಮಾಡಬಾರದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಬಹಳಷ್ಟು ಕಡೆ ಯಾರ್ದೋ ಹೆಸರಲ್ಲಿ ಯಾರನ್ನೋ ಆಡಿಸೋದು, ಇದು ಇಲಾಖೆಯಲ್ಲಿ ನಿಯಮ ಇದೆ, ನಿಯಮ ಪ್ರಕಾರ ನೀವು ಆಟ ಆಡಿ ಗೆಲ್ಲಬೇಕೇ ಹೊರತು ಇಷ್ಟೊಂದು ಸುಂದರ ಕಾರ್ಯಕ್ರಮದಲ್ಲಿ ಬರುವುದು, ಏನೋ ಒಂದು ಅಲ್ಲಿ ಗಲಾಟೆ ಎಬ್ಬಿಸುವಂಥದ್ದು ಅಥವಾ ಅಲ್ಲಿ ಬೇರೆ ರೀತಿಯ ಒಂದು ಮಾತುಗಳು ಬರುವಂಥದ್ದು ಇದು ಆಗಬಾರ್ದು. ದಯವಿಟ್ಟು ಈ ಮಾತನ್ನು ದೈಹಿಕ ಶಿಕ್ಷಣ ಮಿತ್ರರು ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕು. ನಾನು ಮೊನ್ನೆ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟ ಆಯಿತು. ಬಹುಶಃ ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಅಷ್ಟೊಂದು ವರ್ತನೆ ಅವರ ವಿದ್ಯಾರ್ಥಿಗಳ ವರ್ತನೆ, ಅದು ದೈಹಿಕ ಶಿಕ್ಷಕರ ಎದುರಲ್ಲಿ. ಆ ದೈಹಿಕ ಶಿಕ್ಷಕರು ಅದನ್ನು ಸರಿ ಮಾಡಲಿಕ್ಕೆ ಹೋಗಲಿಲ್ಲ. ಈ ರೀತಿ ಆಗಬಾರದು. ಈ ರೀತಿ ಬಹುಶಃ ಈ ಪುತ್ತೂರು ತಾಲೂಕಲ್ಲಿ ಹಾಗೆ ಆಗಲಿಕ್ಕಿಲ್ಲ ಅನ್ನುವ ಭಾವನೆಯೊಂದಿಗೆ ನನಗೆ ಸರಿಯಾಗಿ ನಾವು ಇಲ್ಲಿ ಎಲ್ಲರೂ ಕೂತಿರುವಂಥದ್ದು ನಿಮ್ಮ ಪಂದ್ಯಾಟ ನೋಡಲು ಅಥವಾ ನನ್ನ ಮಾತು ಕೇಳಲು ಅಲ್ಲ ಅನ್ನುವ ಭಾವನೆ ನನಗಿದೆ. ಆದ್ದರಿಂದ ನನ್ನ ಹೆಚ್ಚಿಗೆ ಮಾತಾಡದೆ ಪಂದ್ಯಾಟ ಆದಷ್ಟು ಬೇಗ ಪ್ರಾರಂಭ ಮಾಡುವ ರೀತಿಯಲ್ಲಿ ಸಂಘಟಕರಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಡುವಂಥ ಎಲ್ಲರ ಮಿತ್ರರಿಗೂ ಹೌದಾ, ಹಾಗೆ ಇದರ ವಿಭಾಗ ಮಟ್ಟ ಮತ್ತು ಈ ಥ್ರೋಬಾಲ್ ಪಂದ್ಯಾಟದಲ್ಲಿ ವಿಭಾಗ ಮಟ್ಟದ ಪಂದ್ಯಾಟ ಆಗ್ತದೆ. ಅದರ ನಂತರ ರಾಜ್ಯ ಮಟ್ಟದ ಪಂದ್ಯಾಟ. ಈ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದ ಪಂದ್ಯಾಟ ಅಂತ ಇರುವುದಿಲ್ಲ. ಆದ್ದರಿಂದ ನಮ್ಮ AC ಸಾಹೇಬರು ಈಗ ಬರುವವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದಲೇ ನೆರವೇರಿಸಬೇಕು ಅನ್ನೋದು ಸಂಘಟಕರ ಆಸೆ. ಆ ಕಾರಣಕ್ಕಾಗಿ ಇನ್ನೂ 1-2 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಬಂದರು, ಬಹುಶಃ ಇಲ್ಲೆಲ್ಲ ಇದ್ದಾರೆ, ಬರ್ತಾರೆ. ಈಗ ಒಂದೆರಡು ನಿಮಿಷದಲ್ಲಿ ಬರ್ತಾರೆ. ಆ ರೀತಿಯ ಮಾತನ್ನು ಹೇಳಿಕೊಂಡು ಮತ್ತೊಮ್ಮೆ ನಾನು ಇಲ್ಲಿ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಕಾರಣಕರ್ತ ಅಂದರೆ ನಮ್ಮ ಹರೀಶ್ರು, ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಕಳೆದ ವರ್ಷವೇ ನನ್ನಲ್ಲಿ ಮನವಿ ಮಾಡಿದರು. ನಮ್ಮಲ್ಲಿ ನಾವು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈ ಸಲ ಹೇಳುವಾಗ ಇಲ್ಲ, ನಾವು ಈ ಸಲ ಜಿಲ್ಲಾ ಮಟ್ಟದ ಪಂದ್ಯಾಟ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಬಹುಶಃ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ನಾವು ನಡೆಸುವವರಿದ್ದೇವೆ ಅಂತ ಹೇಳಿದ್ದಾರೆ. ಬಹುಶಃ ಇಲ್ಲಿಯ ಮುಖ್ಯ ಶಿಕ್ಷಕರು, ಇಲ್ಲಿಯ ಸಂಚಾಲಕರು ಖಂಡಿತವಾಗಿ ಈ ಮಾತನ್ನು ಒಪ್ಪಿಕೊಡ್ತಾರೆ ಅಂತೇಳಿ. ಯಾಕೆಂದ್ರೆ ಹೇಳಿದರೆ ಮೇಡಮ್, ನಾವು ಬೇರೆ ಹೊರಗಡೆ ಹೋಗುವಾಗ ನಾವು ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ರಾಜ್ಯ ಮಟ್ಟ ಸ್ಪರ್ಧೆ ಕೂಡ ಇಷ್ಟು ಸುಂದರವಾಗಿ ಮಾಡಿಕೊಡುವುದಿಲ್ಲ ಅವರು. ಅಂಥ ಸ್ಪರ್ಧೆಯನ್ನು ನೀವು ಮಾಡಿದರೆ ನಿಮಗೆ ಮಾಡುವ ಒಂದು ಅಂದರೆ ಅದು ಬೇರೆ ಕಡೆ ಹೋಗಿ ಅವರು ಹೇಳುವ ರೀತಿಯಲ್ಲಿ ಇರಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ ನಾವು ಪುತ್ತೂರಲ್ಲಿ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಮಾಡಿದ್ದೆವು. ಆ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿ ಅಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಅದನ್ನು ಮಾಡಿಕೊಟ್ಟದ್ದು ಈಗ ಅದೊಂದು ಇತಿಹಾಸ. ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಆ ಕ್ರೀಡಾಕೂಟ ಬೇರೆಯವರಿಗೆ ಕ್ರೀಡಾಕೂಟ ಮಾಡಲಿಕ್ಕೆ ಹೆದರುವ ರೀತಿಯಲ್ಲಿ ಮಾಡಿಸಿದರು. ಅಷ್ಟು ಸುಂದರವಾಗಿ ಆ ಕ್ರೀಡಾಕೂಟದಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿಯೂ ಅದನ್ನು ಹೊಗಳುವ ರೀತಿಯಲ್ಲಿ ಆಗಿದೆ. ಅದೇ ರೀತಿ ಈ ಥ್ರೋಬಾಲ್ ಪಂದ್ಯಾಟ ಇದನ್ನು ಹೊಗಳಿಕೆಗೆ ನಾನು ಸೀಮಿತ ಮಾಡುವಂಥದ್ದಲ್ಲ, ಹೊಗಳಿಕೆಗಾಗಿ ಹೇಳುವಂಥದ್ದಲ್ಲ. ನಿಜವಾಗಿಯೂ ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡುವಾಗ ನಮಗೆ ಬಂದವರು, ಇಲ್ಲಿ ನೋಡುವವರಿಗೆ ಬರುವವರಿಗೆ ಈ ನೋಡುವಾಗ ಇಂಥ ಒಂದು ಇಷ್ಟೊಂದು ಪ್ರೋತ್ಸಾಹ ಉಂಟಲ್ವಾ ಅಂತೇಳಿ ಇದೇನಾಗ್ತದೆ, ಮೋಟಿವೇಟ್ ಆಗ್ತದೆ ಬೇರೆ ಮಕ್ಕಳಿಗೆ. ನಾವು ಹೋಗಬೇಕು, ಈ ಗ್ರೌಂಡೆಲ್ಲ ನೋಡುವಾಗ ನಾವು ಕೂಡ ಆಟ ಆಡಬೇಕು, ಇದೆಲ್ಲ ನಮ್ಮ ಗಮನದಲ್ಲಿದೆ. ಕಳೆದ ವರ್ಷ ನಮ್ಮ ಬಾಲಕೃಷ್ಣ ಸರೇ ಒಂದು ಪ್ರಾಥಮಿಕ ಶಾಲೆಗೆಲ್ಲ ಕಬಡ್ಡಿ ಪಂದ್ಯಾಟವನ್ನು ಮಾಡಿ ತೋರಿಸಿದರು. ಅದು ಅಷ್ಟೇ ಅಚ್ಚುಕಟ್ಟಾಗಿತ್ತು. ಪುತ್ತೂರಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಅಷ್ಟೇ ಅಚ್ಚುಕಟ್ಟಾಗಿ ನಡೀತಾ ಇದೆ. ಬಹುಶಃ ಈ ಮಾತನ್ನು ಹೇಳ್ತಾ
ಇನ್ನೂ ಅಂದರೆ ನಾನು ಎಲ್ಲಿ 2 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡುವಂಥ ಇಲ್ಲ ವಿಚಾರಗಳು. ಖಂಡಿತವಾಗಿಯೂ ಇಲ್ಲಿ ಏನು ಆಟ ಆಡಿ ವಿಜೇತರಾಗಿದ್ದೀರಿ ಅವರು ವಿಭಾಗ ಮಟ್ಟ ರಾಜ್ಯ ಮಟ್ಟದಲ್ಲಿ ಮಿಂಚುವಂತಾಗಲಿ, ಸದಾ ಇಲ್ಲಿ ಆಟ ಆಡಿದ ನೆನಪು ಅವರ ಜೀವನ ಪೂರ್ತಿ ಹಸಿರಾಗಿರಲಿ ಅನ್ನೋ ಹಾರೈಕೆಯೊಂದಿಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಸ್, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟಕರಾಗಿರುವ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇದೀಗ ನಮ್ಮ ಜೊತೆಯಾಗಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಂಸ್ಥೆಯ ಸಂಚಾಲಕರು ಅವರಿಗೆ ಶಾಲನ್ನ ಹಾಕಿ ಹೂವನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರೀತಿ ಇಟ್ಟು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರ ಅನುಪಸ್ಥಿತಿಯಲ್ಲಿ ನಮ್ಮ ಶ್ರೀಯುತ ಜುಬಿನ್ ಮೊಹಪಾತ್ರ ಮಾನ್ಯ ಸಹಾಯಕ ಆಯುಕ್ತರು ನಡೆಸಿಕೊಡಬೇಕು ಅಂದಾಗ ತುರ್ತು ಸಭೆ ಇದ್ರೂ ಕೂಡ ಮಧ್ಯದಲ್ಲಿ ನಮ್ಮ ಜೊತೆ ಬಂದು ಸೇರಿಕೊಂಡವರು ಶ್ರೀಯುತ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ. ಇವರಿಗೆ ದೊಡ್ಡ ಚಪ್ಪಾಳಿಗೆ ಸ್ವಾಗತವನ್ನ ಬಯಸ್ತ ನೇರವಾಗಿ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯ ಬರಲಿ, ಹರುಷದ ಹೊನ್ನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನೆ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರ ಉಪಸ್ಥಿತಿಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆಯಾಗಬೇಕು ಅನ್ನುವ ಕೋರಿಕೆ. ಅದೇ ರೀತಿ 3 ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹರೀಶ್, ನಿರಂಜನ್ ಮತ್ತು ಅಕ್ಷಯ್ ಸರಿ ಪಾರಿವಾಳ ಪತೊಂದು ಬಲೆ ಕೃತಜ್ಞತೆಗಳು. ಇದೀಗ ದೀಪ ಪ್ರಜ್ವಲನೆ. ಅಲ್ಲೇ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಆಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನೆ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಂದ. ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಡ್ರೋನ್ ಮೂಲಕ ಬಾಲ್ ವೇದಿಕೆಗೆ ಆಗಮನ ಆಗುತ್ತೆ. ಸನ್ಮಾನ್ಯ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಕ್ರೀಡಾಕೂಟವನ್ನ ಬಾಲ್ ಮುಖೇನ ಉದ್ಘಾಟನೆ ಮಾಡಬೇಕು ಅನ್ನುವ ಕೋರಿಕೆ. ಆದರೆ ಇದೀಗ ಇದೀಗ ಬಾಲ್ ನೇರವಾಗಿ ಡ್ರೋನ್ ಮೂಲಕ ವೇದಿಕೆಯತ್ತ ಆಗಮನ ಆಗತ್ತೆ. ಅದಾದ ನಂತರ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಬಾಲ್ ಅನ್ನ ಉದ್ಘಾಟನೆ ಮಾಡುವ ಮೂಲಕ ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡುವವರಿದ್ದಾರೆ. ಇದೀಗ ಎಲ್ಲ ಅತಿಥಿಗಳು ಅಲ್ಲೇ ನಿಂತ್ಕೊಂಡಿರ್ಬೇಕು. ದಯವಿಟ್ಟು ಎಲ್ಲ ಅತಿಥಿಗಳು ಅಲ್ಲೇ ನಿಂತ್ಕೊಂಡು ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಸ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಡ್ರೋನ್ ಮೂಲಕ ಬಾಲ್ ಆಗಮನ ಆಗತ್ತೆ. ಬರುವಾಗ ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ಮಾರ್ಯಾರೆ ಇಲ್ಲಿ ಅಂತ ಇಲ್ಲಿ ಮೊದಲು ಹಾರಿಸಿ ರೆಡಿ ಇರಬೇಕಲ್ಲ. ಎಸ್ ಇದೀಗ ಡ್ರೋನ್ ಮೂಲಕ ಥ್ರೋಬಾಲ್ ಆಗಮನ ಆಗತ್ತೆ. ವೇದಿಕೆಯಲ್ಲಿ ಉದ್ಘಾಟನೆ ನೆರವೇರುತ್ತೆ.
ಮುಂಚಿತವಾಗಿ ಎಸ್ ಬಾಲ್ ಎಸ್ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಸಹಾಯಕ ಆಯುಕ್ತರು ಮೊದಲಾಗಿ ಪಾರಿವಾಳವನ್ನ ಹಾರಿಬಿಡುವ ಮೂಲಕ ಈ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟಕ್ಕೆ ಇದೀಗ ಪಾರಿವಾಳವನ್ನ ಹಾರಿಬಿಡುವ ಮೂಲಕ ಉದ್ಘಾಟನೆ ನೆರವೇರುತ್ತೆ. ಇದೀಗ ತಾಂತ್ರಿಕ ಅಡಚಣೆ ಬರ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಾಲ್ ಅನ್ನ ಮಾನ್ಯ ನಗರಸಭೆ ಅಧ್ಯಕ್ಷರು ವೇದಿಕೆಯಿಂದ ಕೆಳಭಾಗಕ್ಕೆ ಎಸೆಯುವ ಮೂಲಕ ಅಧಿಕೃತವಾಗಿ ಬಾಲ್ ಅನ್ನ ಉದ್ಘಾಟಿಸಬೇಕು, ರಿಬ್ಬನ್ ಅನ್ನ ಓಪನ್ ಮಾಡಬೇಕು ಮತ್ತು ಬಾಲ್ ಅನ್ನ ಉದ್ಘಾಟಿಸಿ ಎದುರು ಭಾಗಕ್ಕೆ ಎಸೆಯುವ ಮೂಲಕ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿ. ಎಸ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಉದ್ಘಾಟನೆಗೊಂಡಿದೆ. ಎಸ್ ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನಕ್ಕೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಪುತ್ತೂರು ತಾಲೂಕಿನ ಉಪವಿಭಾಗದ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತ ಪುತ್ತೂರು ನಗರಸಭೆಯ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ನಮ್ಮ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣಮಾನ್ಯರೇ, ಎದುರುಗಡೆ ಇರುವಂಥ ನಮ್ಮ ಮಾಧ್ಯಮ ಮಿತ್ರರೇ, ಎಲ್ಲ ಸಾರ್ವಜನಿಕರೇ ಮತ್ತು ನಮ್ಮ ವಿದ್ಯಾರ್ಥಿನಿ ಸ್ನೇಹಿತರೆ, ತಮ್ಮೆಲ್ಲರಿಗೆ ನಮಸ್ಕಾರ. ಇಲ್ಲಿ ಇವತ್ತು ನಾವೇ ಒಂದು ಜಿಲ್ಲಾ ಮಟ್ಟದ ಥ್ರೋಬಾಲ್ ಟೂರ್ನಮೆಂಟ್ಗೆ ಸೇರಿಸಿದ್ದೀವಿ. ಸೊ ಥ್ರೋಬಾಲ್ ನಾನು ನಿಜವಾಗ್ಲೂ ಹೇಳಿದರೆ ನಾನು ಲೈಫಲ್ಲಿ ಆಡಲಿಲ್ಲ. ಥ್ರೋಬಾಲ್ ಏನಂತ ನನಗೆ ಗೊತ್ತಾಗಲಿಲ್ಲ. ಜಸ್ಟ್ ಇಲ್ಲಿ ಜಾಯಿನ್ ಮಾಡುವಾಗಲೇ ಒಂದು 4-5 ತಿಂಗಳು ಹಿಂದೆ ಅಲ್ಲಿ ಬಂದಿದೆ ಡ್ರೋನ್. ಸೊ ಬಟ್ ಇದು ಒಂದು ಉತ್ಸಾಹ ನೋಡಿ ನಮ್ಮ ಎಲ್ಲ ಸ್ನೇಹಿತರಿಗೆ, ಚಿಕ್ಕ ಮಕ್ಕಳಿಗೆ, ಮತ್ತು ನೋಡಿ ಸ್ವಲ್ಪ ಚಪ್ಪಾಳೆ ಬರಲಿ, ಡ್ರೋನ್ ಬರ್ತಾ ಇದೆ. ತಾಂತ್ರಿಕ ಅಡಚಣೆಯ ಬಳಿಕ ಬಾಲ್ ಅನ್ನ ಡ್ರೋನ್ ಮೂಲಕ ಮೇಲಕ್ಕೆ ಎತ್ತುವ ಮೂಲಕ ಇದೀಗ ಉದ್ಘಾಟನೆಯನ್ನ ಮಾಡುತ್ತೇವೆ. ಜೋರಾಗಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅಧಿಕೃತಗೊಳಿಸಿ ಅನ್ನುವ ವಿನಂತಿ. ಎಸ್, ಥ್ಯಾಂಕ್ ಯು. ಮತ್ತೆ ಸಹಾಯಕ ಆಯುಕ್ತರು ಮಾತುಗಳಲ್ಲಿ ಬಿಡಿಸ್ಬೇಕಾ? ಸುದ್ದಿ ಬಿಡುಗಡೆಯವರು ಕ್ಯಾಮರಾದ ಒಳಗೆ ತಂದು ಅದನ್ನು ಅಧಿಕೃತವಾಗಿ ಉದ್ಘಾಟಿಸಬೇಕು ಅನ್ನುವ ವಿನಂತಿ. ಎಸ್, ವಿನೂತನ ಪ್ರಯತ್ನ ನಮ್ಮದಾಗಿತ್ತು. ಆ ಸಂದರ್ಭದಲ್ಲಿ ತಾಂತ್ರಿಕ ಅಡಚಣೆ ಇರುವ ಕಾರಣ ಒಂದು ರೌಂಡ್ ಕ್ರೀಡಾಂಗಣಕ್ಕೆ ತರಬೇಕು ಅನ್ನುವ ವಿನಂತಿಯೊಂದಿಗೆ ಇದೀಗ ಸಹಾಯಕ ಆಯುಕ್ತರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ಈಗ ತಾವುಗಳು ನೋಡಿದಿರಿ ಹೇಗೆ ಡ್ರೋನ್ನಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಬಂದ್ಬಿಟ್ಟಿತ್ತು. ಹಾಗೇನೆ ಸ್ಪೋರ್ಟ್ಸಲ್ಲಿ ಮತ್ತು ಲೈಫ್ನಲ್ಲಿ ಕೂಡ ಕೆಲವೊಮ್ಮೆ ಈ ಥರ ತಾಂತ್ರಿಕ ಸಮಸ್ಯೆಗಳು ಬರುತ್ತೆ, ಸವಾಲು ಬರುತ್ತೆ. ಅದಕ್ಕೆ ನಾವೇ ತಯಾರಾಗಿರಬೇಕು. ಸೊ ಇಟ್ಸ್ ಅ ವೆರಿ ಗುಡ್ ಲರ್ನಿಂಗ್. ಒಂದು ಒಳ್ಳೆಯ ಕಲಿಕೆ ನಮಗೆ ಸ್ಟಾರ್ಟಿಂಗಲ್ಲೇ ಸಿಕ್ಬಿಟ್ಟಿದೆ. ಸೊ ಥ್ರೋಬಾಲ್ ಬಗ್ಗೆ ಹೇಳಿದರೆ ಇದು ಒಂದು ವಾಲಿಬಾಲ್ ಮತ್ತು ಹ್ಯಾಂಡ್ಬಾಲ್ದು ಒಂದು ಮಿಕ್ಸ್ ಥರನೇ ಕಾಣ್ತಾ ಇದೆ. ನಾನು ಸ್ವಲ್ಪ ಓದ್ತಾ ಇದ್ದೆ ಇಲ್ಲಿ ಬರುವಾಗಲೇ ರಸ್ತೆಯಲ್ಲಿ ಏನಿದೆ ಸ್ಪೋರ್ಟ್ಸ್ ಅಂತ. ಬಟ್ ಎಷ್ಟು ನಮ್ಮ ಮಕ್ಕಳಿಗೆ ಒಂದು ಅರಿವು ಇದೆ, ತಾವುಗಳು ಆಡ್ತಾ ಇದ್ರಿ, ಅದು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಬಿಕಾಸ್ ನಮ್ಮ ದೇಶದಲ್ಲಿ ಭಾಳ ಉದ್ದ ಸಮಯ
ಒಂದು ಬರೀ ಕ್ರಿಕೆಟ್ ಸೆಂಟ್ರಿಕ್ ನಾವೇ ಆಗಿಬಿಟ್ಟಿದ್ದೆವು. ಎಲ್ಲರಿಗೆ ಗೊತ್ತಿದೆ, ನಾವೆಲ್ಲರೂ ವಿ ಲವ್ ಕ್ರಿಕೆಟ್. ನಾನು ಕೂಡ ಖುದ್ದು ಆಡಿದ್ದೀನಿ ಸ್ಟೇಟ್ ಲೆವೆಲ್ದಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ದಲ್ಲಿ. ಬಟ್ ಒಂದು ಸ್ಪೋರ್ಟ್ಸ್ಗೆ ಮಾತ್ರ ನಾವೇ ಎಲ್ಲ ಒತ್ತು ನೀಡಿ ಡೆವಲಪ್ಮೆಂಟ್ ಮಾಡಿದರೆ ಬೇರೆ ಎಲ್ಲ ಸ್ಪೋರ್ಟ್ಸ್ಗಳಲ್ಲಿ ನಮಗೆ ಡೆವಲಪ್ಮೆಂಟ್ ಸಿಗಲ್ಲ. ಸೊ ಆ ಸಂದರ್ಭದಲ್ಲಿ ಇದು ಒಂದು ಭಾಳ ಇಂಪಾರ್ಟೆಂಟ್ ಇವೆಂಟ್ ಅಂತಲೇ ನಾನೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಥ್ರೋಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಮತ್ತು ನಮ್ಮ ತುಂಬ ಸಾಂಪ್ರದಾಯಿಕ ಸ್ಪೋರ್ಟ್ಸ್ಗಳಿವೆ ನಮ್ಮದಲ್ಲಿ, ಕ್ರೀಡೆಗಳಿವೆ. ಫಾರ್ ಎಕ್ಸಾಂಪಲ್ ಕಬಡ್ಡಿ ಮತ್ತು ಖೋ ಖೋ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಂಬಳ, ಈ ಥರ ಎಲ್ಲ ಸ್ಪೋರ್ಟ್ಸ್ಗಳಿಗೆ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ಅದರ ಡೆವಲಪ್ಮೆಂಟ್ ಆಗಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ ಜನರಲ್ ಆಲ್ಸೋ ಸ್ಪೋರ್ಟ್ಸ್ ಆಡಿದರೆ ನಮಗೆ ಕೆಲವು ಬಹಳ ಒಳ್ಳೆಯ ವಿಚಾರವನ್ನು ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟೀಮ್ ಸ್ಪಿರಿಟ್ ಅಂತ ಹೇಳ್ತೀವಿ. ನಮ್ಮ ಇಲ್ಲಿ ಯಾರು ಈಗ ಬೇರೆ ಬೇರೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಇದ್ದಾರೆ, ನಮ್ಮ ಅಧಿಕಾರಿಗಳು ಇದ್ದಾರೆ. ತಾವು ಯಾರಿಗೆ ಕೂಡ ಕೇಳಬಹುದು, ನಮ್ಮ ಇಡೀ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಸಾಧಿಸಲಿಕ್ಕೆ ತಂಡ ಇಲ್ಲದೆ ಸಾಧ್ಯ ಇಲ್ಲ. ನಾನೇ ಒಬ್ಬನೇ ಹೋಗಿ ಎಲ್ಲ ಕೆಲಸ ಮಾಡಿಬಿಡ್ತೀನಿ ಅಂತ ಸಾಧ್ಯನೇ ಇಲ್ಲ. ತಾವುಗಳು ಆರ್ಮಿ ನೋಡಿ, ತಾವುಗಳು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಇದ್ದಾರೆ, ಒಂದು ಮುನ್ಸಿಪಾಲಿಟಿ ಒಳಗೆ, ನಗರಸಭೆ ಒಳಗೆ ಏನೇನು ಕೆಲಸ ಆಗಬೇಕು ಅಂತ ಅವರಿಗೆ ಕೇಳಿ. ಯು ನೀಡ್ ಮಲ್ಟಿಪಲ್ ಟೀಮ್ಸು. ಒಂದು ಹೈಜೀನ್ ಟೀಮ್ ಇರಬೇಕು, ಹೆಲ್ತ್ ಟೀಮ್ ಇರಬೇಕು, ರೆವಿನ್ಯೂ ಟೀಮ್ ಇರಬೇಕು. ಸೊ ಆ ಒಂದು ತಂಡ ಸ್ಪಿರಿಟ್, ಮನೋಭಾವನೆ ಸ್ಪೋರ್ಟ್ಸಿಂದಾನೇ ಬರುತ್ತೆ. ವಿ ಲರ್ನ್ ಅಬೌಟ್ ಟೀಮ್ ಸ್ಪಿರಿಟ್ ಫ್ರಮ್ ಸ್ಪೋರ್ಟ್ಸ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಸ್ಪೋರ್ಟ್ಸಿಂದಾನೇ ನಮಗೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರುತ್ತೆ, ಸ್ಪರ್ಧಾತ್ಮಕ ಮನೋಭಾವನೆ. ಥ್ರೂ ಕಾಂಪಿಟೇಟಿವ್ ಸ್ಪಿರಿಟ್ ನಾವೇ ಮುಂದೆ ಹೋಗ್ತೀವಿ. ಅವರು ನನಗಿಂತ ಒಳ್ಳೆಯ ಆಡ್ತಾ ಇದ್ದಾರೆ, ಅವರು ನನಗಿಂತ ಒಳ್ಳೆಯ ಓದ್ತಿದ್ದಾರೆ, ಅವರು ನನಗಿಂತ ಒಳ್ಳೆಯ ಜಾಬ್ ಮಾಡ್ತಿದ್ದಾರೆ, ನಾನೇ ಕೂಡ ಮಾಡಲಿ ಅಂತಾನೆ ಆ ಮನೋಭಾವನೆ ಬಂದರೆ ನಾವೇ ಸ್ವಲ್ಪ ಕಾಂಪಿಟೇಟಿವ್ ಆಗ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಒಂದು ಎಚ್ಚರಿಕೆ ಕೂಡ ನೀಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಸ್ಪಿರಿಟ್ ಮತ್ತು ಜೆಲಸಿ ಎರಡು ಬೇರೆ ಬೇರೆ ವಿಚಾರ, ಪ್ರತ್ಯೇಕವಾದ ವಿಚಾರ. ಕಾಂಪಿಟೇಟಿವ್ ಸ್ಪಿರಿಟ್ ಅಂದರೆ ನಾನು ಹೇಗೆ ಮುಂದೆ ಹೋಗಲಿ, ಜೆಲಸಿ ಅಂದರೆ ಅವರು ಯಾಕೆ ಮುಂದೆ ಹೋಗಿದ್ದಾರೆ. ಸೊ ಆ ವ್ಯತ್ಯಾಸ ಕೂಡ ನಮಗೆ ಗೊತ್ತಿರಬೇಕು. ಸೊ ನಮ್ಮ ಲೈಫ್ದಲ್ಲಿ ಟೀಮ್ ಸ್ಪಿರಿಟ್ ಆ್ಯಂಡ್ ಕಾಂಪಿಟೇಟಿವ್ ಸ್ಪಿರಿಟ್ ವೆರಿ ಇಂಪಾರ್ಟೆಂಟ್. ತಾವುಗಳು ಕೇಳಿದಿರ ಇಲ್ವೋ ಗೊತ್ತಿಲ್ಲ, ನಮ್ಮ ವಿದ್ಯಾರ್ಥಿನಿಗಳು ಕೆಲವರಿಗೆ ಗೊತ್ತಿರಬಹುದು. ಇಡೀ ಪ್ರಪಂಚದಲ್ಲಿ ಸ್ಪೇಸ್ ಪ್ರೋಗ್ರಾಮ್ ಕೇಳಿದಿರಾ? ಸ್ಪೇಸ್ ಪ್ರೋಗ್ರಾಮ್, ಚಂದ್ರಯಾನ ಕೇಳಿದಿರಿ, ತಾವುಗಳು ಮಂಗಲಯಾನ ಕೇಳಿದಿರಿ. ಸ್ಪೇಸ್ ಪ್ರೋಗ್ರಾಮ್ದು ಉತ್ಪನ್ನ ಹೇಗೆ ಆಗಿದೆ, ಸೃಷ್ಟಿ ಹೇಗೆ ಆಯಿತು? ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಕಾಂಪಿಟೇಷನ್ ಬಿಟ್ವೀನ್ USA ಆ್ಯಂಡ್ ರಷ್ಯಾ. USA ಮತ್ತು ರಷ್ಯಾ ಎರಡು ದೇಶಗಳಲ್ಲಿ ಸ್ಪರ್ಧೆದು ಒಂದು ಮನೋಭಾವನೆ ಬಂತು. ನಾನು ಇವರಕ್ಕಿಂತ ಬೆಟರು, ಅವರು ಹೇಳಿದ್ರು ನಾನು ಇವರಕ್ಕಿಂತ ಬೆಟರು. ಅಲ್ಲಿಂದಾನೇ ಸ್ಪೇಸ್ ಪ್ರೋಗ್ರಾಮ್ ಶುರುವಾಯಿತು. ಆದ ನಂತರ ನಮಗೆ ಸ್ವತಂತ್ರ ಸಿಕ್ಕಿತ್ತು 1947ದಲ್ಲಿ, 1947ದಲ್ಲಿ. ಆದ ನಂತರ ಸೇಮ್ ಅನುಭವ ನಮಗೆ ಕೂಡ ಬಂದಿತ್ತು. ಅಮೆರಿಕ ಯಾಕೆ ಚಂದ್ರಯಾನ ಮಾಡಿ ಚಂದ್ರಗೆ ಹೋಗಬೇಕು, ರಷ್ಯಾ ಮಾತ್ರ ಯಾಕೆ ಹೋಗಬೇಕು, ಚೈನಾ ಮಾತ್ರ ಯಾಕೆ ಹೋಗಬೇಕು, ನಾವೇ ಕೂಡ ಹೋಗಬೇಕು ಅಂತ. ಸೊ ಆ ಸ್ಪಿರಿಟ್, ಆ ಮನೋಭಾವನದಿಂದನೇ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋ ಸ್ಥಾಪನೆ ಮಾಡಿ 1969ರಲ್ಲಿ ಇಸ್ರೋ ಸ್ಥಾಪನೆ ಮಾಡಿ, ಈಗ ನಾವು ಒಂದು ಸ್ಪೇಸ್ ಸೂಪರ್ ಪವರ್ ಆಗಿಬಿಟ್ಟಿದ್ದೀವಿ. ನಮ್ಮ ಇಡೀ ಪ್ರಪಂಚದಲ್ಲಿ ಭಾರತ ವರ್ಷ ಹೇಳಿದ್ರೆ ಒಂದು ಸ್ಪೇಸ್ ಸೂಪರ್ ಪವರ್. ಇದಕ್ಕೆ ಒಂದು ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಚಂದ್ರಯಾನ ಮಾಡಿ ತೋರಿಸುವಂಥದ್ದು ನಮ್ಮ ರಾಷ್ಟ್ರ, ನಮ್ಮ ಭಾರತ ವರ್ಷ. ಸೊ ಆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಕೂಡ ನಮಗೆ ಸ್ಪೋರ್ಟ್ಸಿಂದಾನೇ ಕಲಿಬೇಕು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಫಿಟ್ನೆಸ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್ ಸ್ಪೋರ್ಟ್ಸಿಂದಾನೇ ಬರುತ್ತೆ. ಒಂದು ಸಮಾಧಾನ ಸಿಗುತ್ತೆ. ನಾನೇ ಜಸ್ಟ್ ಈಗ ನಿನ್ನೆನೇ ಯಾರೊಬ್ಬರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಬಂದು ಕೆಲಸ ಮಾಡುವಾಗಲೇ ಟೈಮ್ ಸಿಗ್ತಾ ಇಲ್ಲ ಸ್ವಲ್ಪ ರನ್ನಿಂಗ್ ಮಾಡಲಿಕ್ಕೆ, ಸ್ಪೋರ್ಟ್ಸ್ ಆಡಲಿಕ್ಕೆ. ಬಿಕಾಸ್ ನಾನೇ ಮೊದಲೇ IPS ಅಲ್ಲಿ ಇದೆ, 3 ವರ್ಷ ನಾನು ಪೊಲೀಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ IPS ಟ್ರೈನಿಂಗ್ ಆಗಲಿ, ಯಾವುದೋ ಒಂದು ಯೂನಿಫಾರ್ಮ್ ಸರ್ವಿಸ್ ಟ್ರೈನಿಂಗ್ ಆಗಲಿ, ಆರ್ಮಿ ಟ್ರೈನಿಂಗ್ ಆಗಲಿ, ನೇವಿ ಟ್ರೈನಿಂಗ್ ಆಗಲಿ, ಫಿಸಿಕಲಿ ಭಾಳ ಚಾಲೆಂಜಿಂಗ್ ಇರ್ತದೆ. ನಮಗೆ ಎಲ್ಲ 5 ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಓಡಾಡ್ತಾರೆ. ಅಲ್ಲೆಲ್ಲ ನಮಗೆ ರನ್ನಿಂಗ್ ಮಾಡಬೇಕು, ಕ್ಲೈಂಬಿಂಗ್ ಮಾಡಬೇಕು, ಏನೇನು ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು. ಸೊ ಅದರಲ್ಲಿ ನಮಗೆ ಫಿಟ್ನೆಸ್ ಏನಂತ ಗೊತ್ತಾಗುತ್ತೆ. ನಮ್ಮ ಎಲ್ಲ ಕಾಶ್ಮೀರ ನಾನು ಹೋಗಿದ್ದೀನಿ, ಐ ಹ್ಯಾವ್ ಗಾನ್ ಟು ನಮ್ಮ ನಕ್ಸಲ್ ಪಾಕೆಟ್ಸ್ಗಳಿಗೆ ಕೂಡ ಹೋಗಿ ಅಲ್ಲಿ ಸ್ವಲ್ಪ ಆಪರೇಷನ್ಸ್ ಮಾಡಿಬಿಟ್ಟು ಬಂದಿದ್ದೀವಿ. ಅಲ್ಲಿ ಎಲ್ಲ ಹೋದರೆ ಅಲ್ಲಿ ಬೇರೆ ಏನು ವಿಚಾರ ಇಲ್ಲ, ನೀವು ಎಷ್ಟು ಟ್ಯಾಲೆಂಟೆಡ್ ಇದ್ದೀರಿ, ಎಷ್ಟು ಇಂಟೆಲಿಜೆಂಟ್ ಇದ್ದೀರಿ, ಅದು ಎಲ್ಲ ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಏನು ಬರುತ್ತೆ, ಎಷ್ಟು ಫಿಟ್ ಇದ್ದೀರಿ ಮೆಂಟಲಿ ಮತ್ತು ಫಿಸಿಕಲಿ. ನಮ್ಮ ಆರ್ಮಿಗೆ ನೋಡಿ, ತಾವು ಆರ್ಮಿ ಒಂದು ಹಿಮಾಲಯ ಮೇಲೆ ನಿಂತ್ಕೊಂಡು ಆಪರೇಷನ್ ಮಾಡಲಿಕ್ಕೆ ಯು ನೀಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್. ಅದು ಬರುತ್ತೆ ಸ್ಪೋರ್ಟ್ಸಿಂದ. ಸೊ ಸ್ಪೋರ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ಸರ್ಕಾರ ಕೂಡ ಖೇಲೋ ಇಂಡಿಯಾ ಮತ್ತು ಬೇರೆ ಬೇರೆ ನ್ಯಾಷನಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಫಂಡ್ ಅದೆಲ್ಲ ಉಪಯೋಗಿಸಿ ಸ್ಪೋರ್ಟ್ಸ್ಗೆ ಸ್ಥಳೀಯವಾಗಿ ಡೆವಲಪ್ ಮಾಡಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಾವುಗಳು ಎಲ್ಲ ನೋಡಿದಿರಿ, ಈಗ ಒಲಿಂಪಿಕ್ಸ್ ಜಸ್ಟ್ ಮುಕ್ತಾಯ ಆಗಿದೆ. ನಮಗೆ ಎಷ್ಟು ಒಂದು ಅಪೇಕ್ಷೆ ಇತ್ತು, ಅಷ್ಟು ಒಂದು ಮೆಡಲ್ ಸಿಗಲಿಲ್ಲ. ಬಟ್ ನಾಳೆ ಹೋಗಿ ತಮಗೆ ಎಲ್ಲ ಮೆಡಲ್ ಪಡ್ಕೊಂಡು ಬರಬೇಕು ನಮ್ಮ ದೇಶಕ್ಕೆ. ಸೊ ಅದರಲ್ಲಿ ಈ ಥರ ಎಲ್ಲ ಸ್ಪೋರ್ಟ್ಸ್ ಇವೆಂಟ್ ಆಯೋಜಿಸಲಿಕ್ಕೆ ನಾನೇ ನಮ್ಮ ಎಲ್ಲ ಆಯೋಜಕರಿಗೆ ಮತ್ತು ಶಿಕ್ಷಣ ಇಲಾಖೆಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.
ಮತ್ತು ಜಾಸ್ತಿ ಏನು ಹೇಳಲ್ಲ, ಬಿಸಿಲು ಬಂದಿದೆ, ಐ ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಕಾಯ್ತಾ ಇದ್ದೀವಿ ಸ್ಪೋರ್ಟ್ಸ್ ಶುರು ಮಾಡಲಿಕ್ಕೆ. ಸೊ ಆಲ್ ದ ವೆರಿ ಬೆಸ್ಟ್. ಇಷ್ಟೇ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಕೃತಜ್ಞತೆಗಳು. ಮಾನ್ಯ ಸಹಾಯಕ ಆಯುಕ್ತರು ಡಾಕ್ಟರ್ ಶಿವರಾಮ ಕಾರಂತ ಜನ್ಮದಿನಾಚರಣೆಗೆ ಸಭೆಗೆ ತೆರಳಬೇಕು. ಆದ್ರೆ 2 ನಿಮಿಷ ಅವರಿಂದ ರಿಕ್ವೆಸ್ಟ್ ಅನ್ನ ಮಾಡುತ್ತಾ ಒಂದು ಸನ್ಮಾನ ಕಾರ್ಯಕ್ರಮವನ್ನ ತಾವು ನಡೆಸಿ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಯುತ ಮಾಮಚಂದ್, ರಾಜ್ಯ ಪರಿಷತ್ ಸದಸ್ಯರು, ಕಡಬ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಇವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಗೌರವಾನ್ವಿತ ಕ್ರೀಡಾಭಿಮಾನಿಗಳೇ, ದೈಹಿಕ ಶಿಕ್ಷಣ ಮಿತ್ರರೇ, ಕ್ರೀಡಾಪಟುಗಳೇ, ಬಹುಶಃ AC ಸಾಹೇಬರು ಒಂದು ಮೀಟಿಂಗಿಗೆ ತೆರಳುವ ಕಾರಣ ನಾವು ತುರ್ತಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಬೆತನಿ ಆಂಗ್ಲ ಮಾಧ್ಯಮ ಶಾಲೆ. ಬಹುಶಃ ನಾನು ಒಂದು ಮಾತನ್ನು ಉಲ್ಲೇಖ ಮಾಡಬೇಕು. ಕಳೆದ 10 ವರ್ಷಗಳಿಂದ ಈ ಬೆತನಿ ಸಂಸ್ಥೆ, ಅದು ಥ್ರೋಬಾಲ್ ಪಂದ್ಯಾಟ ಇರ್ಬೋದು, ಇನ್ನಿತರ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅದು ಇಲಾಖೆಯ ಜೊತೆಯಾಗಿ ಕೈ ಜೋಡಿಸಿಕೊಂಡು ಬಹಳ ಅದ್ಧೂರಿಯಾಗಿ ಆ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿರುವಂಥದ್ದು ನೋಡಿದ್ದೇವೆ. ನಾನು ಸಿಸ್ಟರ್ ಲವಿಟಾ ಅವರನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಅನೇಕ ಭಗಿನಿಯವರು ಈ ಹಿಂದೆ ಅಡ್ಮಿನಿಸ್ಟ್ರೇಟರ್ಸ್ ಆಗಿ ಇಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಸಿಸ್ಟರ್ ಶಾಂತಿ ಅವರು, ಅದೇ ರೀತಿ ಸಿಸ್ಟರ್ ಸ್ಟೆಲಿನ್ ಪಾತ್ರ, ಇವರು ಇಬ್ಬರ ಜಂಟಿ ಕಾರ್ಯಕ್ರಮ ಇವತ್ತು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಅದ್ಧೂರಿಯಾಗಿ ರಾಜ್ಯ ಮಟ್ಟದ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡುವ ರೀತಿಯಲ್ಲಿ ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ದೈಹಿಕ ಶಿಕ್ಷಣ ಸಮಿತ್ರರು ಹರೀಶ್, ನಿರಂಜನ್ ಮತ್ತು ಅಕ್ಷಯ್ ಇವರ ಸಹಕಾರದೊಂದಿಗೆ ಈ ಭಾಗದ ಎಲ್ಲ ಕ್ರೀಡಾಭಿಮಾನಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳ ಸಹಕಾರವನ್ನು ಕೋರಿಕೊಂಡು ನಮ್ಮ ಪೋಷಕ ಬಂಧುಗಳ ಮತ್ತು 2 ಸಂಸ್ಥೆಗಳ ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರ ವೃಂದದವರನ್ನು ಸೇರಿಸಿಕೊಂಡು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ, ಪುತ್ತೂರು ತಾಲೂಕು ವತಿಯಿಂದ ಭಗಿನಿ ಶಾಂತಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಎಲ್ಲ ಶಿಕ್ಷಕರ ಪರವಾಗಿ, ಈ 2 ಉಭಯ ಸಂಸ್ಥೆಗಳ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ. ಬಹುಶಃ ಈ 2 ಸಂಸ್ಥೆಗಳ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ತಾವೆಲ್ಲರಿಗೂ ಕೂಡ ಆಸೀನರಾಗಿದ್ದೀರಿ. ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನು ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಮುಖ್ಯ ಅತಿಥಿಗಳು ಸನ್ಮಾನ್ಯ ಆಯುಕ್ತರವರು ಅವರನ್ನು ಗೌರವಿಸಬೇಕು. ಅದರ ಜೊತೆಗೆ ಎಲ್ಲ ಅತಿಥಿಗಳು ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಕಳೆದ 15-20 ದಿನಗಳಿಂದ ಅಹರ್ನಿಶಿ ನಿರಂತರವಾಗಿ ಈ ಕಾರ್ಯಕ್ರಮದ ಸಂಘಟನೆಗಾಗಿ ದುಡಿದಿರುವ ಭಗಿನಿ ಶಾಂತಿ ಆಗ್ನೇಸ್ ಇವರಿಗೆ ಒಂದು ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು. ಮುಂದಕ್ಕೆ ವಿಭಾಗ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಸಂಘಟನೆ ಮಾಡುವುದಕ್ಕೆ ಇದು ಪ್ರೇರಣೆ ಆಗ್ಲಿ ಅನ್ನುವ ಆಶಯದೊಂದಿಗೆ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಇವರಿಗೆ ದೈಹಿಕ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು ವತಿಯಿಂದ ಅತ್ಯಂತ ಗೌರವಪೂರ್ವಕ ಸನ್ಮಾನವನ್ನ ಮಾಡ್ತಾ ಇದ್ದಾವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಸಹಾಯಕ ಆಯುಕ್ತರು ತೆರಳುವ ಮುನ್ನ ಸಂಸ್ಥೆಯ ಸಂಚಾಲಕರು ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು. ಅದೇ ರೀತಿ ಶ್ರೀಮತಿ ವಿದ್ಯಾ ಆರ್ ಗೌರಿ ಮಾನ್ಯ ಸದಸ್ಯರು ನಗರಸಭೆ ಪುತ್ತೂರು ಇವರು ಕೂಡ ಕಾರ್ಯಕ್ರಮದಿಂದ ತೆರಳುತ್ತಾರೆ. ಕಾರ್ಯಕ್ರಮಕ್ಕೆ ಮೌನವಾಗಿ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಅವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಬೀಳ್ಕೊಡಬೇಕು. ಪುತ್ತೂರು ಉಮೇಶ್ ನಾಯಕ್ ಮಾನ್ಯ ಅಧ್ಯಕ್ಷರು, ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ ಘಟಕ ಇವರಿಗೂ ಕೂಡ ಕೃತಜ್ಞತೆ ಗೌರವದ ಸ್ಮರಣಿಕೆಯನ್ನ ನೀಡಿ ಪುತ್ತೂರು ಉಮೇಶ್ ನಾಯಕ್ ಇವರನ್ನ ಕೂಡ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು. ಅವರು ಕೂಡ ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಮಾನ್ಯ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರಿಗೆ ಬೆತ್ತನಿ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಪುತ್ತೂರು ಉಮೇಶ್ ನಾಯಕ್ ಅವರಿಗೆ ಶ್ರೀಮತಿ
ವಿದ್ಯಾ ಆರ್ ಗಬರಿ ಇವರಿಗೆ ಕೃತಜ್ಞತೆಗಳಂತೆಯೇ ಶ್ರೀಯುತ ಮಧು ಎಸ್ ಮನೋಹರ್ ಮಾನ್ಯ ಆಯುಕ್ತರು ನಗರಸಭೆ ಪುತ್ತೂರು, ಅದೇ ರೀತಿ ವಿಷ್ಣು ಪ್ರಸಾದ್ ಸರ್ ಕೂಡ ಕಾರ್ಯಕ್ರಮದಿಂದ ತೆರಳಬರಿದ್ದಾರೆ. ದಯವಿಟ್ಟು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಿ ಕಾರ್ಯಕ್ರಮದಿಂದ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಯಾವುದೇ ಕಾರ್ಯಕ್ರಮಕ್ಕೂ ತುಂಬಾ ಸಹಕಾರವನ್ನ ಕೊಡುವವರು ಮಧು ಎಸ್ ಮನೋಹರ್, ಅದೇ ರೀತಿ ವಿಷ್ಣು ಪ್ರಸಾದ್ ಸರ್ ತಮಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸಿದ ಶ್ರೀಯುತ ಹರಿಪ್ರಸಾದ್ ಶಿಕ್ಷಣ ಸಂಯೋಜಕರು ಕೂಡ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ದಯವಿಟ್ಟು ಹಿಂಭಾಗದ ಅತಿಥಿಗಳು ಆದಷ್ಟು ಮುಂಭಾಗದಲ್ಲಿ ಕುಳಿತುಕೊಂಡು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬನ್ನೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಆತ್ಮೀಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಕ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಬೆತನಿ ಆಂಗ್ಲ ಮಾಧ್ಯಮ ಶಾಲೆಯ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದ ಸಂಘಟಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಕ್ರೀಡಾಳುಗಳೇ, ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾ ಸಂಘಟಕರೇ, ಬಂಧು ಮಿತ್ರರುಗಳೇ, ಇವತ್ತು ಪುತ್ತೂರು ತಾಲೂಕಿನಲ್ಲಿ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಇನ್ನಿತರ ಸಂಘಟಕರಿಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ನಮ್ಮ ಪುತ್ತೂರಿನಲ್ಲಿ ಇವತ್ತು ಈ ಥ್ರೋಬಾಲ್ ಪಂದ್ಯಾಟವನ್ನು ನಡೆಸಿದ ಕೀರ್ತಿ ಇವತ್ತು ಬೆತನಿ ಸಂಸ್ಥೆಗೆ ಮಾತ್ರ ಅಲ್ಲ, ಇಡೀ ನಮ್ಮ ಪುತ್ತೂರು ಜನತೆಗೆ ಇವತ್ತು ಹೆಮ್ಮೆಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಈ ಕ್ರೀಡೆ ಎಂಬುದು ಗಲ್ಲಿಗಳಲ್ಲಿಯೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದೆ. ಕಬಡ್ಡಿ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಆಟವಾಗಲಿ ನಮ್ಮ ದೇಶದ ಪ್ರತಿಯೊಂದು ಕಡೆಯೂ ಈ ಕ್ರೀಡೆ ಎಂಬುದು ನಡೆಯಬೇಕಾಗಿದೆ. ಯಾಕೆಂತ ಹೇಳಿದರೆ ನಾವು ಇವತ್ತು ನಮ್ಮ ದೇಶದಲ್ಲಿ ಜಾತಿ ಧರ್ಮವೆಂತ ಹೇಳಿ ನಾವು ಇನ್ನೂ ಇದ್ದೇವೆ. ಈ ಜಾತಿ ಧರ್ಮ ಅಂತ ಹೋಗಲಾಡಿಸಿ ಎಲ್ಲರೂ ಒಂದೇ ಜಾತಿ ಎಂಬುದು, ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಎಲ್ಲರೂ ಒಂದೇ ಎಂಬುದನ್ನು ತೋರಿಸಿಕೊಡುವುದು ಈ ಕ್ರೀಡೆ ಮಾತ್ರ. ಆದ್ದರಿಂದ ಈ ಕ್ರೀಡೆಯನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚೋ ಕ್ರೀಡಾಳುಗಳಿವೆ, ಆದರೆ ನಾವು ಕ್ರೀಡೆಯಲ್ಲಿ ಮುಂದೆ ಬರುವುದಿಲ್ಲ. ಬೇಸರ ಏನೆಂದರೆ ನಮಗೆ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ, ಆದರೆ ಕ್ರೀಡೆಯಲ್ಲಿ ನಾವು 50 ಸ್ಥಾನದಲ್ಲಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಹತ್ರ ನಿಜವಾಗಿ ಕ್ರೀಡಾಳುಗಳಿವೆ. ಯಾವುದೇ ಅದಕ್ಕೆ ಸರಿಯಾದ ಪ್ರೋತ್ಸಾಹ ಇವತ್ತು ಸರ್ಕಾರದಿಂದ ಸಿಕ್ಕುತ್ತಿಲ್ಲ. ಯಾವುದೇ ಸರ್ಕಾರವಾಗಲಿ ಅದಕ್ಕೆ ಸರಿಯಾದ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಅಂದರೆ ಹೇಗೆ? ಪ್ರತಿಯೊಂದು ಇಂಥ ವಿದ್ಯಾಸಂಸ್ಥೆಯಲ್ಲಿ ಸರಿಯಾದ ಕ್ರೀಡಾಂಗಣಗಳಿರಬೇಕು, ಕ್ರೀಡಾಳುಗಳಿಗೆ ಸರಿಯಾದ ತರಬೇತಿಯನ್ನು ನೀಡಬೇಕು. ಅದಲ್ಲದೆ ಕ್ರೀಡಾಳುಗಳಿಗೆ ಸರಿಯಾದ ಆಹಾರವನ್ನು ನೀಡಿದರೆ ನಮ್ಮ ದೇಶ ಖಂಡಿತವಾಗಿಯೂ ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುತ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಕ್ರೀಡಾಳುಗಳ ಹತ್ರ ನನ್ನ ಒಂದು ಕಿವಿ ಮಾತು, ನೀವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನೀವು ಒಂದು ಫೈನಲ್ ಪಂದ್ಯ ಆಗಲಿ ಇನ್ನಿತರ ಪಂದ್ಯ ಆಗಲಿ ಬಹಳ ಒಂದು ಒತ್ತಡದಲ್ಲಿ ಆಡ್ತಾ ಇರ್ತೀರಿ. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀವು ತಾಳ್ಮೆಯನ್ನು ಕೈಗಟ್ಟಿಕೊಳ್ಳಬಾರದು. ಕ್ರೀಡೆ ಇರುವುದು ಸೌಹಾರ್ದತೆಗಾಗಿ, ಶಾಂತಿಗಾಗಿ ಕ್ರೀಡೆ ಇರುವುದು. ಆದ್ದರಿಂದ ಕ್ರೀಡೆಯನ್ನು ಒಳ್ಳೆಯ ಮನೋಭಾವದಿಂದ ನೀವು ತಗೊಂಡು ಹೋಗಬೇಕು. ಇವತ್ತು ಅಂಪೈರ್ ತೀರ್ಮಾನವನ್ನೇ ಅಂತಿಮ ತೀರ್ಮಾನ ಆಗಬೇಕು, ಅದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಕೊಡಬೇಕು. ಅಂಥ ಕ್ರೀಡಾಳು ನೀವು ಆಗಬೇಕು. ಇವತ್ತು ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಅವರು ಖಾಲಿ ಕ್ರಿಕೆಟ್ ಆಡುವುದರಲ್ಲಿ ಮಾತ್ರ ಅಲ್ಲ, ಅವರ ನಡತೆಯಲ್ಲಿ ಇವತ್ತು ವಿಶ್ವ ಮಟ್ಟದಲ್ಲಿ ಅವರು ಗುರುತಿಸಿಕೊಂಡ ಆಟಗಾರ. ಅವರನ್ನು ಯಾರೇ ಎಂಥವೇ ಟೀಕೆ ಮಾಡಲಿ ಅವರು ಬ್ಯಾಟಲ್ಲಿ ಉತ್ತರ ಕೊಡ್ತಾರೆ. ಹಾಗೆ ಕೂಡ ನೀವು ಕೂಡ ನಿಮ್ಮ ಆಟದಲ್ಲಿ ಉತ್ತರ ಕೊಡಬೇಕು, ಒಳ್ಳೆ ಶಿಸ್ತಿನ ಆಟಗಾರರಾಗಬೇಕು. ಅದಲ್ಲದೆ ಯಾವುದೇ ವಿದ್ಯಾರ್ಥಿಗಳು ಇವತ್ತು
ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಯಾವಾಗಲೂ ಯಾವುದೇ ಸಮಾಜದ ಕೆಟ್ಟ ಚಟಗಳಿಗೆ ನೀವು ಬಲಿಯಾಗದೆ ನಿಮ್ಮ ಹೆತ್ತವರಿಗೆ, ನಿಮ್ಮ ದೇಶಕ್ಕೆ, ನಿಮ್ಮ ಗುರು ಹಿರಿಯರಿಗೆ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಕ್ರೀಡಾಪಟು ಎಂದು ಅನಿಸಿಕೊಂಡು ನಮ್ಮ ದೇಶಕ್ಕೆ ಹೆಸರು ಬರುವಂತಹ ಕೆಲಸವನ್ನು ನೀವು ಮಾಡಬೇಕು. ಅದಲ್ಲದೆ ಇವತ್ತು ನೀವು ಇಷ್ಟು ದೊಡ್ಡ ವನ್ನು ಆಚರಿಸಿಕೊಂಡು ಬರುತ್ತೀರಿ. ಅದಲ್ಲದೆ ಸಂತೋಷ ಸಡಗರದ ಸಂಭ್ರಮದಿಂದ ಇದ್ದೇವೆ. ಕಾರಣ ನಮ್ಮ ಹಿರಿಯರು ಹಾಕಿಕೊಟ್ಟ ಸ್ವಾತಂತ್ರ್ಯದಿಂದ ನಾವು ಇವತ್ತು ಇಷ್ಟು ಒಂದು ಸಂತೋಷದಿಂದ ಇದ್ದೇವೆ. ನಮ್ಮ ಪೂರ್ವಜನರ ಸ್ವಾತಂತ್ರ್ಯದ ಪೂರ್ವಜರ ಸ್ಥಿತಿಗತಿ ಆಲೋಚಿಸಿದರೆ ಇಂದು ಇದುವೇ ನಮಗೆ ಸ್ವರ್ಗ ಎಂದು ಹೇಳುತ್ತಾ, ಇವತ್ತು ಭಾರತವು ವಿಶ್ವದಲ್ಲಿ ಅಭಿವೃದ್ಧಿಯಲ್ಲಿ, ಆರ್ಥಿಕ ಸ್ಥಿತಿಯಲ್ಲಿ ಮುಂಚೂಣಿಯಲ್ಲಿದೆ. ಭಾರತವನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂತ ಸಾಹಸವನ್ನು ವಿದ್ಯಾರ್ಥಿಗಳಾದ, ಯುವಕರಾದ ನೀವೆಲ್ಲರೂ ಮಾಡಬೇಕಂತ ಹೇಳುತ್ತಾ, ಇವತ್ತು ನೀವು ಶಂಕರಾಚಾರ್ಯರ, ಮಹಮ್ಮದ್ ಪೈಗಂಬರ್ ಅವರ, ಯೇಸು ಕ್ರಿಸ್ತರ ಹಾದಿಯಲ್ಲಿ ನಡೆದರೆ ನಮ್ಮ ಗುರಿ ಮುಟ್ಟಲು ನಮಗೆ ಸುಲಭ ಆಗಬಹುದಂತ ಹೇಳುತ್ತಾ, ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಶ್ರೀಯುತ ಪಂಚಗುಡ್ಡೆ ಈಶ್ವರ ಭಟ್ ಇವರಿಗೆ. ಇದೀಗ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಸದಬಿಟ್ಟು ಈ ಗೌರವಾರ್ಪಣಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯ ಮುಂಭಾಗದಲ್ಲಿ 15 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಬೆತನಿ ಸಂಸ್ಥೆಯನ್ನ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ರಾಷ್ಟ್ರ ಮಟ್ಟದ ಕ್ರೀಡಾಪಟು ರಿಯಾ ಜೆ ರಾಯ್, ಫಾತಿಮತ್ ಹಫೀದಾ, ವೈಗಾ ಎಂ, ಮಹಮ್ಮದ್ ಶಾನ್ ಮತ್ತು ಪೃಥ್ವಿ ಹಾಗೂ ರಾಷ್ಟ್ರ ಮಟ್ಟದ ಚಿನ್ನದ ಪದಕ ವಿಜೇತ ಹಿರಿಯ ವಿದ್ಯಾರ್ಥಿನಿ ತನಿಷಾ ರೈ, ರಾಜ್ಯ ಮಟ್ಟದ ಕ್ರೀಡಾಪಟುಗಳಾಗಿರುವ ಅವನಿ ರೈ, ವೈಶಾಲಿಕೆ, ವೈಷ್ಣವಿ, ಡಿಯೋರಾ ಐನಿಸ್ ರೆಬೆಲ್ಲೋ, ಸಹಾನಿ ಕುಟಿನ್ನ, ಆಯಿಷತ್ ಹಿಬಾ, ನಿರೀಕ್ಷಾ, ಚೈತನ್ಯ ಮತ್ತು ನಿಶಾ ದಯವಿಟ್ಟು ವೇದಿಕೆಯಲ್ಲಿ ಬಂದು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ 15 ಹಿರಿಯ ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳಾಗಿರುವ ಥ್ರೋಬಾಲ್ ಆಟಗಾರ್ತಿಯರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ದಯವಿಟ್ಟು ರಿಯಾ ಜೆ ರಾಯ್, ಫಾತಿಮತ್ ಹಫೀದಾ, ವೈಗಾ ಮಧ್ಯದಿಂದ ಕೂತ್ಕೊಳ್ಬೇಕು ಅನ್ನುವ ಕೋರಿಕೆ. ವೈಗಾ, ಮಹಮ್ಮದ್ ಶಾನ್, ಪೃಥ್ವಿ, ತನಿಷಾ ರೈ, ವೈಶಾಲಿಕೆ, ವೈಷ್ಣವಿ, ಡಿಯೋರಾ ಐನಿಶ್ ರೆಬೆಲ್ಲೋ, ಸುಹಾನಿ ಕುಟಿನ್ನ, ಆಯಿಷತ್ ಹಿಬಾ, ನಿರೀಕ್ಷಾ, ಚೈತನ್ಯ ಮತ್ತು ನಿಶಾ ಇವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿ ನಿಮ್ಮ ಚಪ್ಪಾಳಿಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಅವರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆ. ಎಸ್, ಇನ್ಯಾವುದಾದ್ರೂ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಬಾಕಿ ಇತರ ವೇದಿಕೆಗೆ ಬೇಗ ಬರಬೇಕು. ಎಸ್, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರನ್ನ ಒಳಗೊಂಡ ಅತಿಥಿ ಗಣ್ಯರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಬೆತನಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಪಡೆಯುವಂತಹ ಸಾಧನೆಯನ್ನ ಮಾಡಿದ ಹೆಗ್ಗಳಿಕೆಯೂ ಈ ಸಂಸ್ಥೆಗಿದೆ. ನೂರಾರು ರಾಜ್ಯ ಮಟ್ಟದ ಕ್ರೀಡಾಪಟುಗಳನ್ನ ಈ ಸಂಸ್ಥೆಯಿಂದ ಈ ಸಮಾಜಕ್ಕೆ ಕೊಟ್ಟಂತ ಹೆಗ್ಗಳಿಕೆಯೂ ಕೂಡ ಇದೆ. ಕಳೆದ 10 ರಿಂದ 12 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಸತತವಾಗಿ ಆಯ್ಕೆಯಾದಂತಹ ಹೆಗ್ಗಳಿಕೆ ಕೂಡ ಈ ಸಂಸ್ಥೆಗಿದೆ. ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಹರೀಶ್ ಅವರು, ನಿರಂಜನ್ ಅವರು ಮತ್ತು ಅಕ್ಷಯ್ ಅವರು ಕಳೆದ 1 ದಶಮಾನದಿಂದ ಈ ಒಂದು ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದ ಪರಿಣಾಮ ಇವತ್ತು ಪುತ್ತೂರು ತಾಲೂಕಿನ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಲ್ಲಿ ಥ್ರೋಬಾಲ್ ವಿಭಾಗದಲ್ಲಿ ಅಗ್ರಗಣ್ಯ ಮಕ್ಕಳಾಗಿ ಗುರುತಿಸಿಕೊಳ್ಳುವವರು ಬೆತನಿ ಆಂಗ್ಲ ಮಾಧ್ಯಮ ಮತ್ತು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ಸಂಸ್ಥೆಯನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ
ಚಿನ್ನದ ಪದಕವನ್ನ ಪಡೆಯುವವರೆಗೂ ಈ ಸಂಸ್ಥೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿದ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ಪ್ರಸ್ತುತ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಎನ್ನುವ ಕೋರಿಕೆಯೊಂದಿಗೆ ಇವರಿಗೆ ಶಾಲನ್ನ ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಅದೇ ರೀತಿ ಎಲ್ಲ ಅತಿಥಿ ಬಂಧುಗಳು ಅಡ್ವಾನ್ಸ್ ಆಗಿ ಬಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈಗಾಗಲೇ ಎಲ್ಲ ತಂಡ ಸಂಯೋಜನೆಗೊಂಡಿದೆ. ಮೊದಲ 4 ತಂಡಗಳು ಕೂಡ ಸಂಯೋಜಕರ ಕೊಠಡಿಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ತಂಡಗಳು ಕೂಡ ಸಂಯೋಜನಾ ಕೊಠಡಿಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದೀರಿ. ಪಂದ್ಯಾಟ ಮುಕ್ತಾಯ ಆದಾಗ 4 ಕೋಟಿಗೂ 8 ತಂಡಗಳು ತಕ್ಷಣ ಇಳಿಬೇಕು. ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ, ಶ್ರೀಯುತ ನರೇಶ್ ಲೋಗೋ ಮತ್ತು ದಾಮೋದರ್ ವಿವೇಕಾನಂದ ತೆಂಕಿಲ ಇವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳನ್ನ ಸಂಯೋಜನೆ ಮಾಡುವ ಕೆಲಸ ಆಗಿದೆ. ದಯವಿಟ್ಟು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆಯೊಂದಿಗೆ ನಮ್ಮ ಸಂಸ್ಥೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ಹೆಮ್ಮೆಯ ವಿದ್ಯಾರ್ಥಿ ಮತ್ತು ಹಿರಿಯ ವಿದ್ಯಾರ್ಥಿನಿಯರಿಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಫೋಟೋ ಸೆಷನ್ ನಡೀತಾ ಇದೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ವೇದಿಕೆಯಲ್ಲಿ 3 ಚೇರ್ ಅನ್ನ ಬಿಟ್ಟು ಉಳಿದ ಎಲ್ಲ ಚೇರ್ಗಳನ್ನ ರಿಮೂವ್ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ 3 ಚೇರ್ಗಳನ್ನ ಉಳಿಸಿ ಉಳಿದ ಎಲ್ಲ ಚೇರ್ಗಳನ್ನ ರಿಮೂವ್ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಶ್ರೀಯುತ ಶಿವರಾಮ ಆಳ್ವ ಇವರು ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಸಂಸ್ಥೆಯ ಮುಖ್ಯ ಶಿಕ್ಷಕರು ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಶಿವರಾಮ ಆಳ್ವ ಸರ್ ಇವರಿಗೆ ಶ್ರೀಮತ್ ಭಗಿನಿ ಶಾಂತಿ ಆಗ್ನೇಶ್ ಅವರು ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ಆದರಣೀಯ ಪ್ರೇಕ್ಷಕ ಬಂಧುಗಳೇ, 3 ಆಸನ ಮಾತ್ರ. ಕಾರ್ಯಕ್ರಮವನ್ನ ಮುಂದುವರಿಸ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಆಯೋಜನೆ ಮಾಡುವ ಮುನ್ನ ವಿಭಾಗ ಮಟ್ಟದ ಪಂದ್ಯಾಟಕ್ಕೂ ಕೂಡ ಈ ಸಂಸ್ಥೆ ಕಣ್ಣಿಟ್ಟಿತ್ತು. ಆದ್ರೆ ಈ ವರ್ಷಕ್ಕೆ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟಕ್ಕೆ ಸೀಮಿತಗೊಳಿಸಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಇತಿಹಾಸದಲ್ಲಿ ಕಳೆದ 10 ವರ್ಷಗಳಿಂದ 14ರ ವಯೋಮಾನಕ್ಕೆ 14ರ ವಯೋಮಾನದ ಮಕ್ಕಳನ್ನೇ ಹಾಕಿ ಆಡಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿ ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಲ್ಲತ್ತೆ. 17ರ ವಯೋಮಾನದ ಮಕ್ಕಳಲ್ಲಿ 17ರ ವಯೋಮಾನದ ಒಳಗಿನ ಮಕ್ಕಳನ್ನೇ ಹಾಕಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಪಡೆದ ಕೀರ್ತಿ ಕೂಡ ಈ ಸಂಸ್ಥೆಗಿದೆ. ಅಂತಹ ಪಾರದರ್ಶಕ ದೃಷ್ಟಿಯಿಂದ ಪ್ರಾಕ್ಟೀಸ್ ಅನ್ನೇ ಧ್ಯೇಯ ವಾಕ್ಯ ಅಂತ ಇಟ್ಟುಕೊಳ್ಳುವಂತ 3 ದೈಹಿಕ ಶಿಕ್ಷಣ ಶಿಕ್ಷಕರು, ಒಂದು ನಿರಂಜನ್, ಮತ್ತೊಂದು ಹರೀಶ್ ಮತ್ತು ಅಕ್ಷಯ್, 3 ಜನ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವಂತ ಕಾರ್ಯಕ್ರಮ ನೆರವೇರುತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳ ವಿದ್ಯಾರ್ಥಿಗಳೇ, ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿರಂಜನ್ ಬೆತ್ತನಿ, ಅಕ್ಷಯ್ ಬೆತ್ತನಿ ಮತ್ತು ಹರೀಶ್ ಬೆತ್ತನಿ ಇವರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಹೇಳುತ್ತಾ, ಕಳೆದ 10 ವರ್ಷಗಳಿಂದ ಸತತವಾಗಿ ಜಿಲ್ಲಾ ಮಟ್ಟ, ಸತತವಾಗಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಹೆಗ್ಗಳಿಕೆ ಅದು ಈ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗಕ್ಕಿದೆ. ಇವರು ಯಾವುದೇ ಕೋಚ್ ಅನ್ನ ಬಳಕೆ ಮಾಡಿಕೊಳ್ಳದೆ ಬಹುಶಃ ಇವರೇ ತರಬೇತಿಯನ್ನ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ತಂದ ಹೆಗ್ಗಳಿಕೆ ಕೂಡ ಈ ಸಂಸ್ಥೆಯವರಲ್ಲಿದೆ. ಅಂತಹ 3 ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಗೌರವಿಸುವಂತ ಕಾರ್ಯಕ್ರಮ ಅಧ್ಯಕ್ಷರ ನೇತೃತ್ವದಲ್ಲಿ ಡಾಕ್ಟರ್ ಮಾರಿಯೋಲ್ಲಾ PS ಇವರು ಸಂಸ್ಥೆಯ ವತಿಯಿಂದ ಅವರನ್ನ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಫಲ ಪುಷ್ಪವನ್ನ ಕೊಟ್ಟು ಗೌರವಿಸಬೇಕು. ಎಲ್ಲ ವಿದ್ಯಾರ್ಥಿಗಳೇ, ಚಪ್ಪಾಳೆಯನ್ನ ತಟ್ಟುವುದೇ ಆದ್ರೆ ಅದು ಸಾರ್ಥಕ ಅಂತ ಅನಿಸಬೇಕು ಅಂತಿದ್ರೆ ಇಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಅಭಿನಂದಿಸಿ ಅಂತ ಹೇಳುತ್ತಾ, ಕಳೆದ 10 ವರ್ಷಗಳಿಂದ
ಪುತ್ತೂರಿನಲ್ಲಿ ಥ್ರೋಬಾಲ್ ಅಂದ್ರೆ ಬೆತ್ತನಿ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಥ್ರೋಬಾಲ್ ಕ್ರೀಡಾಪಟುಗಳನ್ನ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿ ಶ್ರೀಯುತ ನಿರಂಜನ್ ಅವರಿಗೆ, ಹರೀಶ್ ಅವರಿಗೆ ಮತ್ತು ಅಕ್ಷಯ್ ಬೆತ್ತನಿಯವರಿಗೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂಸ್ಥೆ ಅಭಿನಂದಿಸುತ್ತೆ, ಶಿಕ್ಷಣ ಇಲಾಖೆ ಅಭಿನಂದಿಸುತ್ತೆ. ಅಂತಹ ಪ್ರಾಮಾಣಿಕ ಕಾರ್ಯಕ್ರಮದೊಂದಿಗೆ ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಈ 3 ಜನ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀಯುತ ನಿರಂಜನ್ ಬೆತ್ತನಿ, ಅಕ್ಷಯ್ ಬೆತ್ತನಿ ಮತ್ತು ಹರೀಶ್ ಬೆತ್ತನಿ. ಒಂದು ಚಪ್ಪಾಳೆ ಅದು ಅಭಿನಂದನೆಯ ಚಪ್ಪಾಳೆ, ಮತ್ತೊಂದು ಚಪ್ಪಾಳೆ ಅದು ಕೃತಜ್ಞತೆಯ ಚಪ್ಪಾಳೆ. ನಿರಂಜನ್, ಹರೀಶ್ ಮತ್ತು ಅಕ್ಷಯ್ ಇವರಿಗೆ. ಅಭಿನಂದನೆಗಳು. ಒಂದು ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಕೋಚ್ಗಳಿಗೆ. ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬರನ್ನು ನಾವು ಗೌರವಿಸುವುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಮ್ಮ ಬೆತ್ತನಿ ಸಂಸ್ಥೆಯ ಆಡಳಿತ ಮಂಡಳಿಯವರು ಬಂದಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಪುತ್ತೂರಿನಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮವಾಗಲಿ ಅಥವಾ ಖಾಸಗಿ ಕಾರ್ಯಕ್ರಮವಾಗಲಿ ನಡೆಯುತ್ತದಂತಾದರೆ ಅದರಲ್ಲಿ ಮರ್ದನಿಸುವಂತಹ ಒಂದು ಕಂಚಿನ ಕಂಠ ಅಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯ ಬಾಲಕೃಷ್ಣ ಸರ್ ಅವರದ್ದು. ಅವರು ನಮ್ಮ ಬೆತ್ತನಿ ಶಿಕ್ಷಣ ಸಂಸ್ಥೆಯ ಒಂದು ಸಹ ಸಂಸ್ಥೆಯಾಗಿರುವಂತಹ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ದಯವಿಟ್ಟು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಳೆದ ವರ್ಷ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವುದರ ಮೂಲಕ ಕಳೆದ 5 ವರ್ಷದಿಂದ ಲಿಟಲ್ ಫ್ಲವರ್ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ಒಂದು ಹೆಮ್ಮೆಯ ಕೋಚ್ ಅಂತ ಹೇಳಿದರೆ ಅದು ಶ್ರೀಯುತ ಬಾಲಕೃಷ್ಣ ಪೋರ್ದಾಳ್ರವರು. ಶ್ರೀಯುತ ಬಾಲಕೃಷ್ಣ ಪೋರ್ದಾಳ್ರವರು ನಿಜವಾಗಿಯೂ ಅವರು ಕೋಚ್ ಅಲ್ಲ, ಅವರಲ್ಲಿ ಒಂದು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುವಂಥವರು. ಆದರೆ ಅವರ ಒಂದು ಕೌಶಲ್ಯದಿಂದ ಇಡೀ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ಹೆಮ್ಮೆಯ ಕ್ರೀಡಾಭಿಮಾನಿ ಜೊತೆಯಲ್ಲಿ ಈ ಒಂದು ನಮ್ಮ ಜಿಲ್ಲಾ ಮಟ್ಟದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಬೇಕಂತಾದರೆ ಅದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಅವರ ಅನುಭವವನ್ನು ನಮಗೆ ದಾರಿ ಎರೆದು ಈ ಒಂದು ಕಾರ್ಯಕ್ರಮ ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಒಬ್ಬ ವ್ಯಕ್ತಿ ಒಂದು ಕಾರಣಭೂತರು ಅಂತ ಹೇಳಿದರೆ ಅದು ಶ್ರೀಯುತ ಬಾಲಕೃಷ್ಣ ಸರ್. ಅವರನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಗೌರವಿಸಬೇಕು, ಅವರಿಗೆ ಅಭಿನಂದಿಸಬೇಕು ಎನ್ನುವ ಮಾತಿನೊಂದಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ದಯವಿಟ್ಟು ನಿಮ್ಮ ಚಪ್ಪಾಳೆ ಅವರಿಗೆ ಒಂದು ಅಭಿನಂದನೆಯ ಮಾತುಗಳಾಗಿ ಬರಲಿ ಎನ್ನುವ ಮಾತಿನೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಪುತ್ತೂರು ಅಲ್ಲದೆ ದಕ್ಷಿಣ ಕನ್ನಡದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಸ್ವರ ಮರ್ದನಿಸುವಂತೆ ಶ್ರೀ ಮಹಾಲಿಂಗೇಶ್ವರ ದೇವರವರಿಗೆ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಬಾಲಚಂದ್ರ ಕೆಮ್ಮಿಂಜೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಅನ್ನುವ ಹೆಗ್ಗಳಿಕೆಯೊಂದಿಗೆ ಮಾನ್ಯ ಉಪಾಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಬಹಳ ಸುಂದರವಾಗಿ ಆಯೋಜಿಸಿದಂತಹ ಈ ಕಾರ್ಯಕ್ರಮ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನು ಇಷ್ಟು ಸುಂದರವಾಗಿ ನಿರ್ಮಾಣದ ವಾತಾವರಣವನ್ನು ಇದೇ ಪ್ರಥಮ ಬಾರಿಗೆ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಹಾಗೆ
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಆಡಳಿತ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ದಕ್ಷಿಣ ಕನ್ನಡ ಹಾಗೂ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಥ್ರೋಬಾಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಅನ್ಯ ಜವಾಬ್ದಾರಿ ಹೊತ್ತಿರತಕ್ಕಂತಹ ಎಲ್ಲ ಗಣ್ಯರೇ, ಹಾಗೆ ಈಗಾಗಲೇ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ತೆರಳಿದಂತಹ ಪುತ್ತೂರಿನ ಸಹಾಯಕ ಆಯುಕ್ತರು ವಿಭಾಗ ಪುತ್ತೂರು ಇವರಿಗೂ ಕೂಡ, ಹಾಗೆ ಎಲ್ಲ ಶಾಲೆಯ ಸಂಘಟಕರು ಮತ್ತು ಆಯೋಜಕರು ಹಾಗೂ ನೆರೆದಿರ್ತಕ್ಕಂತಹ ಎಲ್ಲ ಪೋಷಕರು ಹಾಗೂ ಸಾರ್ವಜನಿಕರು, ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಎಲ್ಲರಿಗೂ ಬಹುಶಃ ಇದು ಶುಭಾಶಯ ಹೇಳಿ ಮುಗಿಸುವಂತ ಒಂದು ಭಾಷಣ ಅಂತ ತಿಳ್ಕೊಳ್ತಾನೆ. ಯಾಕೆಂತ ಹೇಳಿದ್ರೆ ಬಿಸಿಲು ಈಗಾಗಲೇ ನೆತ್ತಿ ಮೇಲೆ ಏರಿದೆ, ಇನ್ನೇನು ಕಾರ್ಯಕ್ರಮವನ್ನು ವಿಳಂಬ ಆಗಬಾರದು ಎಂಬ ನಿಟ್ಟಿನಲ್ಲಿ ಬಹುಶಃ ಇವತ್ತು ಎಲ್ಲ ಇಲ್ಲಿಯ ಈ ಬೆತನಿ ಶಾಲೆಗೆ ರಾಷ್ಟ್ರದಲ್ಲಿ ಹೆಚ್ಚಿನ ಗೌರವ ತಂದಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೆ ಈಗಾಗಲೇ ಸನ್ಮಾನವನ್ನ ಈಗಾಗಲೇ ಮಾಡಿದ್ದು ನೋಡಿದ್ರೆ ಬಹಳ ಹೆಮ್ಮೆಯ ವಿಷಯ ಅಂತ ಅನಿಸ್ತದೆ. ಹಾಗೆ ಈಗಾಗಲೇ ನಮ್ಮ ಈ ಕಾರ್ಯಕ್ರಮ ಶ್ರಮಿಸಿದಂತಹ ಶಾಂತಿ ಸಿಸ್ಟರ್, ನಾನು ಇವತ್ತು ಬೆಳಿಗ್ಗೆ ಬರುವಾಗ ಶಾಂತಿ ಸಿಸ್ಟರ್ ಬಗ್ಗೆ ಮಾತಾಡಿದೆ. ನಮ್ಮ ಮನೆಯಲ್ಲಿ ಹೇಳಿದ್ರು ಬಹಳ ಪಾಪದ ಟೀಚರ್ ಅಂತ ಹೇಳಿದೆ. ಅವರು ಹಾಗೆ ಪ್ರೀತಿಯಿಂದ ಪೋಷಿಸಿದಂತ ಅವರ ಪ್ರೀತಿ ಎಷ್ಟಂತ ಹೇಳಿದ್ರೆ ಬಹುಶಃ ಎಲ್ಲರನ್ನ ಒಟ್ಟುಗೂಡಿಸಿ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಸುಂದರವಾಗಿ ಆಯೋಜಿಸೋದಕ್ಕೆ ಈಗಾಗಲೇ ಅವರು ಸನ್ಮಾನ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ, ಅವರ ಎಷ್ಟು ಗೌರವ ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ಇದೇ ಕಾರಣ. ಹಾಗೆ ಮತ್ತೊಬ್ಬರು ನಮ್ಮ ಆತ್ಮೀಯರಾದಂತಹ ದೈಹಿಕ ಶಿಕ್ಷಕರು ಲಿಟಲ್ ಫ್ಲವರ್ ಶಾಲೆಯ ಬಾಲಕೃಷ್ಣ ಮಾಸ್ಟರ್, ಬಹುಶಃ ಖಂಡಿತವಾಗಿ ಅವರಿಗೆ ಈ ಅವರ ಸೇವೆಗೆ ಇದು ಸಂದಂತಹ ಒಂದು ದೊಡ್ಡ ಗೌರವ ಈ ವೇದಿಕೆಯಲ್ಲಿ ಅಂತ ಹೇಳಲಿಕ್ಕೆ ಮತ್ತಷ್ಟು ಇಷ್ಟಪಡ್ತಾ ಇದ್ದಾರೆ. ಹಾಗೆ ಇವತ್ತು ಎಲ್ಲ ಭಾಗಗಳಿಂದ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಕ್ರೀಡಾಕೂಟಕ್ಕೆ ಎಲ್ಲ ಮಕ್ಕಳು ತಂಡವಾಗಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಬಹುಶಃ ಎಲ್ಲ ಮಕ್ಕಳು ಇಲ್ಲಿ ಪಂದ್ಯಾಟ ಆಡಿದ ನಂತರ ಆ ಸೋಲು ಗೆಲುವು ಅಂತ ಇದೆ, ಅಂದ್ರೆ ಎಲ್ಲರಿಗೂ ಗೆಲ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಗೆದ್ದಂತೆ ಅಂತ, ಸೋತವರು ಗೆದ್ದಂತೆ ಗೆದ್ದವರು ಸೋತಂತೆ ಹೇಳುವಂತ ನಿಟ್ಟಿನಲ್ಲಿ ಸೋತವರು ಕುಗ್ಗದೆ ಗೆದ್ದವರು ಹಿಗ್ಗದೆ ಒಬ್ಬರಿಗೊಬ್ಬರು ಸ್ಫೂರ್ತಿಯಾಗಿ ಗೆದ್ದವರು ನಾನು ಇನ್ನು ಯಾವತ್ತೂ ಗೆಲ್ಲಬೇಕು, ಉತ್ತಮ ಹೋರಾಟದಿಂದ ನಾನು ಉತ್ತಮ ಸ್ಥಾನವನ್ನು ಗಳಿಸಬೇಕು, ಹಾಗೆ ಸೋತವನು ಚಾಲೆಂಜ್ ಆಗಿ ತಕೊಂಡು ಗೆದ್ದವರನ್ನು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ತಾರೆಯಾಗಿ ಬೆಳಗಬೇಕು ಅಂತ ಹೇಳಿ ನಾನು ಎಲ್ಲರನ್ನ ನಮ್ಮ ದೇಶದ ತಾರೆಗಳಾಗಿ ಮಿಂಚಿ ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲರೂ ಬೆಳಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರನ್ನು ವಂದಿಸಿದ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ 3 ಆಸನದ ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಒಂದು ಪುಟ್ಟ ಗೌರವಾರ್ಪಣೆ ನೆರವೇರುತ್ತೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ 4 ಫೀಟ್ ಎತ್ತರದ ಒಂದು ಟ್ರೋಫಿಯನ್ನ ಇವತ್ತು ಪುತ್ತೂರಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪರಿಚಯಿಸುವಂತ ಕಾರ್ಯ ಆಗತ್ತೆ. ಸುಮಾರು 30,000 ವೆಚ್ಚದ ಈ 8 ಟ್ರೋಫಿಯನ್ನ ಕೊಟ್ಟವರು ಶ್ರೀಯುತ ರಜಾಕ್ ಬಪ್ಪಳಿಗೆ ಸ್ಥಾಪಕಾಧ್ಯಕ್ಷರು, ಅಮರ್ ಅಕ್ಬರ್ ಅಂತೋನಿ ಸಂಹಾರದ ರೋಲಿಂಗ್ ಟ್ರೋಫಿ, ಶ್ರೀಯುತ ಮೋಹನ್ ದಾಸ್ ರೈ ಗೌರವಾಧ್ಯಕ್ಷರು ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಶ್ರೀ ಬಿಜಿ ಜುನೈದ್ ಅಧ್ಯಕ್ಷರು ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು. ಇವರು ತ್ರಿಮೂರ್ತಿಗಳು ಜಂಟಿಯಾಗಿ ಸುಮಾರು 30,000 ವೆಚ್ಚದ ಅದ್ದೂರಿ ಟ್ರೋಫಿಯನ್ನ ನಮಗೆ ಉಚಿತವಾಗಿ ಕೊಡುಗೆಯ ರೂಪದಲ್ಲಿ ಕೊಟ್ಟವರು. ಈ 3 ಜನರನ್ನ ಗೌರವಿಸುವಂತ ಕಾರ್ಯಕ್ರಮ. ಸಮಾರಂಭದ ಅಧ್ಯಕ್ಷರು, ಅದೇ ರೀತಿ ಉದ್ಘಾಟಕರು ದಯವಿಟ್ಟು ಈ ಗೌರವವನ್ನ ಸ್ವೀಕರಿಸಬೇಕು. ರಜಾಕ್ ಬಪ್ಪಳಿಗೆ ಕೂತ್ಕೊಳ್ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೂ ಕೂಡ ಸುಮಾರು 15,000 ವೆಚ್ಚದ ಟ್ರೋಫಿಯನ್ನ ಕೊಟ್ಟಿದ್ರು. ಮತ್ತೆ ಬೆತನಿ ಸಂಸ್ಥೆಯ ಜೊತೆ ಸೇರಿಕೊಂಡು ಆ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಗೂ ಕೂಡ ಉಚಿತವಾಗಿ ಟ್ರೋಫಿಯನ್ನ ಕೊಟ್ಟವರು ರಜಾಕ್ ಬಪ್ಪಳಿಗೆ. ಈ ಸಲ 3 ಜನ ಸೇರಿಕೊಂಡು 30,000 ವೆಚ್ಚದ ಸುಂದರ ಟ್ರೋಫಿಯನ್ನ ಕೊಟ್ಟವರು ಶ್ರೀಯುತ ರಜಾಕ್ ಬಪ್ಪಳಿಗೆಯನ್ನ ಸೌಹಾರ್ದತೆಯ ರಾಯಭಾರಿ ಅಂತ ಪುತ್ತೂರಿಗೆ ಕರೆಯುವುದುಂಟು.
ಅಂತಹ ರಜಾಕ್ ಬಪ್ಪಳಿಗೆ ಇವರಿಗೆ ಶಾಲು ಹಾಕಿ ಗೌರವಾರ್ಪಣೆ. ಉದ್ಯಮ ಕ್ಷೇತ್ರದ ದಿಗ್ಗಜರು ಶ್ರೀಯುತ ಮೋಹನ್ ದಾಸ್ ರೈಗಳು, ಗೌರವಾಧ್ಯಕ್ಷರು ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಮಾತೃಶ್ರೀ ಅರ್ಥ ಮೂವರ್ಸ್ ಕುಂಬ್ರಾ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತಿ ಇದ್ದು ಈ ಸಿಟಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯನ್ನ ಬೆಳಗ್ತಾ ನಮ್ಮ ಸಂಸ್ಥೆಗೂ ಸಹಕಾರವನ್ನ ಕೊಟ್ಟಿದ್ದಾರೆ. ಅದೇ ರೀತಿ BG ಜುನೈದ್ ಉದಯೋನ್ಮುಖ PWD ಕಾಂಟ್ರಾಕ್ಟರ್ ಆದ್ರೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಪುತ್ತೂರಿನಲ್ಲಿ ಸಹಕಾರ ಮಾಡುವವರು. ಮೊನ್ನೆಗೆ ದಿನ ಡ್ರಗ್ಸ್ ಮುಕ್ತ ಪುತ್ತೂರು ಅನ್ನುವ ಕಲ್ಪನೆಯೊಂದಿಗೆ ಪುತ್ತೂರು ಪೊಲೀಸ್ ಇಲಾಖೆಯ ಜೊತೆ ಸೇರಿಕೊಂಡು ಅದ್ದೂರಿ ಕಾರ್ಯಕ್ರಮವನ್ನು ಆಚರಿಸುವ ಕೆಲಸವನ್ನ ಕೂಡ BG ಜುನೈದ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. BG ಕನ್ಸ್ಟ್ರಕ್ಷನ್ಸ್ ಪುತ್ತೂರು ಇದರ ಮಾಲಕರು BG ಜುನೈದ್ ಅವರನ್ನ ಒಳಗೊಂಡಂತೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ. ಸಂಸ್ಥೆಯ ಜೊತೆ ಅವರಿಗೆ ಇರ್ತಕ್ಕಂಥ ಗೌರವಕ್ಕೆ ಒಂದು ಕೃತಜ್ಞತೆಗಳನ್ನ ಚಪ್ಪಾಳೆಯೊಂದಿಗೆ ಸಮರ್ಪಿಸಿ ಮುಂದೆಯೂ ನಿಮ್ಮ ಸಹಕಾರ ಈ ಸಂಸ್ಥೆಯ ಮೇಲಿರಲಿ ಅನ್ನುವ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳು, ವೇದಿಕೆ ಮುಂಭಾಗದಲ್ಲಿ 2 ಆಸನವನ್ನ ಬಿಟ್ಟು ಉಳಿದ ಒಂದು ಸನ್ಮಾನ ಇದೆ, ನಂತರ ತಾವು ತೆರಳಬೇಕು ಅನ್ನುವ ಕೋರಿಕೆ. 2 ಆಸನವನ್ನ ಬಿಟ್ಟು ಉಳಿದ ಎಲ್ಲ ಆಸನವನ್ನ ತೆಗಿಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ರಘುನಾಥ ರೈಗಳು ಮತ್ತು ಇಸ್ಮಾಯಿಲ್ ಶಾಪಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇಡೀ ರಕ್ಷಕ ಶಿಕ್ಷಕ ಸಂಘ ಮತ್ತು ಸುರಕ್ಷಾ ಸಮಿತಿಯ 2 ವಿಭಾಗದ ಪರವಾಗಿ ಇವರಿಬ್ಬರನ್ನ ಗೌರವಿಸುವಂತ ಕಾರ್ಯಕ್ರಮ ಆಗತ್ತೆ. ರಘುನಾಥ ರೈಗಳು ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಉಪಾಧ್ಯಕ್ಷರಾಗಿದ್ದುಕೊಂಡು ಒಂದು ಶಾಲಾ ಸಂಬಳದ ವೇತನ ನಿಧಿಯನ್ನ 15 ಲಕ್ಷದವರೆಗೆ ಮುಟ್ಟಿಸಿದಂತ ಕೀರ್ತಿ ಕೂಡ ರಘುನಾಥರ ಇದೆ. ಅತ್ಯುತ್ತಮ ಸಂಘಟಕರು, ವಾಗ್ಮಿಗಳು, ಅತ್ಯಂತ ಸರಳ ಜೀವಿಗಳು. ಇದೀಗ ಬೆತ್ತನಿಗೆ ಪಾದಾರ್ಪಣೆ ಮಾಡಿ ಇಲ್ಲೂ ಕೂಡ ಉಪಾಧ್ಯಕ್ಷರಾಗಿದ್ದುಕೊಂಡು ಜಿಲ್ಲಾ ಮಟ್ಟದ ಈ ಒಂದು ಥ್ರೋಬಾಲ್ ಪಂದ್ಯಾಟದ ಆರಂಭದಿಂದ ಇವತ್ತಿನವರೆಗೂ ಕೂಡ ಅವಿರತ ಪರಿಶ್ರಮವನ್ನ ಪಟ್ಟವರು. ಮುಖ್ಯ ಶಿಕ್ಷಕಿಯರ ಜೊತೆ ಸೇರಿಕೊಂಡು ಅತ್ಯುತ್ತಮ ಸಂಘಟನೆಯಲ್ಲಿ ಇವರು ಒಂದು ಪಾಲುದಾರರು ಅಂತ ಹೇಳ್ತಾ ಅವರನ್ನ ನಿಮ್ಮ ಚಪ್ಪಾಳಿಯೊಂದಿಗೆ ಅಭಿನಂದಿಸುವಂತ ಕಾರ್ಯ ಆಗತ್ತೆ. ಇನ್ನೊಬ್ಬರು ನಗುಮುಖದ ಸ್ಮರದ್ರೂಪಿ ಯುವಕ ಇಸ್ಮಾಯಿಲ್ ಶಾಪಿ. ಎಲ್ಲ ಕಾರ್ಯಕ್ರಮಕ್ಕೂ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಈ ಒಂದು ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಸಂಘಟನೆಗೆ ತನು ಮನ ಧನ ಜೊತೆಗೆ ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಸಂಸ್ಥೆಯ ಜೊತೆ ಸಹಕಾರವನ್ನ ಕೊಟ್ಟವರು ಇಸ್ಮಾಯಿಲ್ ಶಾಪಿ ಇವರು. ಪ್ರಾಥಮಿಕ ವಿಭಾಗದ ಉಪಾಧ್ಯಕ್ಷರು. ಸರ್, ತಮಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಎಲ್ಲ ಅತಿಥಿ ಬಂಧುಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಒಂದು ದೊಡ್ಡ ಚಪ್ಪಾಳೆ. ಅದು ಇಬ್ಬರು ನಿಮ್ಮ ಪರವಾದ ಗೌರವವನ್ನ ಸ್ವೀಕರಿಸುವ ಪ್ರತಿನಿಧಿಗಳಿಗೆ ಇರಲಿ. ಎಲ್ಲ ವಿದ್ಯಾರ್ಥಿಗಳೇ ಈ ಸಂಘಟನೆಗೆ ಸಹಕಾರವನ್ನ ಕೊಟ್ಟಿರುವ ಈ ಇಬ್ಬರು ಉಪಾಧ್ಯಕ್ಷರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸಮಯ ಮೀರ್ತಾ ಇದೆ, ನಮಗೆ ಅರಿವಿದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಿದ್ರೆ ಒಂದು ಅಂದಾಜು 6 ಲಕ್ಷ ಬಜೆಟ್ ಅನ್ನ ಹಾಕಿಕೊಂಡಿದ್ದೇವೆ. 6 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ಸಂಘಟನೆ ಮಾಡಬೇಕು ಅಂತಿದ್ರೆ ಸಂಸ್ಥೆ ಒಂದೇ 6 ಲಕ್ಷವನ್ನ ಭರಿಸುವಂತ ತಾಕತ್ತು ಖಂಡಿತವಾಗಿಯೂ ಕೂಡ ಇಲ್ಲ. ಆಗ ನಮ್ಮ ಕಣ್ಣು ಹೋಗುವಂತದ್ದು ದಾನಿಗಳ ಬಳಿಗೆ. ಆಗ ಕಾರ್ಯಕಾರಿ ಸಮಿತಿ ಹತ್ರ ಒಂದು 42 ಐಟಮ್ಗಳನ್ನ ಇಟ್ಕೊಂಡು ಜಿಲ್ಲಾ ಮಟ್ಟದ ಆಯೋಜನೆ ನಮಗೆ ಬಂದಿದೆ, ನಿಮ್ಮ ಸಹಕಾರ ಬೇಕು ಅಂದಾಗ ಒಂದೇ ಸಭೆಯಲ್ಲಿ 3.5 ಲಕ್ಷದಷ್ಟು ಮೊತ್ತವನ್ನ ನಮಗೆ ಜೋಡಿಸಿ ಕೊಟ್ಟವರು ನಮ್ಮ ಸಂಸ್ಥೆಯ 2 ವಿಭಾಗದ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಅವರನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತೆ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಮಾರಿಯೋಲ್ಲಾ BS ಸಂಸ್ಥೆಯ ಪರವಾಗಿ ನಮ್ಮ ಪ್ರಾಂತ್ಯದ ಶಿಕ್ಷಣ ಸಂಯೋಜಕರು ಇವರನ್ನ ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಇದ್ದವರು ತುರ್ತಾಗಿ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ವಲೇರಿಯನ್ ಡಿಸೋಜಾ ಮಾಜಿ ಉಪಾಧ್ಯಕ್ಷರು ವಲೇರಿಯನ್ ಡಿಸೋಜಾ ಇವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಸಂಸ್ಥೆಯ ವತಿಯಿಂದ ಗೌರವಿಸಬೇಕು. ದೊಡ್ಡ ಮೊತ್ತದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಸರ್, ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಯಾವುದೇ ಮೊತ್ತವನ್ನ ಹೇಳೋದಿಲ್ಲ, ಬಟ್ ನಿಮ್ಮನ್ನ ಗೌರವಿಸುವ ಕಾರ್ಯಕ್ರಮವನ್ನ ಮಾಡ್ತೇವೆ. ನೀವು ಕೊಟ್ಟ ಸಂಪೂರ್ಣ ಮೊತ್ತ ನಮ್ಮ ಸಂಸ್ಥೆಯ ಜೊತೆ ಅರಿವಿದೆ ಅಂತ ಹೇಳ್ತಾ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಲ್ಯಾನ್ಸಿ ಲೂಯಿಸ್
ಲ್ಯಾನ್ಸಿ ಲೂಬಿಸ್ ಅವರು ವೇದಿಕೆಗೆ ಬರಬೇಕು. ಸಂತೋಷ್ ಕುಮಾರ್, ರಘುನಾಥ ರೈ ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ ಬೆತ್ತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುತ್ತೂರು. ಶ್ರೀಮತಿ ಸುನೀತಾ ಪಿರೇರಾ, ರಾಮಚಂದ್ರ ಭಟ್, ಶ್ರೀಮತಿ ಡಿಂಪಲ್ ಡಿಸೋಜ, ರೋಷನ್ ಲಸ್ರಾದು ಮಿತ್ತೂರು, ಸೋನಿ ವಿಷನ್ ಕೇಬಲ್ ಟಿವಿ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಬ್ರ್ಯಾಂಡ್ ಸರ್ವಿಸ್ ಮಾಣಿ, ಶ್ರೀ ಮನೋಜ್ ಮಾಲಕರು ಸುದರ್ಶನ್ ಎಂಟರ್ಪ್ರೈಸಸ್ ಹಾಗೂ ಶ್ರೀಮತಿ ಕ್ಲಾರೆನ್ಸ್ ಪ್ರೇಮಲತಾ ಡಿ ಅಲ್ಮೇಡಾ, ಸಿರಾಜುದ್ದೀನ್ ಬ್ಯಾಕ್ ಕೇರ್ ಪುತ್ತೂರು, ಶ್ರೀಮತಿ ಅನಿತಾ ಡಿಸೋಜಾ, ಶ್ರೀಮತಿ ನ್ಯಾನ್ಸಿ ಮಾಡ್ತಾ, ಅಬ್ದುಲ್ ಅಜೀಜ್ ಬುಕ್ ಪಾಯಿಂಟ್ ದರ್ಬೆ, ಶ್ರೀಮತಿ ಚಂದ್ರಕಲಾ, ಶ್ರೀಮತಿ ಆಶಾ ನಾಯಕ್, ಶ್ರೀಮತಿ ಬುಮೇರಾ, ಶ್ರೀಮತಿ ಶಿಲ್ಪಾ ಟಿ, ಮಧುಸೂದನ್ ರೈ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಾಥಮಿಕ ವಿಭಾಗದಿಂದ ಶ್ರೀಮತಿ ಪ್ರತೀಕ್ಷಾ ಪೈ ಮರೂರು, ರಾಕೇಶ್ ರೆಬೆಲ್ಲು, ಹನ್ಸೂನ್ ಡಾಲ್ಪಿ ಕುಟಿನ್ನ, ಶರ್ಮಿಳಾ, ಅನುಷಾ ರಂಜಿತ್ ಮಾರ್ಟಿಸ್, ರಾಜೇಶ್ ರೈ, ರಮ್ಯಾ ರಾಜೇಶ್, ಶಿಲ್ಪಾ ಟಿ, ಪೂರ್ವಿಕಾ, ನವೀನ್ ಕುಮಾರ್ ಜಿ, ಇಸ್ಮಾಯಿಲ್ ಶಾಫಿ ಎಂ, ಜೆನಿಫರ್ ನಿಶಾ ಮಸ್ಕರೇನಸ್, ಮಿಸ್ಟರ್ ರಾಜೇಶ್ ಕೆ, ಮಿಸ್ಟರ್ ಕಾವ್ಯ ಎಸ್ ಕೆ, ಶ್ರೀಮತಿ ರಶೀದಾ ಮತ್ತು ಶ್ರೀಮತಿ ಪುಷ್ಪ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ವೇದಿಕೆಗೆ ಬರಬೇಕು. ನಿಮ್ಮ ಹೆಸರನ್ನ ಒಟ್ಟಾಗಿ ಕರೆದಿದ್ದೇವೆ. ಸಮಯದ ಪರಿಮಿತಿಯಿಂದ ನಿಮ್ಮೆಲ್ಲರನ್ನ ಒಟ್ಟಿಗೆ ಒಂದ್ ಕಡೆ ಸೇರಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ತೆರೇಸಾ ಮಮತಾ ಸಿಕ್ವೇರಾ ತಾವು ಕೂಡ ವೇದಿಕೆಗೆ ಬರಬೇಕು. ದಯವಿಟ್ಟು ಎಲ್ಲ ಪ್ರಾಯೋಜಕರು ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಿದ್ದೀರಿ. ನಮ್ಮ ಸಂಸ್ಥೆಯ ಹೆಗ್ಗಳಿಕೆ, ನಮ್ಮ ಸಂಸ್ಥೆಯ ಒಗ್ಗಟ್ಟುವುದು ಕಾರ್ಯಕಾರಿ ಸಮಿತಿಯ ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಇವತ್ತು ನಮ್ಮ ಬೆತನಿಯ ಸಂಸ್ಥೆ ಜಗ ಮಗಿಸ್ತಾ ಇದೆ ಅಂತಿದ್ರೆ ಇವರ ಆರ್ಥಿಕ ಶಕ್ತಿಯನ್ನ ನಾವು ಕೊಂಡಾಡಲೇಬೇಕು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ರಾಜೇಶ್ ರೈಗಳು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು, ಸಂತ ಬುಧನೆ ಪ್ರೌಢಶಾಲೆ ಬುಧನೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ಯಾವ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ಉಪಸ್ಥಿತಿ ಇದ್ರೆ ತಾವುಗಳು ವೇದಿಕೆಗೆ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14-17ರ ವಯೋಮಾನದ 4 ಅಂಕಣದಲ್ಲಿ ಕರ್ತವ್ಯವನ್ನ ನಿರ್ವಹಿಸಲಿರುವ ಎಲ್ಲ ಅಫಿಷಿಯಲ್ಸ್ ಪ್ಲೀಸ್ ವೇದಿಕೆ ಬಲಭಾಗಕ್ಕೆ ಬನ್ನಿ. ಎಲ್ಲ ಅಫಿಷಿಯಲ್ಸ್ ತುರ್ತು ವೇದಿಕೆ ಬಲಭಾಗಕ್ಕೆ ಬರಬೇಕು. ಇದೀಗ ಪಂದ್ಯಾಟ ಆರಂಭ ಆಗುತ್ತೆ. 8 ತಂಡಗಳು ರೆಡಿ ಇದೆ. ಎಲ್ಲ ಅಫಿಷಿಯಲ್ಸ್ ದಯವಿಟ್ಟು ರಿಪೋರ್ಟ್ ಮಾಡಬೇಕು. 4 ವಿಭಾಗದ ಮುಖ್ಯಸ್ಥರ ಜೊತೆಗೂಡಿ ಒಂದು ಸಣ್ಣ ಕ್ಲಿನಿಕ್ ಇದೆ. ತಕ್ಷಣ ಪಂದ್ಯಾಕೂಟ ಆರಂಭ ಆಗತ್ತೆ. ಶ್ರೀಯುತ ರಾಮಚಂದ್ರ ಭಟ್ ಉಪಾಧ್ಯಕ್ಷರು, ಸುರಕ್ಷಾ ಸಮಿತಿ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ರಾಮಚಂದ್ರ ಭಟ್, ಎಲ್ಲ ವಿದ್ಯಾರ್ಥಿನಿಯರಿಗೆ ಇನ್ನು ಅಧ್ಯಕ್ಷೀಯ ಮಾತು ಮಾತ್ರ ಬಾಕಿ ಇದೆ. ಮತ್ತೆಲ್ಲರೂ ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಅದರಿಂದ ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ದಯವಿಟ್ಟು ರಾಮಚಂದ್ರ ಭಟ್ ಉಪಾಧ್ಯಕ್ಷರು, ಸುರಕ್ಷಾ ಸಮಿತಿ ಬೆತ್ತನಿ ಪ್ರೌಢಶಾಲೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಡಾಕ್ಟರ್ ಮಾರಿಯುಲ್ಲಾ BS ನಮ್ಮ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಶಿಕ್ಷಣ ಸಂಯೋಜಕರು, ಒಬ್ಬ ಅಡ್ವೊಕೇಟ್ ಆಗಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿರುವಂತದ್ದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆ. ನಮ್ಮ ಸಂಸ್ಥೆಯ ಶಿಕ್ಷಣ ಸಂಯೋಜಕರು ಇವರು ಸರ್ವರನ್ನ ಗೌರವಿಸುವ ಕಾರ್ಯಕ್ರಮವನ್ನ ಮಾಡುತ್ತಾ ಡಾಕ್ಟರ್ ಮಾರಿಯುಲ್ಲಾ BS ಶಿಕ್ಷಣ ಸಂಯೋಜಕರು, ಮಂಗಳೂರು ಪ್ರಾಂತ್ಯ ಬೆತ್ತನಿ ಸಂಸ್ಥೆ, ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. Respected guests on the dais, our dear bureaucrats, executors, and the guests from the municipalities, and my dear staff, students, and especially the athletics who have come from our district, 28 teams. I accord you a warm and loving welcome to Bethany Campus, Panglai. So Bethany is a beautiful place
I'm sure you're going to enjoy today. It is looking like a wedding pendal, and I'm sure you have seen the trophies. They are waiting for you. Dear students, I'm not going to say many things. I want to say only one thing. Play as if you are going to win. Play with that great enthusiasm and competence just to win in life. May all your efforts that you are going to put in during this throw ball tournament give you greater honesty, greater competence, greater success. May you win in life, and may all your efforts bring you greater awards. And I kindly request each one of you, when you go home, you must take this trophy to your school and have that joy. So I want to thank the organizers, especially under the leadership of Sister Prashanti, the correspondent, and the entire Puttur is here present on this stage. I want to applaud everyone. Let us put our hands together for this organizing spirit. So many hands have joined together and have made this event under the leadership of Sister Shanti Agnes and Sister Celine Petra, together with the Vice Presidents, the PTA Executive Body, the parents, the teachers, the well-wishers of our institutions. Special thanks and congratulations to our PT trainers, the instructors in the person of Harish, Niranjan and Akshay. And special thanks to Balakrishna sir for his wholehearted cooperation for Bethany and the Little Flower. May all our friends of PT trainers, instructors, I wish you all the best. May this endeavor of the throw ball tournament give you great success and prove our integrity, loyalty, justice and honesty. Wish you all the best. Have a great play, a great afternoon. Thank you. May God bless us all. ಥ್ಯಾಂಕ್ ಯು ಸಿಸ್ಟರ್. ಕಾರ್ಯಕ್ರಮವನ್ನ ಮುಂದುವರಿಸಿದ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಕಾರ್ಯಕ್ರಮ ಲೈವ್ ಸಿಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಲಿಂಕ್ ಅನ್ನ ಓಪನ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಅಧ್ಯಕ್ಷೀಯ ಮಾತುಗಳು ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ್, ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ, ಬೆತನಿ ಆಂಗ್ಲ ಮಾಧ್ಯಮ ಶಾಲೆ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಈ ಕಾರ್ಯಕ್ರಮದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಶಿಕ್ಷಕರೊಂದರದವರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಬಂಧು ಮಿತ್ರರೇ, ಈಗ ನಮ್ಮ ಈ ಥ್ರೋಬಾಲ್ ಪಂದ್ಯಾಟದ ಈ ಮಕ್ಕಳ ಅದೃಷ್ಟ ಅಂತ ಹೇಳಬೇಕು. ಯಾಕಂದರೆ ನಮಗೆ ಬಿಸಿಲು ನಿನ್ನೆವರೆಗೆ ಮಳೆ ಇತ್ತು, ಇವತ್ತು ಬಿಸಿಲಿನ ವಾತಾವರಣವಿದೆ. ನಮ್ಮ ಈ ಶಾಲೆಯಲ್ಲಿ 14 ವಯಸ್ಸಿನ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಪ್ರಶಸ್ತಿಯನ್ನು ಪಡೆದು, ಮತ್ತು 17 ವಯಸ್ಸಿನ ಮಕ್ಕಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಪ್ರಶಸ್ತಿಯನ್ನು ಪಡೆದು ಈ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಇನ್ನು ಮುಂದೆ ಕೂಡ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಪ್ರಶಸ್ತಿಯನ್ನು ಗಳಿಸಿ ಅವರ ಕೀರ್ತಿ ಮುಂದಕ್ಕೆ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳುತ್ತಾ 2 ಮಾತನ್ನು ಮುಗಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸಂಸ್ಥೆಯ ಸಂಚಾಲಕರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಒಟ್ಟಿಗೆ ಧನ್ಯವಾದ ಸಮರ್ಪಣೆ. ಭಗಿನಿ ಶಾಂತಿ ಆಗ್ನೇಸ್, ಮುಖ್ಯ ಶಿಕ್ಷಕಿ, ಬೆದ್ದನಿ ಪ್ರೌಢಶಾಲೆ, ದರ್ಬೆ, ಪುತ್ತೂರು ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಮತ್ತು 17 ವಯೋಮಾನದ
ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀಮತಿ ಲೀಲಾವತಿ ಅಣ್ಣು ನಾಯ್ಕ್ ಹಾಗೂ ಉದ್ಘಾಟಕರಾಗಿರುವ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರನ್ನು ಒಳಗೊಂಡ ಎಲ್ಲ ಅತಿಥಿ ಗಣ್ಯರಿಗೆ ಸಮಯದ ಪರಿಮಿತಿಯಿಂದ ಒಂದೇ ಮಾತಿನ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ, ತಂಡದ ವ್ಯವಸ್ಥಾಪಕರಿಗೆ, ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಕೂಟದ ಎಲ್ಲ ಮಹಾಪೋಷಕರಿಗೆ, ದಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ, ಛಾಯಾಗ್ರಾಹಕರಿಗೆ, ಕಾರ್ಯನಿರೂಪಣೆ ಮಾಡಿದ ಬಾಲಕೃಷ್ಣ ಸರ್ ನಿಮಗೆ, ಶಾಲಾ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ವಿಶೇಷ ಕಾರ್ಯಕ್ರಮ ಕ್ರೀಡಾಕೂಟಕ್ಕೆ ಅನುವು ಮಾಡಿ ಕೊಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇದೀಗ ದೈಹಿಕ ಶಿಕ್ಷಣ ಶಿಕ್ಷಕರ ತೀರ್ಪುಗಾರಿಕಾ ಪೀಠದಲ್ಲಿ ಕ್ಲಿನಿಕ್ ನಡೆಯುತ್ತೆ. 8 ತಂಡಗಳು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ಕ್ಷಣದಿಂದ ಸಂಜೆಯ ತನಕ ನಿರಂತರವಾಗಿ ಪಂದ್ಯಾಟ ನಡೆಯುತ್ತೆ. ಊಟದ ವಿರಾಮ ಖಂಡಿತವಾಗಿಯೂ ಕೂಡ ಇಲ್ಲ ಅನ್ನುವ ಮಾತುಗಳನ್ನ ಹೇಳುತ್ತಾ ಇದೀಗ ಪಂದ್ಯಾಟ ಆರಂಭಗೊಳ್ಳುವ ಸಮಯ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಇಂದಿನ ಥ್ರೋಬಾಲ್ ಪಂದ್ಯಾಟದಲ್ಲಿ ವಿಜೇತರಾದ 4 ವಿಭಾಗದ ಪ್ರಥಮ ಸ್ಥಾನಿ ತಂಡಗಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸುಳ್ಯ ಇಲ್ಲಿ ವಿಭಾಗ ಮಟ್ಟದ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಶ್ರೀಮತಿ ಆಶಾ ನಾಯಕ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸುಳ್ಯ ತಾಲೂಕು ಇವರು. ಮೇಡಮ್ ಥ್ಯಾಂಕ್ ಯು. ದಯವಿಟ್ಟು ಇಂದ್ರಪ್ರಸ್ಥ ಸಂಸ್ಥೆಯ ಶಿಕ್ಷಕರು ರಿಜಿಸ್ಟ್ರೇಷನ್ ಒಂದು ಬಾಕಿ ಇದೆ, ತಕ್ಷಣ ಮಾಡ್ಕೊಳ್ಳಿ. ಇಂದ್ರಪ್ರಸ್ಥ ಸಂಸ್ಥೆಯ ಶಿಕ್ಷಕಿಯರ ಗಮನಕ್ಕೆ ರಿಜಿಸ್ಟ್ರೇಷನ್ ಒಂದು ಬಾಕಿ ಇದೆ, ದಯವಿಟ್ಟು ಮಾಡ್ಕೊಳ್ಳಿ. ಮ್ಯೂಸಿಕ್ ಬಂದ್ ಮಾಡಿ. ಇನ್ನು 5 ನಿಮಿಷ ಮೈಕ್ ಅನೌನ್ಸ್ಮೆಂಟ್ ಇರುವುದಿಲ್ಲ. లైవ్ ఉందా లింక్ ఉందా Show!
ಎಲ್ಲಿ ಆಗ್ತಾರೆ ಅಂದ್ರೆ ನಮಗೆ ಅಲ್ಲ, ಎಲ್ಲಿ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲಿ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲ, ಎಲ್ಲಿ ಸರ್ ಒಂದು ನಿಮಿಷ ಒಳ್ಳೆ ಈಗ ಆಯ್ತಲ್ಲ ನಾವು 6 ಗಂಟೆ ಹೊರಟು ಟೀಚರ್ಸ್ಗೋಸ್ಕರ ಇಲ್ಲಿ ಬರ್ತೇವೆ. ಇಲ್ಲಿ ಮ್ಯಾಂಗ್ಳೂರ್ ಸೌತ್ 4 ಕ್ಯಾಟಗರಿ ಮ್ಯಾಂಗ್ಳೂರ್ ಸೌತ್ ನಾರ್ತ್ ಒಟ್ಟಿಗೆ ಬೀಳ್ತೇವೆ. ಅದು ಹೇಗೆ ಅದಕ್ಕೆ ಹೇಳುದು ಅಲ್ಲ, ನಾನು ಹೇಳುದು ಈಗ ಹಾಕಿದ ಅದು ಇದು ಇನ್ನೆಲ್ಲ ಡಿಸ್ಟ್ರಿಕ್ಟ್ ಹೀಗೆ ಮಾಡುವ ನಾವು ಫಸ್ಟ್
ಹಲೋ. ಎಲ್ಲ ವಯೋಮಾನದ 4 ಪ್ರಥಮ ಪಂದ್ಯಾಟಗಳಿಗೆ ಅಂತಿಮ ಕರೆ. 17ರ ವಯೋಮಾನದ ಬಾಲಕಿಯರ ತಳುಕು ಪಟ್ಟಿ ಪ್ರಥಮ ಪಂದ್ಯಾಟ ಮಂಗಳೂರು ದಕ್ಷಿಣ ವಿರುದ್ಧವಾಗಿ ಬಂಟ್ವಾಳ. 17ರ ವಯೋಮಾನದ ಬಾಲಕರ ವಿಭಾಗ ಪ್ರಥಮ ಪಂದ್ಯಾಟ ಮೂಡಬಿದ್ರೆ ವಿರುದ್ಧವಾಗಿ ಬೆಳ್ತಂಗಡಿ. 14ರ ವಯೋಮಾನದ ಬಾಲಕಿಯರ ವಿಭಾಗ ಪ್ರಥಮ ಪಂದ್ಯಾಟ ಮೂಡಬಿದ್ರೆ ವಿರುದ್ಧವಾಗಿ ಮಂಗಳೂರು ದಕ್ಷಿಣ. 14ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯಾಟ ಸುಳ್ಯ ವಿರುದ್ಧವಾಗಿ ಮಂಗಳೂರು ಉತ್ತರ. ಈ 8 ತಂಡಗಳು ಕೂಡ ತಕ್ಷಣ ಸಂಯೋಜಕರ ಕೊಠಡಿಗೆ ತೆರಳಬೇಕು. ನಿಮ್ಮ ಅರ್ಹತಾ ಪ್ರಮಾಣ ಪತ್ರವನ್ನ ಅಲ್ಲಿ ಸಲ್ಲಿಸಿ ಪರೀಕ್ಷಿಸಿ ದೃಢೀಕರಣಗೊಂಡ ಬಳಿಕ ಎಲ್ಲ 12 ಆಟಗಾರರನ್ನ ಒಳಗೊಂಡ 8 ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು. ವೇದಿಕೆಯಲ್ಲಿ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಇವರು ಅಫಿಷಿಯಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅಫಿಷಿಯಲ್ ಲಿಸ್ಟ್ಗಳು ಸಂಯೋಜನಾ ಕೊಠಡಿಗೆ ತೆರಳಬೇಕು. ಅಲ್ಲಿಂದ 5 ಜನ ವಾಲಂಟಿಯರ್ಸ್ಗಳು ಎಲ್ಲ ಪರಿಕರಗಳೊಂದಿಗೆ ಉಪಸ್ಥಿತಿ ಇರಬೇಕು. ಆಯಾಯ ಅಂಕಣಕ್ಕೆ ಸಂಬಂಧಪಟ್ಟ ಹಾಗೆ ಬೆತನಿ ಸಂಸ್ಥೆಯಿಂದ ನಿಯೋಜಿಸಲ್ಪಟ್ಟ ಶಿಕ್ಷಕಿ ತಂಡವನ್ನ ಕ್ರೀಡಾಂಗಣದ ಒಳಕ್ಕೆ ಕರೆತರಬೇಕು. ಇದು ಸೂಚನೆ. ದಯವಿಟ್ಟು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. 17ರ ವಯೋಮಾನದ ಬಾಲಕಿಯರ ಪ್ರಥಮ ಪಂದ್ಯಾಟ ಮಂಗಳೂರು ದಕ್ಷಿಣ ವಿರುದ್ಧವಾಗಿ ಬಂಟ್ವಾಳ. 17ರ ವಯೋಮಾನದ ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟ ಮೂಡಬಿದ್ರೆ ವಿರುದ್ಧವಾಗಿ ಬೆಳ್ತಂಗಡಿ. ಮಂಗಳೂರು 14ರ ವಯೋಮಾನದ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಾಟ ಮೂಡಬಿದ್ರೆ ವಿರುದ್ಧವಾಗಿ ಮಂಗಳೂರು ದಕ್ಷಿಣ. 14ರ ವಯೋಮಾನದ ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟ ಸುಳ್ಯ ವಿರುದ್ಧವಾಗಿ ಮಂಗಳೂರು ಉತ್ತರ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಪ್ರಾಯೋಜಕರು ನಮ್ಮ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ರಶೀದಾ, ಹಸೀನಾ, ಫಾತಿಮಾ ಮತ್ತು ಆಯೇಷಾ. ಸದಬಿಟ್ಟು ಹಸೀನಾ, ಫಾತಿಮಾ ಮತ್ತು ಆಯೇಷಾ ಉಪಸ್ಥಿತರಿದ್ದೀರಿ. ಮೇಡಮ್ ವೇದಿಕೆಗೆ ಬರಬೇಕು. ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಶಿಕ್ಷಣ ಸಂಯೋಜಕರಾಗಿರುವ ವಂದನೀಯ ಭಗಿನಿ ಡಾಕ್ಟರ್ ಮಾರಿಯೋಲ್ಲಾ BSc ಇವರು ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಾಗಿರುವ ಹಸೀನಾ, ಫಾತಿಮಾ ಮತ್ತು ಆಯೇಷಾ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 14 ಬಾಲಕ ಬಾಲಕಿಯರು, 17 ಬಾಲಕ ಬಾಲಕಿಯರು ಎಲ್ಲ ವಯೋಮಾನದ 8 ತಂಡಗಳು ಕೂಡ ಸಂಯೋಜನಾ ಕೊಠಡಿಗೆ ತೆರಳಬೇಕು. ಅಲ್ಲಿ ತಕ್ಷಣ ನಿಮ್ಮನ್ನ ಸಂಯೋಜನೆಗೊಳಿಸಿ ಕ್ರೀಡಾಂಗಣದ ಬಳಕೆ ಕರೆತರ್ತಾರೆ. ಸಹಕಾರವನ್ನ ಕೊಡಬೇಕು. 4 ವಿಭಾಗದ ಮುಖ್ಯಸ್ಥರು ಮತ್ತು ವೇದಿಕೆಯಲ್ಲಿ ತಂಡದ ಸಂಯೋಜನೆಯನ್ನ ಮಾಡುವ ನಿರ್ವಾಹಕರಾಗಿರುವ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ, ನರೇಶ್ ಲೂಬೋ ಮತ್ತು ದಾಮೋದರ್ ವಿವೇಕಾನಂದ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಟೀಮ್ ತರಲಿಕ್ಕೆಲ್ಲ ಎಲ್ಲ ವಯೋಮಾನದ 8 ತಂಡಗಳನ್ನ ಸ್ವಾಗತಿಸುವುದಕ್ಕಾಗಿ ಬ್ಯಾಂಡ್ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ನಮ್ಮ 4 ಅಂಕಣದ ತೀರ್ಪುಗಾರರ ಮುಖ್ಯಸ್ಥರ ಗಮನಕ್ಕೆ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ, 4 ಅಂಕಣಕ್ಕೂ ಏಕಕಾಲದಲ್ಲಿ 8 ತಂಡಗಳು ಲೈನಪ್ ಆಗಿ ಬರಬೇಕು. ಬ್ಯಾಂಡ್ ಮುಖೇನ ತಮ್ಮನ್ನ ಸ್ವಾಗತಿಸಲಾಗತ್ತೆ. ಪ್ರಧಾನ ತೀರ್ಪುಗಾರರಾಗಿರುವ ಮೋನಪ್ಪ ಪಟ್ಟೆ ಇವರು ಅಲ್ಲಿ ಉಪಸ್ಥಿತಿ ಇರಬೇಕು ಅನ್ನುವ ವಿನಂತಿ. ದಯವಿಟ್ಟು ಎಲ್ಲ 8 ತಂಡಗಳು ತಕ್ಷಣ
ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಜೊತೆ ಸಂಯೋಜನಾ ವಿಭಾಗಕ್ಕೆ ತೆರಳಬೇಕು. ತಕ್ಷಣ ನಿಮ್ಮ ಎಲಿಜಿಬಿಲಿಟಿಯನ್ನ ಚೆಕ್ ಮಾಡಿ ನಿಮ್ಮನ್ನ ಲೈನ್ ಅಪ್ ಮಾಡಿಸ್ತಾರೆ. ಬಿಟ್ಟು ಎಲ್ಲ 8 ತಂಡದ ದೈಹಿಕ ಶಿಕ್ಷಣ ಶಿಕ್ಷಕರು ವ್ಯವಸ್ಥಾಪಕರ ಗಮನಕ್ಕೆ ತಂಡವನ್ನು ತಕ್ಷಣ ಕರೆತಾನೆ. ಪ್ರಸಾದ್ ಬೆಟ್ಟಂಪಾಟ್ ಸರ್, ಅಪ್ಪಲ್ಲೆ ಸರ್ ಹೇಳಿ. 17ರ ವಯೋಮಿತಿಯ ಬಾಲಕಿಯರ ಪ್ರಥಮ ಪಂದ್ಯ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ಎರಡೂ ಟೀಮಿನವರು ಇಲ್ಲಿ ಬಂದು ಅಸೆಂಬ್ಲ್ ಆಗಬೇಕು ಆದಷ್ಟು ಬೇಗ. 17ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಆದಷ್ಟು ಬೇಗ ಇಲ್ಲಿ ಬರಬೇಕು. 17ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯ ನೀವು ವೇದಿಕೆಗೆ ಬರ್ತೀರಾ? ಎಸ್ ಪ್ರೈಮರಿ ಸುಳ್ಯ ಬಾಯ್ಸ್ 14ರ ವಯೋಮಾನದ ಬಾಲಕರ ಪ್ರಥಮ ಪಂದ್ಯ ಸುಳ್ಯ ಮತ್ತು ಮಂಗಳೂರು ಉತ್ತರ. 14 years ಬಾಯ್ಸ್ ಫಸ್ಟ್ ಮ್ಯಾಚ್ ಸುಳ್ಯ ವರ್ಸಸ್ ಮಂಗಳೂರು ಉತ್ತರ ಇಲ್ಲಿ ಬಂದು ಅಸೆಂಬ್ಲ್ ಆಗಬೇಕು. 14ರ ವಯೋಮಾನದ ಬಾಲಕಿಯರ ಪ್ರಥಮ ಪಂದ್ಯ ಮೂಡಬಿದ್ರೆ ಮತ್ತು ಮಂಗಳೂರು ದಕ್ಷಿಣ. ಮೂಡಬಿದ್ರೆ ಮತ್ತು ಮಂಗಳೂರು ದಕ್ಷಿಣ. ನರೇಶ್ ಸರ್, ಹಲೋ ನರೇಶ್ ಸರ್, 1 minute ಒಮ್ಮೆ ವೇದಿಕೆಗೆ ಬರ್ತೀರಾ? ನರೇಶ್ ಸರ್, ಬಿಟ್ಟು ನರೇಶ್ ಸರ್, ಎಸ್ ಒಮ್ಮೆ ನೀವು ಇಲ್ಲಿ, ಎಸ್ ಇಲ್ಲಿ ಬನ್ನಿ. ನೋಡಿ, ಎಲ್ಲರ ಗಮನಕ್ಕೆ ವೇದಿಕೆಯಿಂದ ತಂಡದ ಅನೌನ್ಸ್ಮೆಂಟ್ ಆಗತ್ತೆ, ನಿಮ್ಮ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿ. ಇಲ್ಲಿ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ, ನರೇಶ್ ಲೋಬು ಮತ್ತು ದಾಮೋದರ್ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಇಲ್ಲಿಂದ ಅನೌನ್ಸ್ಮೆಂಟ್ ಆಗಿ ಅಫಿಷಿಯಲ್ ಲಿಸ್ಟ್ ಕೂಡ ಇಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಆದರಣೀಯರೇ, ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಮೊದಲ ಪಂದ್ಯಕ್ಕೆ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಅಂಕಣ ಎಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಮೊದಲ ಪಂದ್ಯ ಮೂಡಬಿದ್ರೆ ಮತ್ತು ಮಂಗಳೂರು ದಕ್ಷಿಣ ಈ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಮೊಹಮ್ಮದ್ ಚಂದ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು, ಇವರು ಕರ್ತವ್ಯವನ್ನು ನಿರ್ವಹಿಸಬೇಕು. ಈ ಪಂದ್ಯದ ತೀರ್ಪುಗಾರರಾಗಿ ಶ್ರೀ ಸುಕೇಶ್ ರೈ ಸುಳ್ಯ ಪದವು, ಶ್ರೀ ರಾಜೇಶ್ ಮರ್ದಳ, ಸ್ಕೋರರ್ ಆಗಿ ಶ್ರೀ ವಾಸಪ್ಪ ಸೈಂಟ್ ಮೇರಿಸ್ ಉಪ್ಪಿನಂಗಡಿ ಮತ್ತು ರೇವತಿ ಸುಳ್ಯ ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಹಾಗೆ ಅಂಕಣ ಬಿ ಪ್ರಾಥಮಿಕ ಶಾಲಾ ಬಾಲಕರ ಮೊದಲ ಪಂದ್ಯ ಸುಳ್ಯ ಮತ್ತು ಮಂಗಳೂರು ಉತ್ತರ ಈ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಈ ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಸುಧೀರ್ ರೈ ಸುಬೋಧ ಪ್ರೌಢಶಾಲೆ ಪಾಣಾಜೆ ಇವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಮೊದಲ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ಅಜಿತ್ ಪಾಣೆಮಂಗಳೂರು ಮತ್ತು ಶ್ರೀ ಅಶ್ರಫ್ ಮೌಂಟೇನ್ ಯು ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಹಾಗೆ ಸ್ಕೋರರ್ ಆಗಿ ಕಸ್ತೂರಿ ಕೆಮ್ಮಿಂಜೆ ಮತ್ತು ವಿಜಯ ಪ್ರಭು ಕೋಡಿಂಬಾಡಿ ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಹಾಗೆ ಅಂಕಣ ಸಿ 17ರ ವಯೋಮಾನದ ಪ್ರೌಢಶಾಲಾ ಬಾಲಕರ ವಿಭಾಗದ ಮೊದಲ ಪಂದ್ಯಾಟ ಅಂಕಣ ಸಿ ಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಸುಧಾಕರ್ ರೈ ಪಾಣಾಜೆಯವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. 17ರ ವಯೋಮಾನದ ಬಾಲಕರ ವಿಭಾಗದ ಮೊದಲ ಪಂದ್ಯಕ್ಕಾಗಿ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಎರಡೂ ತಂಡಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮೊದಲ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗೋಪಿನಾಥ್ ಇಂದ್ರಪ್ರಸ್ಥ ಉಪ್ಪಿನಂಗಡಿ, ಶ್ರೀಮತಿ ಚಂದ್ರಕಲಾ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ ಹಾಗೂ ಸ್ಕೋರರ್ ಆಗಿ ಶ್ರೀಮತಿ ಪುಷ್ಪಾವತಿ ಅವರು ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಹಾಗೆ ಅಂಕಣ ಡಿ ಯಲ್ಲಿ 17ರ ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಮೊದಲ ಪಂದ್ಯಕ್ಕಾಗಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ
ಈ ಎರಡೂ ತಂಡಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡು ಸಿದ್ಧರಾಗಿರಬೇಕು. ಅಂಕಣ ಡಿಯ ಮುಖ್ಯಸ್ಥರಾಗಿ ಶ್ರೀಮತಿ ಪ್ರವೀಣಾ ರೈ ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ಕರ್ತವ್ಯವನ್ನು ನಿರ್ವಹಿಸಿದರೆ, ಮೊದಲ ಪಂದ್ಯದ ತೀರ್ಪುಗಾರರಾಗಿ ತಾವು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಸರ್ಕಾರಿ ಪ್ರೌಢಶಾಲೆ ಕೊಯ್ಯೂರು ಮತ್ತು ಶ್ರೀ ಅಜಿತ್ ಶೆಟ್ಟಿ ಸೈಂಟ್ ಮೇರಿಸ್ ಬೆಳ್ತಂಗಡಿ. ಹಾಗೆ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಬೇಕು ಶ್ರೀಮತಿ ಕುಸುಮಾವತಿ ತಾವು. ಮೊದಲ ಪಂದ್ಯದ 4 ಅಂಕಣಗಳು ಎಯಲ್ಲಿ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಪಂದ್ಯಾಟಗಳು ನಡೆದರೆ, ಬಿ ಅಂಕಣದಲ್ಲಿ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪಂದ್ಯಾಟಗಳು, ಸಿ ಅಂಕಣದಲ್ಲಿ ಪ್ರೌಢಶಾಲಾ ಬಾಲಕರ ವಿಭಾಗದ ಪಂದ್ಯಗಳು, ಡಿ ಅಂಕಣದಲ್ಲಿ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಪಂದ್ಯಾಟಗಳು ನಡೆಯಲಿಕ್ಕಿವೆ. ಈಗಾಗಲೇ ಮೊದಲ ಪಂದ್ಯಕ್ಕೆ ಎಲ್ಲ 4 ಅಂಕಣದ 8 ತಂಡಗಳಿಗೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಸಂಯೋಜಕರ ಕೊಠಡಿಯಲ್ಲಿ ತಾವು ತೆರಳಿ ಸ್ಪರ್ಧಾಳುಗಳು ಪ್ರವೇಶ ಪತ್ರವನ್ನು ಪರಿಶೀಲನೆ ಮಾಡಿಕೊಂಡು ಅಂಕಣಕ್ಕೆ ಪ್ರವೇಶಿಸುವುದಕ್ಕೆ ತಾವು ಸಿದ್ಧರಾಗಿರಬೇಕು. ಹಾಗೆ ಪಂದ್ಯಾಟಕ್ಕೆ ಮೊದಲ ಪಂದ್ಯಕ್ಕೆ ಕರೆಯನ್ನು ಕೊಟ್ಟಂತಹ ಎಲ್ಲ ತೀರ್ಪುಗಾರರು ಕೂಡ ಈ ಪಂದ್ಯವನ್ನು ನಡೆಸಿಕೊಡುವುದಕ್ಕೆ ಸಿದ್ಧರಾಗಿರಬೇಕು ಎನ್ನುವ ವಿನಂತಿಯನ್ನು ಸಂಘಟಕರ ಪರವಾಗಿ ತಮ್ಮಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊದಲ ಪಂದ್ಯದ ಎಲ್ಲ ತಂಡಗಳಿಗೆ ಕೂಡ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. 14ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಮೂಡಬಿದ್ರೆ ಮತ್ತು ಮಂಗಳೂರು ದಕ್ಷಿಣ, 14ರ ವಯೋಮಾನದ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಸುಳ್ಯ ಮತ್ತು ಮಂಗಳೂರು ಉತ್ತರ, 17ರ ವಯೋಮಾನದ ಬಾಲಕರ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ, 17ರ ವಯೋಮಾನದ ಬಾಲಕಿಯರ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. ಈ ಎಲ್ಲ ತಂಡಗಳಿಗಿದು ಅಂತಿಮ ಕರೆ. ಈಗಾಗಲೇ 17ರ ವಯೋಮಾನದ ಬಾಲಕಿಯರ ವಿಭಾಗದ ತಂಡಗಳು, 17ರ ವಯೋಮಾನದ ಬಾಲಕರ ವಿಭಾಗದ ತಂಡಗಳು, ಪ್ರಾಥಮಿಕ ಶಾಲಾ ಬಾಲಕರ ಮತ್ತು ಬಾಲಕಿಯರ ತಂಡಗಳಿಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ತಮ್ಮ ತಂಡಗಳು ಸಿದ್ಧವಾಗಿ ಅಂಕಣಕ್ಕೆ ಆಗಮಿಸಿದಲ್ಲಿ ಇವತ್ತಿನ ಎಲ್ಲ ಪಂದ್ಯಾಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ವಿನಂತಿಯನ್ನು ತಮ್ಮೆಲ್ಲರಲ್ಲಿ ಮಾಡುತ್ತಾ, ಒಂದೊಂದು ಅಂಕಣದಲ್ಲಿ 6 ಪಂದ್ಯಗಳಂತೆ ಒಟ್ಟು 24 ಪಂದ್ಯಗಳು ಇವತ್ತಿನ ದಿನ ಈ ಒಂದು ಕ್ರೀಡಾಂಗಣದಲ್ಲಿ ಮೂಡಿ ಬರಲಿಕ್ಕಿದೆ. ಹಲೋ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಉಪ್ಪಿನಂಗಡಿ ಕ್ಲಸ್ಟರಿನ CRP ಆಗಿರುವ ಶ್ರೀಯುತ ಅಶ್ರಫ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಮ್ಮನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಅಶ್ರಫ್ CRP ಉಪ್ಪಿನಂಗಡಿ ಇವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮಂಗಳೂರು ದಕ್ಷಿಣ ಬಿಲೋ 14 ಗರ್ಲ್ಸ್ ಎಲ್ಲಿದ್ದಾರೆ? ಮ್ಯಾಂಗ್ಳೂರ್ ಸೌತ್ ಬಿಲೋ 14 ಗರ್ಲ್ಸ್. ಅವರಿಗೆ ಬ್ರೇಕ್ ಫಸ್ಟ್ ತಗೊಳ್ಳಿಕ್ಕೆ ಸಿಸ್ಟರ್ ನಮ್ಮ CRP ಬಂದರು, ಅವರಿಗೆ ಒಂದು ಶಾಲಾ ಯಾರು CRP ಇವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಅಶ್ರಫ್ ಮ್ಯಾಂಗ್ಳೂರ್ CRP ಬಿಲೋ 14 ಗರ್ಲ್ಸ್ ಲೀಲ್
ಸಂಸ್ಥೆಯ ವತಿಯಿಂದ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಂಸ್ಥೆಯ ಸಂಚಾಲಕರು ಅವರಿಗೆ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸರ್, ಅಲ್ಲಿ ಮಧ್ಯದಲ್ಲಿ ಕೂತು. ಹಲೋ, ಬಾಲಕೃಷ್ಣ ಸರ್. ಹಲೋ, ಹೇಳಿ ಸರ್. ಪುಷ್ಪಾವತಿ ಬೆಳ್ಳಾರೆ ಅವರನ್ನ ಕೋರ್ಟ್ ನಂಬರ್ ಸಿಗೆ ಕಳಿಸಿ. ಪುಷ್ಪಾವತಿ ಬೆಳ್ಳಾರೆ ದಯವಿಟ್ಟು ಕೋರ್ಟ್ ನಂಬರ್ 3ಕ್ಕೆ ತೆರಳಬೇಕು ಅನ್ನುವ ವಿನಂತಿ. ಪುಷ್ಪಾವತಿ ಬೆಳ್ಳಾರೆ ದೈಹಿಕ ಶಿಕ್ಷಣ ಶಿಕ್ಷಕಿ, KPS ಬೆಳ್ಳಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ 4 ಅಂಕಣ 8 ತಂಡಗಳ ಥ್ರೋಬಾಲ್ ಪಂದ್ಯಾಟ ಇದೀಗ ಆರಂಭಗೊಳ್ಳುತ್ತಿದೆ. ಹಲೋ ಹಲೋ, ಅಜಿತ್ ಪಾಣೆಮಂಗಳೂರಲ್ಲಿದ್ದೀರಿ ಸರ್? ಅಜಿತ್ ಬನ್ನಿ ಸರ್. ಮ್ಯಾಚಿಗೆ ಕಾಲ್ ಕೊಡಿ ಸರ್. ಈಗಾಗಲೇ 4 ಅಂಕಣದ 8 ತಂಡಗಳಿಗೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ 2 ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು. ಹಾಗೆ ತೀರ್ಪುಗಾರರಿಗೆ ಕೂಡ ನಾವು ಈಗಾಗಲೇ ತಾವು ಯಾವ ಅಂಕಣದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಕರೆ ಕೊಟ್ಟ ತಕ್ಷಣ ತಾವು ಕರ್ತವ್ಯಕ್ಕೆ ಹಾಜರಾದಲ್ಲಿ ನಿಗದಿತ ಸಮಯದ ಒಳಗೆ ನಾವು ಈ ಪಂದ್ಯಾಟಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು ಎನ್ನುವ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲ ತೀರ್ಪುಗಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಕಣದ ಮುಖ್ಯಸ್ಥರು ಮತ್ತೆ ನಿಮ್ಮನ್ನು ಕರೆಯುವ ಹಾಗೆ ಮಾಡಬೇಡಿ. ದಯವಿಟ್ಟು ಪಂದ್ಯಕ್ಕೆ ಕರೆಯನ್ನು ಕೊಟ್ಟ ತಕ್ಷಣ ತಾವು ಬೇಗನೆ ಬಂದು ಈ ಪಂದ್ಯಾಟವನ್ನು ನಡೆಸಿಕೊಡಿ. ಪ್ರಾಥಮಿಕ ಶಾಲಾ ಬಾಲಕಿಯರ 2 ತಂಡಗಳು ದಯವಿಟ್ಟು ಅಂಕಣವನ್ನು ಪ್ರವೇಶಿಸಬೇಕು. ನಿಮಗೆ ಈಗಾಗಲೇ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಮತ್ತೆ 1 ಅಂಕಣದಲ್ಲಿ ಪಂದ್ಯಾಟ ಆರಂಭವಾದರೆ ತಾವು ಒಳಗೆ ಬರುವಾಗ ಆಡ್ತಾ ಇರುವಂತಹ ಅಂಕಣಕ್ಕೆ ದಯವಿಟ್ಟು ಸ್ವಲ್ಪ ತೊಂದರೆ ಆಗ್ತದೆ. ಹಾಗಾಗಿ ಸಂಯೋಜನಾ ಕೊಠಡಿಯಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ 2 ತಂಡಗಳು ತಾವು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಪ್ರಾಥಮಿಕ ಶಾಲಾ ಬಾಲಕಿಯರ ಮೂಡಬಿದ್ರೆ ಮತ್ತು ಮಂಗಳೂರು ದಕ್ಷಿಣ ಈ 2 ತಂಡಗಳು ಹಾಜರಿದ್ದೀರಿ ಎಂಬುದಾಗಿ ಭಾವಿಸುತ್ತಾ ತಾವು ತಕ್ಷಣ ಅಂಕಣದತ್ತ ಪ್ರವೇಶ ಮಾಡಬೇಕು. ಈಗಾಗಲೇ 3 ಅಂಕಣದಲ್ಲಿ ಕೂಡ ಎಲ್ಲ ತಂಡಗಳು ಹಾಜರಾಗಿ ಪಂದ್ಯಾಟ ಆರಂಭವಾಗ್ತಾ ಇದೆ. ಎಲ್ಲ ವಿಭಾಗದ 2ನೆಯ ಪಂದ್ಯಾಟಕ್ಕೆ ಮೊದಲ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ದ್ವಿತೀಯ ಪಂದ್ಯಕ್ಕಾಗಿ ಬೆಳ್ತಂಗಡಿ ಮತ್ತು ಸುಳ್ಯ ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು. ಹಾಗೆ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ ದಯವಿಟ್ಟು ಗಮನಿಸಿ, 3ನೇ ಪಂದ್ಯಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ಮತ್ತು ಬಾಲಕರ ವಿಭಾಗದಲ್ಲಿ ಒಂದೇ ತಂಡ ಇರುವುದರಿಂದ ದಯವಿಟ್ಟು ಗಮನಿಸಿ,
ಪ್ರಾಥಮಿಕ ಶಾಲಾ ಬಾಲಕರ 3ನೇ ಪಂದ್ಯ ಮುಂದಿನ ಪಂದ್ಯವಾಗಿರುತ್ತದೆ. ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ದ್ವಿತೀಯ ಪಂದ್ಯಕ್ಕಾಗಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಮೂಡಬಿದ್ರೆ ಮತ್ತು ಸುಳ್ಯ ದ್ವಿತೀಯ ಪಂದ್ಯಕ್ಕಾಗಿ ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು. ಸಂಯೋಜನಾ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಅಂಕಣವನ್ನು ಪ್ರವೇಶಿಸುವುದಕ್ಕೆ ತಾವು ಸಿದ್ಧರಾಗಿರಬೇಕು. ಈಗಾಗಲೇ ನಡೆಯುತ್ತಾ ಇರುವಂತಹ ಪಂದ್ಯಾಟಗಳು ಮುಗಿದ ತಕ್ಷಣ 2ನೆಯ ಪಂದ್ಯಾಟದ ತಂಡಗಳು ತಕ್ಷಣ ಅಂಕಣವನ್ನು ಪ್ರವೇಶಿಸುವುದಕ್ಕೆ ತಾವು ಸಂಯೋಜನಾ ಕೊಠಡಿಯ ಬಳಿಯಲ್ಲಿ ಸಿದ್ಧರಿರುವುದು. ಹಾಗೆ 4 ಅಂಕಣದ ಮುಖ್ಯಸ್ಥರು ದ್ವಿತೀಯ ಪಂದ್ಯದ ತೀರ್ಪುಗಾರರ ಪಟ್ಟಿಯನ್ನು ತಾವು ಸಿದ್ಧಪಡಿಸಿಕೊಂಡು ಅನೌನ್ಸ್ ಬಾಕ್ಸ್ನ ಹತ್ರ ಅದನ್ನು ಕಳುಹಿಸಿಕೊಡಬೇಕು. ನಾವು ನಿಮ್ಮಿಂದ ಸಂಗ್ರಹಿಸ್ತೇವೆ. ದ್ವಿತೀಯ ಪಂದ್ಯದ ಅಫಿಷಿಯಲ್ ಲಿಸ್ಟ್ ಆಯಾ ಅಂಕಣದ ಮುಖ್ಯಸ್ಥರು ಸಿದ್ಧ ಮಾಡಿಕೊಳ್ಳುವುದು. ಈಗಾಗಲೇ ನಾವು ಎಲ್ಲ ದ್ವಿತೀಯ ಪಂದ್ಯದ ಎಲ್ಲ ತಂಡಗಳಿಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಕರೆ ಕೊಟ್ಟಂತಹ ತಂಡಗಳು ದಯವಿಟ್ಟು ಸಂಯೋಜನಾ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ಶ್ವೇತ ನಿರಂಜನ್ ತಾವೊಮ್ಮೆ ವೇದಿಕೆ ಎತ್ತ ಬರಬೇಕು. ನಿರಂಜನ್ ಬೆತನಿಯ ದೈಹಿಕ ಶಿಕ್ಷಣ ಶಿಕ್ಷಕರು ನಿರಂಜನ್ ತಾವೊಮ್ಮೆ ವೇದಿಕೆ ಹತ್ರ ಬರಬೇಕು. ಹರೀಶ್ ತಮ್ಮನ್ನ ಕರೀತಾ ಇದ್ದಾರೆ. ದಯವಿಟ್ಟು ಸಂಯೋಜನಾ ಕೊಠಡಿಯಲ್ಲಿ ದಯವಿಟ್ಟು ಗಮನಿಸಿ, ಪ್ರಾಥಮಿಕ ಶಾಲಾ ಬಾಲಕರ 3ನೇ ಪಂದ್ಯಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಬೆಳ್ತಂಗಡಿಯ ಒಂದೇ ಶಾಲೆಯ 2 ತಂಡಗಳು ಇರುವುದರಿಂದ ಅವರು ನಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಾಥಮಿಕ ಶಾಲಾ ಬಾಲಕರ 3ನೇ ಪಂದ್ಯ ಮುಂದಿನ ಪಂದ್ಯವಾಗಿರುತ್ತದೆ. ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. ದಯವಿಟ್ಟು ಸಂಯೋಜಕರು ಗಮನಿಸಿ.
ಎರಡನೆಯ ಪಂದ್ಯಕ್ಕೆ ದ್ವಿತೀಯ ಕರೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ಬೆಳ್ತಂಗಡಿ ಮತ್ತು ಸುಳ್ಯ. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಮೂಡಬಿದ್ರೆ ಮತ್ತು ಸುಳ್ಯ. ಈ 8 ತಂಡಗಳು ಮುಂದಿನ ಪಂದ್ಯಕ್ಕಾಗಿ ತಾವು ದಯವಿಟ್ಟು ಸಂಯೋಜಕರ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು ಎನ್ನುವ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇವೆ.
ಎಲ್ಲ ವಿಭಾಗದ ಮುಂದಿನ ಪಂದ್ಯಕ್ಕಿದು ಅಂತಿಮ ಕರೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಶಾಲಾ ಬಾಲಕರ ವಿಭಾಗದ ಮಂಗಳೂರು ದಕ್ಷಿಣ ಬಂಟ್ವಾಳ 17ರ ವಯೋಮಾನದ ಬಾಲಕರ ಮಂಗಳೂರು ದಕ್ಷಿಣ ಬಂಟ್ವಾಳ 17ರ ವಯೋಮಾನದ ಬಾಲಕಿಯರ ವಿಭಾಗದ ಮೂಡಬಿದಿರೆ ಸುಳ್ಯ. ಮುಂದಿನ ಪಂದ್ಯಕ್ಕಿದು ನಿಮಗೆ ಅಂತಿಮ ಕರೆ. ಸಂಯೋಜನಾ ಕೊಠಡಿಯು ತಾವು ಹಾಜರಿರಬೇಕು. ಈಗಾಗಲೇ ಅಂಕಣದಲ್ಲಿ ನಡೀತಾ ಇರುವಂತಹ ಪಂದ್ಯ ಮುಗಿದ ತಕ್ಷಣ ತಮ್ಮ ಅಂಕಣಕ್ಕೆ ಸಂಯೋಜನಾ ಕೊಠಡಿಯನ್ನು ಕಳುಹಿಸಿಕೊಡುತ್ತಾರೆ. ಹಾಗೆ ಎಲ್ಲ ವಿಭಾಗದ ಮುಖ್ಯ ತೀರ್ಪುಗಾರರು ಮುಂದಿನ ಪಂದ್ಯದ ತೀರ್ಪುಗಾರರ ಪಟ್ಟಿಯನ್ನು ದಯವಿಟ್ಟು ಅನೌನ್ಸ್ ಬಾಕ್ಸ್ ಹತ್ರ ಸಲ್ಲಿಸಿಕೊಡಬೇಕು. ಶ್ರೀಯುತ ಮಾಮಚಂದ್ ಸರ್, ಶ್ರೀಮತಿ ಪ್ರವೀಣಾ ರೈ ಮತ್ತು ಶ್ರೀಯುತ ಸುಧಾಕರ್ ರೈ.
ಅಜಿತ್ ಮಂಜುನಾಥ್ ಆಪಣ ಪರಾಜಿತ ತಂಡಕ್ಕೆ ಅದೇ ಅಂಕಣದಲ್ಲಿ ಸ್ಮರಣಿಕೆಯನ್ನ ನೀಡಲಾಗುತ್ತೆ. ಸಂಬಂಧಪಟ್ಟ ಮುಖ್ಯಸ್ಥರು ಆ ಪಂದ್ಯಾಟ ಮುಕ್ತಾಯ ಆದ ತಕ್ಷಣ ಮಾಹಿತಿಯನ್ನ ರವಾನಿಸಿ ತಕ್ಷಣ ಸೂಚನೆಯನ್ನ ಕೊಟ್ಟ ತಕ್ಷಣ ವೇದಿಕೆಯಿಂದ ಸ್ಮರಣಿಕೆ ರವಾನೆಯಾಗುತ್ತೆ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವೇದಿಕೆಯ ಸ್ಮರಣಿಕೆ ಅಂಚಾತಿರುವ ಟೀಚರ್ಸ್ ಗಮನಕ್ಕೆ ದಯವಿಟ್ಟು ನೀವು ವೇದಿಕೆಯ ಬಲಭಾಗದಲ್ಲಿ ಸಂಜೆಯವರೆಗೆ ನಮ್ಮ ಜೊತೆ ಉಪಸ್ಥಿತರಿರಬೇಕು. ದಯವಿಟ್ಟು ವೇದಿಕೆಯ ಇನ್ಚಾರ್ಜ್ ಇರುವಂತಹ ಟೀಚರ್ಸ್ ಗಮನಕ್ಕೆ ದಯವಿಟ್ಟು ನೀವು ವೇದಿಕೆಯಲ್ಲೇ ಇರಬೇಕು. ಇಬ್ಬರು ಟೀಚರ್ಸ್ ಮುಂದಿನ ಪಂದ್ಯಾಟ 14ರ 17ರ ವಯೋಮಾನದ ಬಾಲಕರ ವಿಭಾಗ ಅಂಕಣ ಸಿ. ತೀರ್ಪುಗಾರರು ಕೆವಿನ್ ಸೈಂಟ್ ಪೀಟರ್ ಹಳದಂಗಡಿ, ಅಕ್ಷಯ್ ಮೆತನಿ, ಸ್ಕೋರರ್ ವಿದ್ಯಾ ಇಂದ್ರಪ್ರಸ್ಥ. ದಯವಿಟ್ಟು ಸಹಕಾರವನ್ನು ನೀಡುವಂತೆ ಕೋರಿಕೆ. ಹದಿನಾಲ್ಕರ ವಯೋಮಾನದ ಬಾಲಕರ ಪರಾಜಿತಗೊಂಡ ತಂಡವನ್ನು ಅಲ್ಲೇ ಒಪ್ಪಿಸಿ ದಯವಿಟ್ಟು ಅಲ್ಲೇ ಇರಿ. ಸ್ಮರಣಿಕೆಯನ್ನ ಬೆತ್ತನಿ ನಮ್ಮ ಸ್ಮರಣಿಕೆ ವಾಲಂಟಿಯರ್ಸ್ ಪರಾಜಿತಗೊಂಡಿರುವ ತಂಡಕ್ಕೆ ನೀಡುವ ಬಾಲಕರ ವಿಭಾಗದ ಅಂಕಣಕ್ಕೆ ತಕ್ಷಣ ಕೊಂಡೊಯ್ಯಬೇಕು. ಸಂಬಂಧಪಟ್ಟ ವಿಭಾಗಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆ ವಿಭಾಗದ ಯಾವ ಕೋರ್ಟಲ್ಲಿ ಮ್ಯಾಚ್ ಮುಗಿಯುತ್ತದೆ ತಕ್ಷಣ ಕ್ವಿಕ್ಕಾಗಿ ಸ್ಮರಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಪರಾಜಿತ ತಂಡ ಅಲ್ಲೇ ಉಪಸ್ಥಿತಿ ಇರಬೇಕು. ಸ್ಮರಣಿಕೆಯನ್ನ ಸ್ವೀಕರಿಸಿದ ಬಳಿಕ ಸಂಬಂಧಪಟ್ಟ ಅಂಕಣದ ಮುಖ್ಯಸ್ಥರು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ಕೋರಿಕೆ. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಎರಡನೇ ವೇದಿಕೆ ಸಿದ್ಧಗೊಂಡಿದೆ. ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಸುಧೀರ್ ರೈ ಸುಬೋಧ ಪ್ರೌಢಶಾಲೆ ಪಾಣಾಜಿ ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಪಂದ್ಯದ ತೀರ್ಪುಗಾರರಾಗಿ ಶ್ರೀಯುತ ಮಹೇಶ್ ನಾರಾವಿ ಮತ್ತು ಶ್ರೀ ಮಂಜುನಾಥ್ ಸಂದೀಪ್ ತಾವು ಅಂಕಣ ಬಿಯಲ್ಲಿ ಈ ಪಂದ್ಯಾಟವನ್ನು ನಡೆಸಿಕೊಳ್ಳಬೇಕು. ಹಾಗೆ ಸ್ಕೋರರಾಗಿ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಸ್ತೂರಿ ಕೆಂಬಿಗೆ ಮತ್ತು ವಿಜಯ್ ಪ್ರಭು ಕೋಡಿಂಬಾಡಿ ಅಂಕಣ ಬಿಯಲ್ಲಿ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ದ್ವಿತೀಯ ಪಂದ್ಯಾಟ ನಡೆಯಲಿದೆ. ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ಈ ತಂಡಗಳ ಮಧ್ಯೆ. ಹಾಗೆ ಅಂಕಣ ಸಿ ಬಾಲಕರ ಮುಂದಿನ ಪಂದ್ಯ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ಈ ಎರಡು ತಂಡಗಳ ಮಧ್ಯೆ ಮುಖ್ಯಸ್ಥರಾಗಿ ಶ್ರೀಯುತ ಸುಧಾಕರ್ ರೈ ಈ ಪಂದ್ಯದ ತೀರ್ಪುಗಾರರಾಗಿ ಸಹಕರಿಸುತ್ತಿದ್ದಾರೆ. ಮತ್ತು ಅಕ್ಷಯ್ ಸ್ಕೋರರ್ ಅವರು ಸಹಕರಿಸಿದ್ದಾರೆ.
ತಕ್ಷಣ ಸ್ಕೋರ್ ಶೀಟ್ ಅನೌನ್ಸ್ ಬಾಕ್ಸ್ನ ಹತ್ರ ಒಮ್ಮೆ ಕಳುಹಿಸಿಕೊಡಿ. ನಾವು ಮತ್ತೆ ಅದನ್ನು ಸಂಯೋಜನಾ ಕೊಠಡಿಗೆ ಕಳಿಸಿಕೊಡ್ತೇವೆ. ವಯೋಮಾನದ ಬಾಲಕನ ಮೊದಲ ಪಂದ್ಯದ ಸ್ಕೋರ್ ಶೀಟ್. ಸುಧೀರ್ ಸರ್, ಪ್ರೈಮರಿ ಬಾಯ್ಸ್ ಮೊದಲ ಪಂದ್ಯದ ಸ್ಕೋರ್ ಶೀಟ್. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಮೊದಲ ಪಂದ್ಯಾಟ ಈಗಾಗಲೇ ಮುಕ್ತಾಯಗೊಂಡಿದೆ. ಪ್ರಾಥಮಿಕ ಶಾಲಾ ಬಾಲಕರ ತೃತೀಯ ಪಂದ್ಯಕ್ಕಾಗಿ ಬೆಳ್ತಂಗಡಿ ಮತ್ತು ಸುಳ್ಯ ಈ ಎರಡು ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು. ಪ್ರಾಥಮಿಕ ಶಾಲಾ ಬಾಲಕಿಯರ ಎರಡನೆಯ ಪಂದ್ಯಕ್ಕಾಗಿ ಬೆಳ್ತಂಗಡಿ ಮತ್ತು ಸುಳ್ಯ ಈ ಎರಡು ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಮಾದಾಚಂದ್ರಂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು. ಮುಂದಿನ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ವಿನಯ್ ಉಚ್ಚಿಲ ಮಂಗಳೂರು, ಸೂರಜ್ ಕೆನರಾ ಮಂಗಳೂರು, ಹಾಗೆ ಸ್ಕೋರರ್ ಆಗಿ ನವೀನ್ ಸುಧಾನ್ ಮತ್ತು ಸರೋಜಿನಿ ಹಾರಾಡಿ ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಸ್ವಚ್ಛತೆಯ ವಿಭಾಗದ ಜವಾಬ್ದಾರಿಯನ್ನು ಹೊಂದಿರುವ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ವಾಲಂಟಿಯರ್ಸ್ ಮುಖ್ಯಸ್ಥರ ಗಮನಕ್ಕೆ ವೇದಿಕೆಯ ಮುಂಭಾಗದಲ್ಲಿ ನಾಲ್ಕು ತಂಡಗಳನ್ನು ಬಿಟ್ಟು ಆ ಎಲ್ಲ ಬಾಟಲ್ಗಳನ್ನು ಯಾವುದೇ ರ್ಯಾಪರ್ಗಳಿದೆ ಅದರಲ್ಲಿ ಹಾಕಿ ನಾಲ್ಕು ಡ್ರಮ್ಮುಗಳಿದ್ರೆ ಕ್ರೀಡಾಂಗಣದ ಸುತ್ತ ಇಡಬೇಕು. ಅದಕ್ಕೆಲ್ಲ ಕ್ರೀಡಾಭಿಮಾನಿಗಳ ಗಮನಕ್ಕೆ ಸ್ವಚ್ಛತೆಯ ವಿಶೇಷ ಗಮನ ಕೊಡಿ. ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ವೇದಿಕೆಗೆ ನಾಲ್ಕು ಜನ ಬರಬೇಕು. ವಿಭಾಗದ ಮುಖ್ಯಸ್ಥರು ನಾಲ್ಕು ವೇದಿಕೆಗೆ ಬರಬೇಕು ವಿನಂತಿ. ಪ್ರಾಥಮಿಕ ಶಾಲಾ ಬಾಲಕಿಯರ ಪ್ರಾಥಮಿಕ ಶಾಲಾ ಬಾಲಕರ 17ರ ವಯೋಮಾನದ ಬಾಲಕರ 3ನೇ ಪಂದ್ಯಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ 3ನೇ ಪಂದ್ಯಕ್ಕಾಗಿ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ತಾವು ಸಂಯೋಜಕರ ಕೊಠಡಿಯ ಬಳಿಗೆ ತೆರಳಬೇಕು. ಹಾಗೆ 17ರ ವಯೋಮಾನದ ಬಾಲಕರ ವಿಭಾಗದ 3ನೇ ಪಂದ್ಯಕ್ಕಾಗಿ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ 17ರ ವಯೋಮಾನದ ಬಾಲಕರ ವಿಭಾಗದ 3ನೇ ಪಂದ್ಯಕ್ಕಾಗಿ ಪುತ್ತೂರು ಮತ್ತು ಸುಳ್ಳು ಈ ತಂಡಗಳು ಸಂಯೋಜಕರ ಕೊಠಡಿಯ ಬಳಿಗೆ ತೆರಳಿ ತಮ್ಮ ಪ್ರವೇಶ ಪತ್ರವನ್ನು ಪರಿಶೀಲನೆ ಮಾಡಿಕೊಂಡು 3ನೇ ಪಂದ್ಯಕ್ಕಾಗಿ ತಾವು ಸಿದ್ಧವಿರುವುದು. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಮೊದಲ ಪಂದ್ಯ ನಡೀತಾ ಇದೆ. 2ನೇ ಪಂದ್ಯದ 2 ತಂಡಗಳು ಈಗಾಗಲೇ ಸಂಯೋಜಕರ ಕೊಠಡಿಯ ಬಳಿಯಲ್ಲಿ ಸಿದ್ಧವಾಗಿದೆ.
ಬೆತನಿ ವಿದ್ಯಾಸಂಸ್ಥೆಯ 4 ಜನ ವಾಲಿಬಾಲ್ ಆಟಗಾರರು ತಾವು ತಕ್ಷಣ ವೇದಿಕೆಯತ್ತ ಬರಬೇಕು. ಬೆತನಿ ವಿದ್ಯಾಸಂಸ್ಥೆಯ 4 ಜನ ಪ್ರೌಢಶಾಲಾ ವಿಭಾಗದ 4 ಜನ ವಾಲಿಬಾಲ್ ಆಟಗಾರರು ತಾವು ವೇದಿಕೆ ಹತ್ರ ಬರಬೇಕು ಅಂತ ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕರೆಯನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದ 4 ಜನ ವಾಲಿಬಾಲ್ ಆಟಗಾರರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಜಿಲ್ಲಾ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಪಂದ್ಯಾಟದ ಮಹಾಪೋಷಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮಿಸ್ಟರ್ ನವೀನ್ ಕುಮಾರ್ ಜಿ ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಪಂದ್ಯಾಟಕ್ಕೆ ನಮಗೆ ಸಹಕಾರವನ್ನ ಕೊಟ್ಟಿರುವಂತಹ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಣ ಸಂಘದ ಸದಸ್ಯರಾಗಿರುವ ನವೀನ್ ಕುಮಾರ್ ಜಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಿಕ್ಷಕಿ ಪ್ರಾಥಮಿಕ ಶಾಲಾ ವಿಭಾಗದ ರಕ್ಷಕ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಇಸ್ಮಾಯಿಲ್ ಶಾಫಿ ಇವರು ಗೌರವದ ಸ್ಮರಣಿಕೆಯೊಂದಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಪಂದ್ಯಾಟದ ಮಹಾಪೋಷಕರಾಗಿ ನಮಗೆ ಸಹಕಾರ ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಸಂಸ್ಥೆಯ ವತಿಯಿಂದ ಶಾಲು ಹಾಕಿ ಸ್ವಾಗತ ಸ್ಮರಣಿಕೆಯೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪಿಂಟೋ ಸ್ಟುಡಿಯೋದ ಮಾಲಕರು ದಯವಿಟ್ಟು ವೇದಿಕೆಯನ್ನು ವಿನಂತಿಯನ್ನು ಮಾಡಿಕೊಳ್ತಾರೆ. ಪ್ರವೇಶಿಸಬೇಕು. ಈಗಾಗಲೇ ಮೊದಲ ಪಂದ್ಯಾಟ ಅಲ್ಲಿ ಮುಕ್ತಾಯಗೊಂಡಿದೆ. ಅಂಕಣ ಪ್ರೌಢಶಾಲಾ ಬಾಲಕಿಯರ ದ್ವಿತೀಯ ಪಂದ್ಯದ 2 ತಂಡಗಳು ಮೂಡಬಿದಿರೆ ಮತ್ತು ಸುಳ್ಳು ತಾವು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಬ್ಯಾಂಡ್ ಸೆಟ್ ತಾವು ರೆಡಿಯಾಗಿರಬೇಕು. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ನಮಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಮತಿ ಪ್ರವೀಣ ಸರ್ಕಾರಿ ಕಲಾಶಾಲೆ ಪಾಪಮಜರು. ಮೂಡಬಿದಿರೆ ಮತ್ತು ಸುಳ್ಳು ಈ ತಂಡಗಳ ಮುಂದಿನ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀ ಗಿರೀಶ್ STM ಮುಜರೆ, ಶ್ರೀಮತಿ ಪ್ರವೀಣ ಪಾಪಮಜರು ಹಾಗೆ ಸ್ಕೋರರ್ ಆಗಿ ಕುಸುಮಾವತಿ ಕೆಮ್ಮಾಯಿ. ಎಲ್ಲ ವಿಭಾಗಗಳ 3ನೆಯ ಪಂದ್ಯಕ್ಕಿದು ಅಂತಿಮ ಕರೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ
ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಪುತ್ತೂರು ಮತ್ತು ಸುಳ್ಯ. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. ತಾವು ಸಂಯೋಜಕರ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿರಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ನವೀನ್ ಸುಧಾನ್ ಸುಧಾರದ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ನವೀನ್ ತಾವೊಮ್ಮೆ ವೇದಿಕೆಯ ಹತ್ತಿರ ಬರಬೇಕು. ಎಲ್ಲ ವಿಭಾಗದ 3ನೇ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ತಾವು ಸಂಯೋಜಕರ ಕೊಠಡಿಯ ಬಳಿಯಲ್ಲಿ ಇದ್ದೀರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ 3ನೇ ಪಂದ್ಯಾಟ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ತಂಡಗಳ ಮಧ್ಯೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ 3ನೇ ಪಂದ್ಯಾಟಕ್ಕಾಗಿ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಪುತ್ತೂರು ಮತ್ತು ಸುಳ್ಯ. ಈ ತಂಡಗಳು ಸಂಯೋಜಕರ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಅಂಕಣವನ್ನು ಪ್ರವೇಶಿಸುವುದಕ್ಕೆ ನಾವು ಸಿದ್ಧರಾಗಿರಬೇಕು ಎಂದು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಪಂದ್ಯ
ಈಗಾಗಲೇ ಆರಂಭಗೊಂಡಿದೆ. ಹಾಗಾಗಿ ಮೂರನೇ ಪಂದ್ಯದ ತಂಡಗಳಾದಂತಹ ಮಂಗಳೂರು ಉತ್ತರ ಮತ್ತು ಬೆಳತಂಗಡಿ ತಾವು ಸ್ವಲ್ಪ ಸಮಯದ ಬಳಿಕ ತಾವು ಕೂಡ ಸಿದ್ಧರಿರಬೇಕು. ಶ್ರೀಯುತ ನವೀನ್ ಸುಧಾನ್ ಅಥವಾ ಶ್ರೀ ಪುಷ್ಪರಾಜ್ ಸುಧಾನ್ ನಾವಿದ್ರೆ ತಾವೊಮ್ಮೆ ವೇದಿಕೆ ಹತ್ರ ದಯವಿಟ್ಟು ಬರಬೇಕು.
14ರ ವಯೋಮಾನದ ಪ್ರಾಥಮಿಕ ವಿಭಾಗದ ಬಾಲಕರು ಮತ್ತು ಬಾಲಕಿಯರು ಹಾಗೆ 17ರ ವಯೋಮಾನದ ಬಾಲಕರ 3ನೇ ಪಂದ್ಯಕ್ಕಿದ್ದು ಕೊನೆಯ ಕರೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ, ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ, ಪ್ರೌಢಶಾಲಾ ವಿಭಾಗದ ಬಾಲಕರ ಪುತ್ತೂರು ಮತ್ತು ಸುಳ್ಯ. ನಿಮಗಿದು ಮುಂದಿನ ಪಂದ್ಯಕ್ಕೆ ಕೊನೆಯ ಕರೆ. ಸಂಯೋಜಕರ ಕೊಠಡಿಯ ಬಳಿಯಲ್ಲಿ ಆಯಾ ಅಂಕಣದಲ್ಲಿ ಪಂದ್ಯ ಮುಗಿದ ತಕ್ಷಣ ತಾವು ಅಂಕಣವನ್ನ ಪ್ರವೇಶಿಸುವರೆ ಸಿದ್ಧರಾಗಿರಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯದ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ. ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ತಾವು ಸಹಕರಿಸಬೇಕು. ಶ್ರೀ ರಾಜೇಶ್ ನಂದಾಳ ಮತ್ತು ಶ್ರೀ ವಾಸಪ್ಪ ಸೈಂಟ್ ಮೇರಿ. ಹಾಗೆ ಸ್ಕೋರರ್ ಆಗಿ ನಮ್ಮೊಂದಿಗೆ ಸರೋಜಿನಿ ಹಾರಾಡಿ ಮತ್ತು ರೇವತಿ ಸುಳ್ಯ ತಾವು ಸಹಕರಿಸಬೇಕು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ 3ನೇ ಪಂದ್ಯಾಟ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ತಂಡಗಳ ನಡುವೆ ನಡೆಯಲಿಕ್ಕಿದ್ದು, ಈ ಒಂದು ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ಅಜಿತ್ ರಾಮಕೃಷ್ಣ ಪುತ್ತೂರು ಮತ್ತು ಶ್ರೀ ರಾಜೇಶ್ ರೈ ಉದನೆ, ಸ್ಕೋರರ್ ಆಗಿ ಕಸ್ತೂರಿ ಕೆಮ್ಮೆಂಜೆ ಮತ್ತು ವಿಜಯ ಪ್ರಭು ಗೋಡಿಪಾಡಿ ತಾವು ಸಹಕಾರವನ್ನು ನೀಡಬೇಕು. ಪ್ರೌಢಶಾಲಾ ವಿಭಾಗದ ಬಾಲಕರ ಮುಂದಿನ ಪಂದ್ಯ ಪುತ್ತೂರು ಮತ್ತು ಸುಳ್ಯ ತಂಡಗಳ ನಡುವೆ ನಡೆಯಲಿದ್ದು, ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ಕೆವಿನ್ ಮಲದಂಗಡಿ ಮತ್ತು ಶ್ರೀಮತಿ ಚಂದ್ರಕಲಾ ಬೆಕ್ಕಂಪಾಡಿ, ಸ್ಕೋರರ್ ಆಗಿ ಶ್ರೀ ರಂಜಿನಿ ಮತ್ತು ವಿದ್ಯಾ ಇಂದ್ರಪ್ರಸ್ಥ ತಾವು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹದಿನಾಲ್ಕರ ವಯೋಮಾನದ ಪ್ರಾಥಮಿಕ ಶಾಲಾ ವಿಭಾಗದ 3ನೇ ಪಂದ್ಯಕ್ಕಾಗಿ ಎರಡೂ ತಂಡಗಳು ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ತಾವು ಅಂಕಣವನ್ನು ಪ್ರವೇಶಿಸಬೇಕು. ಸಂಯೋಜಕರ ಬಳಿಯಲ್ಲಿ ತಾವಿದ್ದೀರಿ. ಪ್ರಾಥಮಿಕ ಶಾಲಾ ಬಾಲಕರ 3ನೇ ಪಂದ್ಯದ 2 ತಂಡಗಳು ಮೂಡಬಿದ್ರೆ ಮತ್ತು ಬೆಳ್ತಂಗಡಿ. ಬ್ಯಾಂಡ್ ಸೆಟ್ ರೆಡಿ ಇದೆ. ದಯವಿಟ್ಟು 3ನೇ ಪಂದ್ಯದ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಪ್ರಾಥಮಿಕ ಶಾಲಾ ಬಾಲಕರ 2 ತಂಡಗಳು ತಾವು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಬ್ಯಾಂಡ್ ಸೆಟ್ ತಾವು ರೆಡಿ ಇದ್ದೀರಿ. ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಪ್ರೈಮರಿ ಬಾಯ್ಸ್ ಟೀಮ್. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಮಾಧ್ಯಮಿಕ ಬಾಲಕಿಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ಇಂದಿನ ಕಾರ್ಯಕ್ರಮದ ಮಹಾಪೋಷಕರು ಸುಶಾಂತ್ ಶೆಟ್ಟಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸಂಸ್ಥೆಯ ಸಂಚಾಲಕರು ಅವರಿಗೆ ಶಾಲನ್ನ ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋಬಾಲ್ ಸಂಘಟನೆಗೆ ದೊಡ್ಡ ಮೊತ್ತದ ಸಹಕಾರವನ್ನು ಕೊಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತವರು ಸುಶಾಂತ್ ಶೆಟ್ಟಿ ಇವತ್ತು ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತ ಮತ್ತು ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಶುದ್ಧ ಸುಶಾಂತ್ ಶೆಟ್ಟಿ ಪಾಲಕರು ಸುಜಾತ ಪುತ್ತೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಪ್ರೈಮರಿ ಬಾಯ್ಸ್ 2 ತಂಡಗಳು
ಬ್ಯಾಂಡ್ ಸೆಟ್ ಕಾಯ್ತಾ ಇದೆ, ಅಂಕಣದಲ್ಲಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ನಾವು ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕು. ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಪ್ರೈಮರಿ ಬಾಯ್ ಮೂರನೇ ಪಂದ್ಯದ ಎರಡು ತಂಡಗಳು. ಶಾಲಾ ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಎರಡೂ ತಂಡಗಳು ಅಂಕಣವನ್ನು ಪ್ರವೇಶ ಮಾಡಿವೆ. ಈ ಅಂಕಣದ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಶ್ರೀ ಸುಬೋಧ ಪ್ರೌಢಶಾಲೆ ಪಾಣಾಜೆ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ಅಜಿತ್ ರಾಮಕೃಷ್ಣ ಪುತ್ತೂರು, ಶ್ರೀ ರಾಜೇಶ್ ರೈ ಉದನೆ, ಸ್ಕೋರರಾಗಿ ಕಸ್ತೂರಿ ಕೆಮ್ಮಿಗೆ ಮತ್ತು ವಿಜಯ್ ಪ್ರಭು ಕೋಳಿಬಾಡಿ ಇವರು ಕರ್ತವ್ಯವನ್ನು ನಿರ್ವಹಿಸಬೇಕೆಂದು ವಿನಂತಿಸುತ್ತಾ ಮುಂದಿನ ಪಂದ್ಯಾಟದ ಎಲ್ಲ ತಂಡಗಳು ಕೂಡ ಸಂಯೋಜಕರ ಕೊಠಡಿಯಲ್ಲಿ ನಾವು ನಮ್ಮ ಸಿದ್ಧತೆಯಲ್ಲಿರಬೇಕು.
ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ 3ನೇ ಪಂದ್ಯಾಟದ 2 ತಂಡಗಳು ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ತಾವು ಅಂಕಣವನ್ನು ಪ್ರವೇಶಿಸಬೇಕು. ಈಗಾಗಲೇ ನಡೆಯುತ್ತಾ ಇದ್ದಂತಹ ಪಂದ್ಯ ಮುಕ್ತಾಯವನ್ನು ಹೊಂದಿದೆ. ಪ್ರಾಥಮಿಕ ಶಾಲಾ ಬಾಲಕಿಯರ ದ್ವಿತೀಯ ಪಂದ್ಯ ಮುಕ್ತಾಯದ ಬಳಿಕ ಈಗಾಗಲೇ 3ನೇ ಪಂದ್ಯಕ್ಕಾಗಿ ಅಂಕಣವನ್ನು ಪ್ರವೇಶಿಸುವಂತೆ ಕೋರಿಕೆ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ. ಬಂಟ್ವಾಳ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶಿವಪ್ರಸಾದ್ ರೈ ಹಚ್ಚಿಬೆಟ್ಟು ಇವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಶ್ರೀಯುತರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ 3ನೇ ಪಂದ್ಯಾಟಕ್ಕೆ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. 2 ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಿವೆ. ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ತಂಡಗಳ ಮಧ್ಯೆ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಮಾಮದ್ ಚನ್ನಿಯಾಮ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು. ಈ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ರಾಜೇಶ್ ಬಂತಳ, ಶ್ರೀ ವಾಸಪ್ಪ ಸೈಂಟ್ ಮೇರಿಸ್ ಉಪ್ಪಿನಂಗಡಿ. ಹಾಗೆ ಸ್ಕೋರರ್ಗಳಾಗಿ ಸರೋಜಿನಿ ಹಾರಾಡಿ ಮತ್ತು ರೇವತಿ ಸುಳ್ಯ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹದಿನೇಳರ ವಯೋಮಾನದ ಬಾಲಕಿಯರ 3ನೇ ಪಂದ್ಯಕ್ಕೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ತಾವು ಸಿದ್ಧರಾಗಿ ಸಂಯೋಜಕರ ಬಳಿಯಲ್ಲಿದ್ದೀರಿ ಅಂತ ನಾವು ತಿಳಿದುಕೊಂಡಿದ್ದೇವೆ. ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ ತಂಡಗಳ ಮಧ್ಯೆ ಬಾಲಕಿಯರ ವಿಭಾಗದ ಪ್ರೌಢಶಾಲಾ ವಿಭಾಗದ ಮುಂದಿನ ಪಂದ್ಯಾಟ ನಡೆಯುತ್ತಿದೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಸುಳ್ಯ ಮತ್ತು ಬೆಳ್ತಂಗಡಿ ತಂಡಗಳ ಮಧ್ಯೆ ನಡೆದ 2ನೇ ಪಂದ್ಯಾಟದಲ್ಲಿ ಬೆಳ್ತಂಗಡಿ ತಂಡ ಜಯವನ್ನು ಗಳಿಸುವುದರೊಂದಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿದೆ. ತಮಗೆ ಅಭಿನಂದನೆಗಳು.
ವಯೋಮಾನದ ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯ ಪುತ್ತೂರು ಮತ್ತು ಸುಳ್ಯ ಈ ತಂಡಗಳ ಮಧ್ಯೆ ನಡೆಯಲಿದೆ. ತಾವು ಕೂಡ ಸಿದ್ಧರಾಗಿದ್ದೀರಿ ಎಂದುಕೊಳ್ಳುತ್ತಾ ಈಗಾಗಲೇ ನಡೀತಾ ಇರುವಂತಹ ಪಂದ್ಯ ಮುಗಿದ ತಕ್ಷಣ ತಾವು ಅಂಕಣವನ್ನು ಪ್ರವೇಶಿಸಿ ವಿನಂತಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಕ್ಕೆ ಅಂದರೆ 4ನೇ ಪಂದ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಬೆಳ್ತಂಗಡಿ ಮತ್ತು ಪುತ್ತೂರು ಪ್ರಾಥಮಿಕ ಶಾಲಾ ಬಾಲಕಿಯರ ಮುಂದಿನ ಪಂದ್ಯಕ್ಕಾಗಿ ಬೆಳ್ತಂಗಡಿ ಮತ್ತು ಪುತ್ತೂರು ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು. ಪ್ರಥಮ ಸೆಮಿಫೈನಲ್. ಹಾಗೆ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ನಿಮಗೆ ಕೂಡ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಬೆಳ್ತಂಗಡಿ ಮತ್ತು ಪುತ್ತೂರು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ. ಈ 4 ತಂಡಗಳು ಕೂಡ ತಮ್ಮ ಸಿದ್ಧತೆಯಲ್ಲಿರಬೇಕು. ನಿಮಗಿದು ಪ್ರಥಮ ಕರೆ.
ಆದರಣೀಯರೇ, ನಿಮ್ಮೆಲ್ಲರ ಗಮನವನ್ನ ಅಂಕಣ ಸಿ ಅಂತ ಸೆಳೆಯುತ್ತಾ ಇದ್ದೇವೆ. 17ರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕರ 3ನೇ ಪಂದ್ಯಕ್ಕಾಗಿ ವೇದಿಕೆ ಸಿದ್ಧಗೊಂಡಿದೆ. ಪುತ್ತೂರು ಮತ್ತು ಸುಳ್ಯ ತಂಡಗಳ ಮಧ್ಯೆ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಈ ಒಂದು ಅಂಕಣದ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಶ್ರೀಯುತ ಸುಧಾಕರ್ ರೈ ಪಾಣಾಜೆ, ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಶ್ರೀ ಕೆವಿನ್ ಹಲದಂಗಡಿ ಮತ್ತು ಶ್ರೀಮತಿ ಚಂದ್ರಕಲಾ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ, ಸ್ಕೋರರ್ಗಳಾಗಿ ಶ್ರೀ ರಂಜಿನಿ ಮತ್ತು ವಿದ್ಯಾ ಇಂದ್ರಪ್ರಸ್ಥ ಅವರು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ. ಹದಿನೇಳರ ವಯೋಮಾನದ ಬಾಲಕರ ಮುಂದಿನ ಪಂದ್ಯಕ್ಕಿದು ಪ್ರಥಮ ಕರೆ. ಹದಿನೇಳರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ನಾಲ್ಕನೆಯ ಪಂದ್ಯದ 17ರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕರ ಎರಡೂ ತಂಡಗಳು ತಮ್ಮ ಸಿದ್ಧತೆಯಲ್ಲಿರಬೇಕು. ಯಾವ ಅಂಕಣದಲ್ಲಿ ಪಂದ್ಯಾಟ ಮುಗಿದಿದೆಯೋ ಆ ಅಂಕಣದಿಂದ ಸ್ಕೋರ್ ಶೀಟ್ ಅನ್ನು ದಯವಿಟ್ಟು ವೇದಿಕೆಯ ಹತ್ರ ನಾವು ಕಳಿಸಿಕೊಡಬೇಕು. ನನಗೆ ಮುಂದಿನ ಪಂದ್ಯದ ಅನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಸೆಮಿಫೈನಲ್ ಹಂತಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ. ದಯವಿಟ್ಟು ಪಂದ್ಯ ಮುಗಿದ ತಕ್ಷಣ ಸ್ಕೋರ್ ಶೀಟ್ ಅನ್ನ ವೇದಿಕೆಯ ಹತ್ರ ಕಳುಹಿಸಿಕೊಡಿ. ದಯವಿಟ್ಟು ಆಯಾ ಅಂಕಣದ ಮುಖ್ಯಸ್ಥರುಗಳು ಗಮನಿಸಿ. ಹದಿನೇಳರ ವಯೋಮಾನದ ಬಾಲಕಿಯರ ವಿಭಾಗದ 3ನೇ ಪಂದ್ಯಕ್ಕಾಗಿ ಅಂಕಣ ಬಿಯಲ್ಲಿ ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿಯ ಎರಡೂ ತಂಡಗಳು ಸಿದ್ಧವಾಗಿರಬೇಕು.
ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಮುಂದಿನ ಪಂದ್ಯಕ್ಕಾಗಿ ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ ಈ ಎರಡು ತಂಡಗಳು ಸಿದ್ಧವಾಗಿರಬೇಕು. ತಾವು ಸಿದ್ಧರಾಗಿ ನಾವು ಕಂಡುಕೊಳ್ತೇವೆ. ವಯೋಮಾನದ ಪ್ರೌಢಶಾಲಾ ಬಾಲಕರ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ಈ ಎರಡು ತಂಡಗಳ ಮಧ್ಯೆ ನಡೆದಂತಹ ಪಂದ್ಯದಲ್ಲಿ ಮಂಗಳೂರು ದಕ್ಷಿಣ ವಿಜಯವನ್ನು ಗಳಿಸಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿದೆ. ತಮಗೆ ಅಭಿನಂದನೆಗಳು. ಹದಿನೇಳರ ವಯೋಮಾನದ ಬಾಲಕರ ವಿಭಾಗದ ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್. ಇದು ಪ್ರಥಮ ಕರೆ. ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ ಪ್ರೌಢಶಾಲಾ ವಿಭಾಗದ ಬಾಲಕರ ಪ್ರಥಮ ಸೆಮಿಫೈನಲ್. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಈ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಈ ಎರಡೂ ತಂಡಗಳು ಕೂಡ ತಮ್ಮ ಸಿದ್ಧತೆಯಲ್ಲಿರಬೇಕು. ಸಂಯೋಜಕರ ಕೊಠಡಿಗೆ ತೆರಳಿ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಅಂಕಣವನ್ನು ಪ್ರವೇಶಿಸುವುದಕ್ಕೆ ತಾವು ಸಿದ್ಧರಾಗಿರಬೇಕು. ಬಾಲಕಿಯರ ಮುಂದಿನ ಪಂದ್ಯಕ್ಕೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ತಂಡಗಳು ಸಿದ್ಧವಾಗಿವೆ. ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ ಈ ಎರಡು ತಂಡಗಳು ಈಗಾಗಲೇ ಅಂಕಣದಲ್ಲಿ ನಡೆಯುತ್ತಿರುವಂತಹ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನು ಪ್ರವೇಶಿಸುವುದಕ್ಕೆ ಸಿದ್ಧರಾಗಿರಬೇಕು. ಮಧ್ಯಾಹ್ನದ ಭೋಜನ ಸಿದ್ಧಗೊಂಡಿದೆ. ಯಾರೆಲ್ಲ ವಿಶ್ರಾಂತಿಯಲ್ಲಿದ್ದೀರೋ ತಾವು ತೆರಳಿ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸುವಂತೆ ನಿಮಗೆಲ್ಲರಿಗೂ ಕರೆಯನ್ನು ಕೊಡ್ತಾ ಇದ್ದೇವೆ. ಮಧ್ಯಾಹ್ನದ ಭೋಜನ ಸಿದ್ಧಗೊಂಡಿದೆ. ಯಾರೆಲ್ಲ ವಿಶ್ರಾಂತಿಯಲ್ಲಿದ್ದೀರೋ ತಾವು ತೆರಳಿ
ಊಟವನ್ನ ಮಾಡಿಕೊಂಡು ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಪಂದ್ಯಾಟಗಳು ನಿರಂತರವಾಗಿ ಸಾಗುತ್ತವೆ. ಹಾಗಾಗಿ ತೀರ್ಪುಗಾರರು ಮತ್ತು ಕ್ರೀಡಾಪಟುಗಳು ಗಮನಿಸಿ, ಪಂದ್ಯಕ್ಕೆ ಯಾವುದೇ ವಿರಾಮ ಇರುವುದಿಲ್ಲ. ಮುಂದಿನ ಪಂದ್ಯದ ತೀರ್ಪುಗಾರರು ಮುಂದಿನ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳನ್ನು ಬಿಟ್ಟು ಉಳಿದ ವಿಶ್ರಾಂತಿಯಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳು, ತೀರ್ಪುಗಾರರು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸುವಂತೆ ನಿಮಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಮುಂದಿನ ಪಂದ್ಯಕ್ಕೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ ತಾವು ಸಿದ್ಧರಾಗಿದ್ದೀರಿ ಅಂತ ನಾವು ತಿಳಿದುಕೊಂಡಿದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ತಮಗೆ ಕೂಡ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಪ್ರಾಥಮಿಕ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಕರೆಯನ್ನು ಕೊಟ್ಟಿದ್ದೇವೆ. ಬೆಳ್ತಂಗಡಿ ಮತ್ತು ಪುತ್ತೂರು. 17ರ ವಯೋಮಾನದ ಬಾಲಕಿಯರ 3ನೇ ಪಂದ್ಯಕ್ಕೆ ಕೂಡ ಕರೆಯನ್ನು ಕೊಟ್ಟಿದ್ದೇವೆ. ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. ಈ ತಂಡದ ಆಟಗಾರರನ್ನು ಬಿಟ್ಟು ಉಳಿದ ಕ್ರೀಡಾಪಟುಗಳು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸುವುದಕ್ಕೆ ತಾವು ತೆರಳಬಹುದು. ಹಾಗೆ ಈ ಪಂದ್ಯಾಟದ ತೀರ್ಪುಗಾರರನ್ನು ಬಿಟ್ಟು ಉಳಿದ ತೀರ್ಪುಗಾರರು ಕೂಡ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಲ್ಲಿಯೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶ್ರಾಂತಿಯಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳು, ತೀರ್ಪುಗಾರರು ಮಧ್ಯಾಹ್ನದ ಊಟವನ್ನು ಸ್ವೀಕರಿಸುವರೆ ದಯವಿಟ್ಟು ತೆರಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪೋಷಕರು ಕೂಡ ಈ ಪಂದ್ಯಾಟವನ್ನ ವೀಕ್ಷಿಸುವುದಕ್ಕೆ ಬಂದಂತಹ ಪೋಷಕರು ಕೂಡ
ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯಾಟದ 2 ತಂಡಗಳು. ಬ್ಯಾಂಡ್ ಸೆಟ್ನವರು ರೆಡಿ ಇದ್ದೀರಾ? 17ರ ವಯೋಮಾನದ ಬಾಲಕಿಯರು ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. 3ನೆಯ ಪಂದ್ಯದ 2 ತಂಡಗಳು ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. 17ರ ವಯೋಮಾನದ ಬಾಲಕಿಯರ ವಿಭಾಗದ 3ನೇ ಪಂದ್ಯಾಟದ 2 ತಂಡಗಳು ತಾವು ಅಂಕಣವನ್ನ ಪ್ರವೇಶಿಸಬೇಕು. ಹದಿನಾಲ್ಕರ ವಯೋಮಾನದ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ನಾವು ಕರೆಯನ್ನು ಕೊಟ್ಟಿದ್ದೆವು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ 2 ತಂಡಗಳು ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ. ಈ 2 ತಂಡಗಳು ಕೂಡ ಪ್ರಥಮ ಸೆಮಿಫೈನಲ್ಗಾಗಿ ಅಂಕಣವನ್ನು ಪ್ರವೇಶ ಮಾಡಬೇಕು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ. ಹಾಗೆ 17ರ ವಯೋಮಾನದ ಬಾಲಕಿಯರ ವಿಭಾಗದ 3ನೇ ಪಂದ್ಯದ 2 ತಂಡಗಳು ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. ಹದಿನೇಳರ ವಯೋಮಾನದ ಬಾಲಕಿಯರ 2 ತಂಡಗಳು ತಾವೆಲ್ಲಿದ್ದೀರಿ? ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ. 2 ಟೀಮ್ ಇದೆಯಾ? ದಯವಿಟ್ಟಲ್ಲಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ, ತಂಡವನ್ನು ಕಳುಹಿಸಿಕೊಡಿ. ವಯೋಮಾನದ ಬಾಲಕಿಯರ 1 ತಂಡದ ಆಟಗಾರರು ಇಲ್ಲಿ ಪ್ರಾಥಮಿಕ ಶಾಲಾ ಬಾಲಕಿಯರ ಒಂದು ಪಂದ್ಯಾಟ ನಡೀತಾ ಇದೆ. ತಾವು ಅಂಕಣಕ್ಕೆ ಹೇಳಿ ಪಂದ್ಯವನ್ನು ಆರಂಭ ಮಾಡುವಾಗ ಅವರ ಪ್ರಾಥಮಿಕ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ನ 2 ತಂಡಗಳು ಅಂಕಣವನ್ನು ಪ್ರವೇಶ ಮಾಡಿವೆ. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ. ಈ ಅಂಕಣದಲ್ಲಿ ಪಂದ್ಯಾಟ ನಡೀತಾ ಇದೆ. ಇವರ ಅಂಕಣದ ಮುಖ್ಯಸ್ಥರಾಗಿ ಶ್ರೀಯುತ ಸುಧೀರ್ ರೈ ಇವರು ಸುಬೋಧ ಪ್ರೌಢಶಾಲಾ ಪಾಣಾಜೆ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಡೆಯುವ ಪ್ರಥಮ ಸೆಮಿಫೈನಲ್ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀ ಅಜಿತ್ ಪಾಡೆಮಂಗಳೂರು, ಶ್ರೀ ದಿನಕರ್ ಬಾಲ ವಿಕಾಸ ಮಾಣಿ. ಸ್ಕೋರರ್ಗಳಾಗಿ ವಿಜಯ ಪ್ರಭು ಕೋಡಿಬಾಡಿ ಮತ್ತು ಕಸ್ತೂರಿ ಕೆಮ್ಮಿಂಜೆ ಇವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್ಗೆ ಕೂಡ ನಾವು 3ನೇ ಪಂದ್ಯಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. 17ರ ವಯೋಮಾನದ ಬಾಲಕಿಯರ ವಿಭಾಗದ 3ನೇ ಪಂದ್ಯ ಮಂಗಳೂರು ಉತ್ತರ ಮತ್ತು ಬೆಳ್ತಂಗಡಿ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಅಂಕಣ ಡಿಯಲ್ಲಿ ಪಂದ್ಯಾಟ ನಡೆಯುತ್ತಾ ಇದೆ. ಈ ಅಂಕಣದ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಶ್ರೀಮತಿ ಪ್ರವೀಣಾ ರೈ, ಸರ್ಕಾರಿ ಪ್ರೌಢಶಾಲೆ ಪಾಕಮಜಲು. ಈ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀ ಪುರುಷೋತ್ತಮ ಕಕ್ಕೆ ಪದವು,
ಶ್ರೀ ಪ್ರವೀಣಾರ ವಿಭಾಗದ ಮೊದಲು ಸ್ಕೋರರ್ ಆಗಿ ಶ್ರೀಮತಿ ಕುಸುಮಾವತಿ ಕೆಮ್ಮಾಯಿ. ಆದರಣೀಯರೇ, ಪುತ್ತೂರು ತಾಲೂಕಿನ ಅತ್ಯಂತ ಪ್ರಸಿದ್ಧ ಕ್ರೀಡಾ ಸಾಮಗ್ರಿಗಳ ಶಾಪಿನ ಮಾಲೀಕರಾಗಿರುವ ಶ್ರೀಯುತ ನೂರುದ್ದೀನವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮಾಲಕರು ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರು ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಜಿಲ್ಲೆಯ ಮುಖ್ಯ ಶಿಕ್ಷಕರು ಶಾಂತಿ ವಿನಂತಿ. ಆದರಣೀಯರೇ, ನಿಮ್ಮೆಲ್ಲರ ಗಮನವನ್ನ ಅಂಕಣ ಎ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಆದರಣೀಯರೇ, ನಿಮ್ಮೆಲ್ಲರ ಗಮನವನ್ನ ಅಂಕಣ ಎ ಅಂತ ಸೆಳೆಯುತ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ವೇದಿಕೆ ಸಿದ್ಧಗೊಂಡಿದೆ. ಬೆಳ್ತಂಗಡಿ ಮತ್ತು ಪುತ್ತೂರು ತಂಡಗಳ ಮಧ್ಯೆ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಎ ಅಂಕಣದಲ್ಲಿ ನಡೀತಾ ಇದೆ. ಈ ಅಂಕಣದ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಶ್ರೀಯುತ ಮಾಮಚಂದ್ರಿ ಎಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು. ಒಂದು ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಶ್ರೀ ಸೂರಜ್ ಕೆನರಾ ಮಂಗಳೂರು, ಶ್ರೀ ವಿನಯ್ ಮುಂಚಿಲ ಮಂಗಳೂರು. ಸ್ಕೋರರಾಗಿ ರಾಜೀವಿ ಹಾಲಾಡಿ ಮತ್ತು ರೇವತಿ ಸುಳ್ಯ. 17ರ ವಯೋಮಾನದ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಈ ಎರಡು ತಂಡಗಳ ಮಧ್ಯೆ ನಡೆಯಲಿದೆ. ಎರಡೂ ತಂಡಗಳು ಅಂಕಣವನ್ನು ಪ್ರವೇಶಿಸುವುದಕ್ಕೆ ಸಿದ್ಧರಾಗಿರಬೇಕು. ಪ್ರೌಢಶಾಲಾ ವಿಭಾಗದ ಬಾಲಕರ 4ನೆಯ ಪಂದ್ಯ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ.
ತಾವೆಲ್ಲಿದ್ದೀರಿ? 17ರ ವಯೋಮಾನದ ಬಾಲಕರ 2 ತಂಡಗಳು, ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ. ಅಂಕಣ ಸಿಯಲ್ಲಿ ನಡೆಯುತ್ತಿದೆ. ಪ್ರೌಢಶಾಲಾ ಬಾಲಕರ ವಿಭಾಗದ 2 ತಂಡಗಳು, ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ. ಪ್ರಥಮ ಸೆಮಿಫೈನಲ್. ಅಂಕಣದ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಶ್ರೀಯುತ ಸುಧಾಕರ್ ರೈ, ಸುಬೋಧ ಪ್ರೌಢಶಾಲೆ ಪಾಣಾಜೆ. ತೀರ್ಪುಗಾರರಾಗಿ ಶ್ರೀ ಗೋಪಿನಾಥ್ ಇಂದ್ರಪ್ರಸ್ಥ, ಶ್ರೀಮತಿ ಪುಷ್ಪಾ ಬೆಳ್ಳಾರೆ. ಸ್ಕೋರರಾಗಿ ಶ್ರೀ ರಂಜಿನಿ ವಿದ್ಯಾ. ತಾವು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 17ರ ವಯೋಮಾನದ ಪ್ರೌಢಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ. ದಯವಿಟ್ಟು ತಾವು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು, 2 ತಂಡಗಳು ಕೂಡ. ಆದರಣೀಯರೇ, ನಿಮ್ಮೆಲ್ಲರ ಗಮನವನ್ನ ಅಂಕಣ ಪಿಯತ್ತ ಪ್ರೌಢಶಾಲಾ ವಿಭಾಗದ ಬಾಲಕರ ಮುಂದಿನ ಪಂದ್ಯದತ್ತ ಸೆಳೆಯುತ್ತಾ ಇದ್ದೇವೆ. ಪ್ರೌಢಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ವೇದಿಕೆ ಸಿದ್ಧಗೊಂಡಿದೆ. ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಈ 2 ತಂಡಗಳ ಮಧ್ಯೆ ಪ್ರೌಢಶಾಲಾ ಬಾಲಕರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯುತ್ತಿದೆ. ಈ ಒಂದು ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಶ್ರೀ ಗೋಪಿನಾಥ್ ಇಂದ್ರಪ್ರಸ್ಥ, ಶ್ರೀಮತಿ ಪುಷ್ಪಾ ಬೆಳ್ಳಾರೆ. ಸ್ಕೋರರ್ಗಳಾಗಿ ಶ್ರೀ ರಂಜಿನಿ ವಿದ್ಯಾ. ಅಂಕಣದ ಒಳಗಡೆ ಯಾರು ಕೂಡ ಹೆಚ್ಚುವರಿಯಾಗಿ ಹೋಗಲಿಲ್ಲ. ಅಂಕಣದ ಒಳಗಡೆ ಇರುವಂತಹ ಕೋಚ್ಗಳ ತಂಡದ ಮ್ಯಾನೇಜರ್ಗಳು ದಯವಿಟ್ಟು ಗಮನಿಸಿ, ಯಾರು ಕೂಡ ಇನ್ನಿತರ ಆಟಗಾರರು ಸಪೋರ್ಟರ್ಸ್ ಅಂಕಣದ ಒಳಗಡೆ ಹೋಗ್ಲಿಕ್ಕಿಲ್ಲ.
ಸಂದರ್ಭದಲ್ಲಿ ತೀರ್ಪುಗಾರರಿಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಶ್ರೀಮತಿ ಪುಷ್ಪ ಬೆಳ್ಳಾರೆ, ತಾವು ದಯವಿಟ್ಟು ಅಂಕಣ ಸಿ ಅಂತ ತೆರಳಬೇಕು. ಶ್ರೀಮತಿ ಪುಷ್ಪ ಬೆಳ್ಳಾರೆ ಈಗಾಗಲೇ ಎರಡೂ ತಂಡಗಳು ಅಂಗಣವನ್ನು ಪ್ರವೇಶಿಸಿವೆ. ಹದಿನೇಳರ ವಯೋಮಾನದ ಬಾಲಕಿಯರ ಪ್ರಥಮ ಸೆಮಿಫೈನಲ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಮೂಡಬಿದ್ರೆ ಮತ್ತು ಪುತ್ತೂರು 17ರ ವಯೋಮಾನದ ಬಾಲಕಿಯರ 4ನೇ ಪಂದ್ಯ, ಪ್ರಥಮ ಸೆಮಿಫೈನಲ್. ಮೂಡಬಿದ್ರೆ ಮತ್ತು ಪುತ್ತೂರು ಈ ಎರಡೂ ತಂಡಗಳು ಸಿದ್ಧತೆಯಲ್ಲಿರಬೇಕು. 17ರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್. ಮೂಡಬಿದ್ರೆ ಮತ್ತು ಪುತ್ತೂರು ಈ ಎರಡೂ ತಂಡಗಳು ತಮ್ಮ ಸಿದ್ಧತೆಯಲ್ಲಿರಬೇಕು. ಸಂಯೋಜಕರ ಕೊಠಡಿಗೆ ತೆರಳಿ ತಮ್ಮ ಪ್ರವೇಶ ಪತ್ರದ ಪರಿಶೀಲನೆಯೊಂದಿಗೆ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್ಗೆ ಮೂಡಬಿದ್ರೆ ಮತ್ತು ಪುತ್ತೂರಿನ ಎರಡೂ ತಂಡಗಳು ಸಿದ್ಧತೆಯಲ್ಲಿರುವುದು.
ಇಂದು ನಡೆಯುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಥ್ರೋ ಬಾಲ್ ಪಂದ್ಯಾಟಕ್ಕೆ LCM ಸರ್ವೈಲಿನ ನಿವೃತ್ತ ಮುಖ್ಯ ಗುರುಗಳು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಅಶ್ವಥ ಶ್ರೀನಿವಾಸ್ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಆತ್ಮೇಶ್ ಶಾಂತಿ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಶಿವರಾಮ್ ಸರ್ ನಿವೃತ್ತಿ ಆದರೂ ಕೂಡ ಕ್ರಿಯಾಶೀಲರಾಗಿರುವಂತಹ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು LCM ಸರ್ವೈಲಿ ಮುಖ್ಯ ಶಿಕ್ಷಕರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿ ಯಶಸ್ವಿಯನ್ನ ಪಡೆದವರು. ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಗಳನ್ನು ವತಿಯಿಂದ ಗೌರವಿಸುತ್ತಿದ್ದೇವೆ. ಬಾಲಕಿಯರ ವಿಭಾಗದ ದ್ವಿತೀಯ ಸೆಮಿಫೈನಲ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಮಂಗಳೂರು ಉತ್ತರ ಮತ್ತು ಮೂಡಬಿದ್ರೆ ಪ್ರಾಥಮಿಕ ಶಾಲಾ ಬಾಲಕಿಯರ ದ್ವಿತೀಯ ಸೆಮಿಫೈನಲ್. ಮಂಗಳೂರು ಉತ್ತರ ಮತ್ತು ಮೂಡಬಿದ್ರೆ ಈ ಎರಡೂ ತಂಡಗಳು ತಮ್ಮ ಸಿದ್ಧತೆಯಲ್ಲಿರುವುದು. ಬಾಲಕರ ವಿಭಾಗದ ಸೆಮಿಫೈನಲ್ಗೆ ಪ್ರಥಮ ಕರೆ ಬೆಳ್ತಂಗಡಿ ಮತ್ತು ಪುತ್ತೂರು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಬೆಳ್ತಂಗಡಿ ಮತ್ತು ಪುತ್ತೂರು. ಈ ಎರಡೂ ತಂಡಗಳು ತಮ್ಮ ಸಿದ್ಧತೆಯಲ್ಲಿರುವುದು. ಪ್ರೌಢಶಾಲಾ ವಿಭಾಗದ ಬಾಲಕರ ದ್ವಿತೀಯ ಸೆಮಿಫೈನಲಿಗೂ ಪ್ರಥಮ ಕರೆ ಪುತ್ತೂರು ಮತ್ತು ಬೆಳ್ತಂಗಡಿ. 17ರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕರ ದ್ವಿತೀಯ ಸೆಮಿಫೈನಲ್ಗೆ ಪುತ್ತೂರು ಮತ್ತು ಬೆಳ್ತಂಗಡಿ ತಾವು ತಮ್ಮ ಸಿದ್ಧತೆಯಲ್ಲಿರಬೇಕು.
ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್ಗೆ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಮೂಡಬಿದ್ರೆ ಮತ್ತು ಪುತ್ತೂರು 17ರ ವಯೋಮಾನದ ಬಾಲಕಿಯರ ಪ್ರಥಮ ಸೆಮಿಫೈನಲ್ ಮೂಡಬಿದ್ರೆ ಮತ್ತು ಪುತ್ತೂರು ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಎಲ್ಲ ಅಂಕಣದಲ್ಲಿಯೂ ಸೆಮಿಫೈನಲ್ ಪಂದ್ಯಾಟಗಳು ನಡೆಯಲಿಕ್ಕಿವೆ. ಪ್ರಾಥಮಿಕ ಶಾಲಾ ಬಾಲಕರ ದ್ವಿತೀಯ ಸೆಮಿಫೈನಲ್ನ 2 ತಂಡಗಳು ಬೆಳ್ತಂಗಡಿ ಮತ್ತು ಪುತ್ತೂರು. ತಾವು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕು. ಪ್ರಾಥಮಿಕ ಶಾಲಾ ಬಾಲಕರ ದ್ವಿತೀಯ ಸೆಮಿಫೈನಲ್ ಬೆಳ್ತಂಗಡಿ ಮತ್ತು ಪುತ್ತೂರು. ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ 2024-25 ದಿನಾಂಕ ಶನಿವಾರ ಪೂರ್ವಾಹ್ನ ಗಂಟೆ 10:30ಕ್ಕೆ ಸರಿಯಾಗಿ ತಾಲೂಕು ಕ್ರೀಡಾಂಗಣ ಕೊಂಬೆಟ್ಟು ಪುತ್ತೂರು ಇಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ.